ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗವೆಂಬ ಷೋಡಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಷೋಡಶೋಧ್ಯಾಯಃ ದೈವಾಸುರ ಸಂಪದ್ವಿಭಾಗ ಯೋಗಃ. ಸೂರ್ಯನ ಉಪಮೆಯಿಂದ ಜ್ಞಾನೇಶ್ವರರು ಶ್ರೀ ಸದ್ಗುರುವನ್ನು ಕೊಂಡಾಡುತ್ತಾರೆ. ಜಗತ್ತಿನ ಭಾಸವನ್ನು ಇಲ್ಲವಾಗಿಸುವ ಹಾಗೂ ಅದ್ವೈತ ರೂಪಿ ಕಮಲವನ್ನು ಅರಳಿಸುವ ವಿಶಿಷ್ಟ ಸೂರ್ಯೋದಯವಾಗಿದೆ. ಅವನಿಗೆ ನನ್ನ ನಮಸ್ಕಾರವಿರಲಿ. ಆ ಸೂರ್ಯನು ಉದಯಿಸಿದಾಗ ಅಜ್ಞಾನ ರೂಪಿ ಕತ್ತಲೆಯನ್ನು ನಾಶ ಮಾಡಿ ಜ್ಞಾನಾಜ್ಞಾನವೆಂಬ ತಾರೆಗಳನ್ನು ಇಲ್ಲವಾಗಿಸಿ ಜ್ಞಾನಿ ಜನರಿಗೆ ಆತ್ಮಬೋಧದ ಸುದಿನವನ್ನು ಮಾಡುವನು. ಆ ಸೂರ್ಯನು ಉದಯಿಸಿದಾಗ ಆತ್ಮಜ್ಞಾನದ ಪ್ರಕಾಶವು ಹರಡಿ ಜೀವರೂಪಿ ಪಕ್ಷಿಯು ದೇಹಾಭಿಮಾನವೆಂಬ ಗೂಡನ್ನು ತೊರೆದು ಬಿಡುವುದು. ವಾಸನಾತ್ಮಕ ಸೂಕ್ಷ್ಮ ದೇಹರೂಪಿ ಕಮಲದಲ್ಲಿ ಸಿಕ್ಕಿಕೊಂಡ ಜೀವ ಚೈತನ್ಯವೆಂಬ ಭ್ರಮರವು ಆ ಸೂರ್ಯೋದಯದಿಂದ ಹೊರಬೀಳುವುದು. ಶಾಸ್ತ್ರಾದಿಗಳ ಶಬ್ದರೂಪಿ ಅರಣ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಾಗಲೇ ಅಜ್ಞಾನರೂಪಿ ಸಂಜೆಯಾದ್ದರಿಂದ ಬುದ್ಧಿ ಮತ್ತು ಜ್ಞಾನ ಈ ಚಕ್ರವಾಕ ಪಕ್ಷಿಗಳ ಜೋಡಿಯು ಆಗಲಿ ಇಬ್ಬರು ಜೀವೇಶ್ವರ ಭೇದರೂಪಿ ನದಿಯ ಎರಡೂ ದಡದಲ್ಲಿ ವಿಯೋಗ ದುಃಖದಿಂದ ಅರಚುತ್ತಿರುವರು. ಆ ಬುದ್ಧಿ ಬೋಧರೂಪಿ ಚಕ್ರವಾಕ ಪಕ್ಷಿಗಳ ಜೋಡಿಯು ಬ್ರಹ್ಮರೂಪವಾದ ಆಕಾಶದಲ್ಲಿ ಈ ಸೂರ್ಯನ ಪ್ರಕಾಶದಿಂದ ಒಂದಾಗಿ ಸಮಾಧಾನ ಹೊಂದುವವು. ಆ ಸದ್ಗುರು ರೂಪಿ ಸೂರ್ಯನ ಉದಯವಾದಾಗ ಭೇದರೂಪಿ ಕಳ್ಳರ ಭಯ ಎಲ್ಲವಾಗಿ ಪಾಂತಸ್ಥರಾದ ಯೋಗಿಗಳು ಆತ್ಮಾನುಭವರೂಪಿ ದಾರಿಯನ್ನು ಆತ್ಮಾನುರೂಪಿ ದಾರಿಯಲ್ಲಿ ನಡೆಯತೊಡಗುವರು. ಆ ಸೂರ್ಯನ ವಿವೇಕರೂಪಿ ಕಿರಣಗಳಿಂದ ಜ್ಞಾನರೂಪಿ ಸೂರ್ಯಕಾಂತಮಣಿಯು ಪ್ರದೀಪ್ತವಾಗಿ ಸಂಸಾರವೆಂಬ ವನವನ್ನು ಸುಟ್ಟು ಹಾಕುವುದು. ಈ ಸೂರ್ಯನ ಪ್ರಖರವಾದ ಕಿರಣಗಳಿಂದ ಬಯಲು ಭೂಮಿಯಲ್ಲಿ ಮೃಗ ಜಲದಂತೆ ಮಹಾಸಿದ್ಧಿಗಳ ಮಹಾಪೂರ ಬಂದಂತೆ ಕಾಣಿಸುವುದು. ಆತ್ಮಬೋಧೆಯ ತಲೆಯ ಮೇಲೆ ಸೋಹಂ ಎಂಬ ಮಧ್ಯಾಹ್ನದ ವೇಳೆಯಲ್ಲಿ ನಾನು ದೇಹಿ ಎಂಬ ಭ್ರಾಂತಿಯ ನೆರಳು ಕಾಲು ಬುಡಕ್ಕೆ ಬಂದು ಇಲ್ಲದಂತಾಗುವುದು. ಆಗ ಮಾಯಾರೂಪಿ ರಾತ್ರಿಯು ಇಲ್ಲವಾದ್ದರಿಂದ ವಿಶ್ವರೂಪಿ ಸ್ವಪ್ನದೊಂದಿಗೆ ವಿಪರೀತ ಜ್ಞಾನರೂಪಿ ನಿದ್ದೆಯ ನೆನಪಾದರೂ ಎಲ್ಲಿ ಉಳಿಯಬೇಕು? ಆದ್ದರಿಂದ ಅದ್ವಯ ಬೋಧವೆಂಬ ನಗರದಲ್ಲಿ ಮಹಾನಂದದ ದಟ್ಟಣೆಯಾಗಿ ಆನಂದಾನುಭವದ ಕೊಡುಕೊಳ್ಳುವಿಕೆಯು ಮಂದವಾಗುವುದು. ಸಾಮಾನ್ಯವಾಗಿ ಹೀಗೆ ಮೋಕ್ಷ ಕೈವಲ್ಯವೆಂಬ ಸುದಿನವು ಯಾವಾಗಲೂ ಈ ಸೂರ್ಯನ ತೇಜದಿಂದ ಪ್ರಕಾಶಿತವಾಗುವುದು. ಈ ಸೂರ್ಯನು ಆತ್ಮಸ್ವರೂಪಿ ಆಕಾಶದ ರಾಜನಾಗಿದ್ದು ಯಾವಾಗಲೂ ಬೋಧದ ಉದಯವನ್ನು ಮಾಡುವನು. ಇವನು ಪೂರ್ವಾದಿ ದಿಕ್ಕುಗಳ ಸಹಿತ ಉದಯ ಮತ್ತು ಅಸ್ತ ಇವುಗಳ ಅಸ್ತಿತ್ವವನ್ನು ಇಲ್ಲವಾಗಿಸುವನು. ಜ್ಞಾನ ಸಹಿತವಾಗಿ ಅಜ್ಞಾನವನ್ನು ಇಲ್ಲವಾಗಿಸಿ ಕೊನೆಗೆ ಆತ್ಮಜ್ಞಾನದ ಪ್ರಕಾಶ ಬೀರುವನು. ಹೆಚ್ಚೇನು ಹೇಳಲಿ, ಆ ಪ್ರಕಾಶವು ಅಲೌಕಿಕವಾಗಿರುವುದು. ಆ ಸೂರ್ಯನ ತೇಜದ ಮುಂದೆ ಹಗಲು ರಾತ್ರಿಗಳ ಭಾಸವಾಗುವುದಿಲ್ಲ. ಅದು ಇತರ ಪ್ರಕಾಶದ ಹೊರತು ಸ್ವಯಂ ಪ್ರಕಾಶಿತವಾಗಿರುವುದು. ಇಂತಹ ಚೈತನ್ಯ ರೂಪಿ ಸೂರ್ಯನಾದ ನಿವೃತ್ತಿ ಮಹಾರಾಜರಿಗೆ ಪದೇ ಪದೇ ನನ್ನ ನಮಸ್ಕಾರವಿರಲಿ. ಇವರನ್ನು ವಾಣಿಯಿಂದ ಸ್ತುತಿಸುವುದು ಶೋಭಿಸುವುದಿಲ್ಲ. ಸ್ತುತಿ ಮಾಡುವವನು ಸ್ತೋತ್ರ ಮತ್ತು ಸ್ತುತ್ಯ ಈ ತ್ರಿಪುಟಿಯು ಇಲ್ಲವಾದಾಗಲೇ ದೇವರ ಮಹಿಮೆಯ ನಿಜವಾದ ಸ್ತುತಿಯಾಗುವುದು. ಎಲ್ಲ ವಸ್ತುಗಳ ಜ್ಞಾನವು ಇಲ್ಲವಾದಾಗಲೇ ಗುರುವನ್ನು ತಿಳಿಯುವುದಾಗಿದೆ. ಮೌನವಾಗಿದ್ದು ಏನು ವರ್ಣಿಸದಿರುವುದೇ ಅವನ ವರ್ಣನೆಯಾಗಿದೆ. ಹಾಗೂ ತನ್ನತನದ ವಿಸ್ಮೃತಿಯಾದಾಗಲೇ ಅವನ ಪ್ರಾಪ್ತಿಯಾಗುವುದು. ಗುರುವನ್ನು ಸ್ತುತಿಸಲೆತ್ನಿಸುವ ವೈಖರಿ, ಪಶ್ಯಂತಿ ಮತ್ತು ಮಧ್ಯಮ ವಾಣಿಗಳು ಹೊಟ್ಟೆಯಲ್ಲಿ ಸೇರಿ ಕೊನೆಗೆ ಪರಾವಾಣಿಯೊಂದಿಗೆ ಲಯ ಹೊಂದುವವು. ಓ ಅದ್ವಯಾನಂದ ರೂಪಿ ಗುರುವೇ, ನಿನಗೆ ಸೇವಕನಾದ ನಾನು ಸ್ತುತಿರೂಪಿ ಅಲಂಕಾರಗಳನ್ನು ತೊಡಿಸುವೆನು. ಇದು ನಿಮ್ಮ ಯೋಗ್ಯತೆಗೆ ಸರಿಗಟ್ಟದಿದ್ದರೂ ಅವನ್ನು ನೀವು ಸ್ವೀಕರಿಸಿರಿ. ಒಬ್ಬ ದರಿದ್ರನು ಅಮೃತ ಸಿಂಧುವನ್ನು ಕಂಡು ಅದರ ಯೋಗ್ಯತೆಗೆ ತಕ್ಕಂತೆ ಉಪಚರಿಸಲಾರದೆ ಒಣ ರೊಟ್ಟಿ ಪಲ್ಯದಿಂದಲೇ ಉಪಚಾರ ಮಾಡುವನು. ಅಲ್ಲಿ ಆ ಒಣ ಊಟವೇ ಪಕ್ವಾನ್ನವೆಂದು ತಿಳಿದು ಅವನ ಉಪಚಾರ ಮಾಡುವ ಇಚ್ಛೆಯೇ ವಿಶೇಷವೆಂದು ಭಾವಿಸಬೇಕು. ಅಥವಾ ಸೂರ್ಯನಿಗೆ ಕಾಕಡಾರತಿಯನ್ನು ಬೆಳಗಿದಾಗ ಸೂರ್ಯನ ಪ್ರಕಾಶದ ಮುಂದೆ ಅದನ್ನು ಗೌಣವಾಗಿ ತಿಳಿಯದೆ ಅವನ ಭಕ್ತಿಯನ್ನು ವಿಶೇಷವಾಗಿ ಭಾವಿಸಬೇಕು. ಸಣ್ಣ ಬಾಲಕನಿಗೆ ಯೋಗ್ಯ ಅಯೋಗ್ಯಗಳು ತಿಳಿದರೆ ಬಾಲ್ಯಾವಸ್ಥೆ ಏನು ಬಂತು? ಆದ್ದರಿಂದ ಅವನ ಕಾರ್ಯಗಳನ್ನು ತಾಯಿಯು ಕೌತುಕದಿಂದ ಒಪ್ಪಿಕೊಂಡು ಸಂತೋಷ ಪಡುವಳು. ನೋಡು, ಚರಂಡಿಯ ನೀರು ಹರಿದು ಗಂಗಾ ನದಿಯನ್ನು ಸೇರಿದಾಗ ಗಂಗೆಯು ನೀನು ಬರಬೇಡ, ಹಿಂದಕ್ಕೆ ಹೋಗು ಎಂದು ಹೇಳುವುದಿಲ್ಲ. ಭೃಗು ಋಷಿಯು ನಾರಾಯಣನ ಎದೆಗೆ ಒದ್ದು ಅನ್ಯಾಯವಾಗಿದ್ದರೂ ನಾರಾಯಣನು ಅದನ್ನು ಅಪಕಾರವೆಂದು ತಿಳಿಯದೆ ಅದನ್ನೇ ಗುರುಪ್ರಸಾದವೆಂದು ಭಾವಿಸಿ ತನ್ನ ಎದೆಯ ಮೇಲೆ ಶ್ರೀವತ್ಸ ಲಾಂಛನವನ್ನಾಗಿಸಿ ಧರಿಸಿಕೊಂಡನು.
ಅಥವಾ ಕತ್ತಲೆಯಿಂದ ತುಂಬಿದ ಜಗತ್ತು ಸೂರ್ಯೋದಯವಾದಾಗಲೇ ಬೆಳಕಿನಿಂದ ತುಂಬಿ ಹೋಗುವುದು. ಆದರೆ ಸೂರ್ಯನು ಕತ್ತಲೆಗೆ ಹಿಂದೆ ಸರಿ ಎಂದು ಹೇಳಿರುವನೇ, ಅದರಂತೆ ನಿಮ್ಮಲ್ಲಿ ಭೇದ ಬುದ್ಧಿಯ ತಕ್ಕಡಿಯನ್ನು ಹಿಡಿದು ನಿಮ್ಮನ್ನು ಸೂರ್ಯನೊಂದಿಗೆ ತುಲನೆ ಮಾಡಿದೆ. ಈ ನನ್ನ ಅಪರಾಧವನ್ನು ಓ ಗುರುವೇ ಕ್ಷಮಿಸಿಬಿಡು. ಯೋಗಿಗಳು ಧ್ಯಾನ ಮಾಡಿ ನಿಮ್ಮನ್ನು ಪಡೆದುಕೊಂಡರು, ವೇದಗಳು ನಿಮ್ಮನ್ನು ಸ್ತುತಿಸಿದವು, ಅದನ್ನು ನೀವು ಸಹಿಸಿಕೊಂಡಂತೆ ನಾನು ನಿಮ್ಮ ತುಲನೆ ಮಾಡಿರುವುದನ್ನು ಕ್ಷಮಿಸಿರಿ. ಆದರೆ ನಿಮ್ಮ ಗುಣಾನುವಾದ ಮಾಡಲು ಪ್ರವೃತ್ತನಾಗಿರುವುದನ್ನು ಅಪರಾಧವೆಂದು ಎಣಿಸಬೇಡಿರಿ. ನೀವು ಏನು ಮಾಡಿದರೂ ನಾನು ಮಾತ್ರ ಅರೆಹೊಟ್ಟೆಯಿಂದ ಏಳಲಾರೆ, ಅಂದರೆ ಮನಸ್ಫೂರ್ತಿಯಾಗಿ ಸ್ತುತಿಸುವೆನು. ನಾನು ಗೀತಾರೂಪಿ ಪ್ರಸಾದಾಮೃತವನ್ನು ಪ್ರೀತಿಯಿಂದ ವರ್ಣಿಸಲು ತೊಡಗಿದರೆ ನಿಮ್ಮ ಕೃಪೆಯಿಂದ ಇಮ್ಮಡಿಯಾದ ಬಲವು ನನಗೆ ಬಂದಿದೆ. ಇದರಿಂದ ನಾನು ಮಹಾಭಾಗ್ಯಶಾಲಿಯಾದೆನು. ಪ್ರಭೋ, ನನ್ನ ವಾಣಿಯಿಂದ ಅನಂತ ಜನ್ಮಗಳಲ್ಲಿ ಸತ್ಯ ಭಾಷಣವೆಂಬ ತಪಸ್ಸನ್ನು ಮಾಡಿದೆ. ಅದರ ಫಲವಾಗಿ ಈ ಗೀತೆ ಎಂಬ ಮಹಾದ್ವೀಪವು ನನಗೆ ದೊರೆಯಿತು. ನಾನು ಇಂದಿನವರೆಗೆ ಮಾಡಿದ ಮಹಾಪುಣ್ಯಗಳು ನಿಮ್ಮ ಗುಣಾನುವಾದಗಳನ್ನು ಮಾಡಲು ತೊಡಗಿರುವ ಫಲವಾಗಿ ಅವು ಋಣಮುಕ್ತವಾದವು. ನಾನು ದೇಹ ಸಂಬಂಧದ ಅರಣ್ಯವಾದ ಜನ್ಮ ಮರಣದಲ್ಲಿ ಸಿಲುಕಿಕೊಂಡಿದ್ದೆನು. ಆ ಎಲ್ಲ ಪೀಡೆಗಳು ಎಂದು ದೂರವಾದವು. ಗೀತೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿ ಅವಿದ್ಯೆಯನ್ನು ನಾಶಪಡಿಸಿ ಬಲಿಷ್ಠವಾಗಿರುವ ನಿಮ್ಮ ಕೀರ್ತಿಯನ್ನು ನಾವು ವರ್ಣಿಸುವಂತಹುದಾಗಿದೆ. ಬಡವನ ಮನೆಗೆ ಶ್ರೀ ಮಹಾಲಕ್ಷ್ಮಿಯು ಬಂದು ಕುಳಿತರೆ ಮತ್ತೆ ಅವನನ್ನು ಬಡವನೆಂದು ಹೇಳಲಾದೀತೆ? ಅಥವಾ ಅಂಧಕಾರದ ಮನೆಗೆ ದೈವಯೋಗದಿಂದ ಸೂರ್ಯನು ಅತಿಥಿಯಾಗಿ ಬಂದರೆ ಅದೇ ಅಂಧಕಾರವು ಜಗತ್ತಿಗೆ ಪ್ರಕಾಶಮಯವಾಗುವುದಿಲ್ಲವೇ? ಈಶ್ವರನ ಯೋಗ್ಯತೆಯ ಮುಂದೆ ಜಗತ್ತು ಪರಮಾಣುವಿನಷ್ಟು ಆಗಲಾರದು. ಆದರೆ ಅದೇ ಈಶ್ವರನು ಭಕ್ತಿಗಾಗಿ ರೂಪವನ್ನು ಧರಿಸುವುದಿಲ್ಲವೇ? ಹಾಗೆಯೇ ನನ್ನ ಗೀತೆಯ ವ್ಯಾಖ್ಯಾನವೆಂದರೆ ಆಕಾಶ ಪುಷ್ಪದ ಪರಿಮಳವನ್ನು ಮೂಸಿದಂತೆ ಅಘಟಿತ ಕಾರ್ಯವಾಗಿದೆ. ಆದರೆ ನೀವು ಸಮರ್ಥರಿರುವುದರಿಂದ ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಿದಿರಿ. ನಿಮ್ಮ ಕೃಪಾಪ್ರಸಾದದಿಂದ ಗೀತೆಯ ಎಲ್ಲ ಶ್ಲೋಕಗಳ ಅರ್ಥವನ್ನು ಸ್ಪಷ್ಟವಾಗಿ ಹೇಳುವೆನು ಎಂದು ಜ್ಞಾನೇಶ್ವರರು ಹೇಳುತ್ತಾರೆ. ಇಲ್ಲಿಯವರೆಗೆ 15ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸರ್ವಶಾಸ್ತ್ರಗಳ ಸಿದ್ಧಾಂತಗಳನ್ನು ಸ್ಪಷ್ಟವಾಗಿ ತಿಳಿಸಿರುವನು. ಶರೀರದಲ್ಲಿ ಚೆನ್ನಾಗಿ ನೆಟ್ಟಿರುವ ರೋಗವನ್ನು ಉತ್ತಮ ವೈದ್ಯನು ಚಿಕಿತ್ಸೆಯಿಂದ ನಿರ್ಣಯಿಸುವಂತೆ ಬ್ರಹ್ಮನು ಮಾಯೆಯ ಉಪಾಧಿಯಿಂದ ಜಗದ್ರೂಪ ಧಾರಣೆ ಮಾಡುವುದನ್ನು ವೃಕ್ಷದೊಂದಿಗೆ ತುಲನೆ ಮಾಡಿದನು. ಅವಿನಾಶಿಯಾದ ದೇಹದಲ್ಲಿರುವ ಜೀವಾತ್ಮನಿಗೆ ಪುರುಷನೆಂಬ ಶಬ್ದದಿಂದ ಸ್ಪಷ್ಟಪಡಿಸಿದನು. ಹಾಗೆಯೇ ಉಪಾಧಿಯುಕ್ತ ಚೈತನ್ಯದ ಜ್ಞಾನವನ್ನು ಮಾಡಿಸಿದನು. ಅನಂತರ ಕೇವಲ ಶುದ್ಧವಾಗಿರುವ ಆತ್ಮತತ್ವವನ್ನು ಅಂದರೆ ಬ್ರಹ್ಮವನ್ನು ಉತ್ತಮ ಪುರುಷನೆಂಬ ಶಬ್ದದಿಂದ ಸ್ಪಷ್ಟಪಡಿಸಿದನು. ಆತ್ಮ ಪ್ರಾಪ್ತಿಗಾಗಿ ಬಲಿಷ್ಠವಾಗಿರುವ ಜ್ಞಾನ ಸಾಧನೆಯನ್ನು ಸ್ಪಷ್ಟಪಡಿಸಿ ಹೇಳಿದನು. ಆದ್ದರಿಂದ ಈ ಅಧ್ಯಾಯವನ್ನು ನಿರೂಪಿಸಲು ಏನೂ ಉಳಿದಿರುವುದಿಲ್ಲ. ಆದರೂ ಗುರು ಶಿಷ್ಯರ ಸ್ನೇಹಾತಿರೇಕದಿಂದ ಹೇಳಿದ್ದನ್ನೇ ಪುನಃ ಹೇಳಲಾಗುತ್ತದೆ. ಹೀಗೆ 15ನೆಯ ಅಧ್ಯಾಯದಲ್ಲಿ ಹೇಳಿದುದನ್ನು ಜ್ಞಾನಿಗಳಿಗೆ ಪೂರ್ಣವಾಗಿ ತಿಳಿಯಿತು. ಆದರೆ ಇತರ ಮುಮುಕ್ಷುಗಳ ಶಂಕೆಯು ನಿವಾರಣೆಯಾಗಲಿಲ್ಲ. ಹೀಗೆ ಪುರುಷೋತ್ತಮನಾದ ನನ್ನ ಜ್ಞಾನವನ್ನು ಮರ್ಮಜ್ಞನಾದವನು ಪಡೆದು ನನ್ನನ್ನು ದರ್ಶಿಸುವನು. ಅವನೇ ಸರ್ವಜ್ಞನು, ನನ್ನ ನಿಜ ಭಕ್ತನೂ ಆಗಿರುವನು. ಹೀಗೆ ತ್ರೈಲೋಕ್ಯನಾಥನಾದ ಭಗವಾನ್ ಶ್ರೀಕೃಷ್ಣನು 15ನೆಯ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಪರಮ ಸಂತೋಷದಿಂದ ಜ್ಞಾನವನ್ನು ವಿಶೇಷವಾಗಿ ವರ್ಣಿಸಿದನು. ಸಂಸಾರವನ್ನು ಗುಟುಕು ಕರಿಸಿ ನಾಶ ಮಾಡಿ ಬ್ರಹ್ಮನ ದರ್ಶನವಾಗುವುದರೊಂದಿಗೆ ನೋಡುವವನು ಬ್ರಹ್ಮರೂಪನಾಗಿ ಜೀವನಿಗೆ ಆನಂದರೂಪಿ ರಾಜ್ಯದ ಪಟ್ಟಾಭಿಷೇಕವಾಗುವುದು. ಹೀಗೆ ಬ್ರಹ್ಮಪ್ರಾಪ್ತಿಯ ಬೇರೆ ಬಲವತ್ತರವಾದ ಉಪಾಯವಿಲ್ಲ. ಎಲ್ಲ ಉಪಾಯಗಳಲ್ಲಿ ಯಥಾರ್ಥ ಜ್ಞಾನವೇ ಪ್ರಧಾನವಾಗಿದೆ ಎಂದು ಭಗವಂತನು ಹೇಳಿರುವನು. ಈ ಪ್ರಕಾರವಾಗಿ ಆತ್ಮಜ್ಞಾನ ಪ್ರಾಪ್ತಿಯ ಇಚ್ಛುಕರಿಗೆ ಸಂತೋಷವಾಗಿ ತಮ್ಮ ಪ್ರಾಣವನ್ನು ಜ್ಞಾನದ ಮೇಲೆ ನಿವಾಳಿಸಿಬಿಟ್ಟರು. ಯಾವುದರ ಕುರಿತು ಪ್ರೇಮ ಉತ್ಪನ್ನವಾಗುವುದೋ ಆ ವಸ್ತುವಿನ ಬಗ್ಗೆ ಹೆಚ್ಚೆಚ್ಚು ವಿಚಾರಗಳು ಉಂಟಾಗುವುದೇ ಪ್ರೇಮದ ಲಕ್ಷಣವಾಗಿದೆ. ಆದ್ದರಿಂದ ಜಿಜ್ಞಾಸುಗಳಲ್ಲಿ ಕೇವಲ ಜ್ಞಾನದ ಅನುಭವವಿಲ್ಲದವರಿಗೆ ಜ್ಞಾನ ಪ್ರಾಪ್ತಿ ಮಾಡಿಕೊಟ್ಟು ಅವರನ್ನು ಹೇಗೆ ರಕ್ಷಿಸಬೇಕು ಎಂಬ ಚಿಂತೆ ಉಂಟಾಗುವುದು ಸಹಜವಾಗಿದೆ. ಅದಕ್ಕಾಗಿ ಆ ಅಪರೋಕ್ಷ ಜ್ಞಾನವು ತನಗೆ ಹೇಗೆ ಪ್ರಾಪ್ತವಾದೀತು ಮತ್ತು ಮುಂದೆ ಅದು ಹೇಗೆ ಬೆಳೆದೀತು, ಅಥವಾ ಯಾವ ಜ್ಞಾನವು ಪ್ರಾಪ್ತವಾಗದಂತೆ ಹಾಗೂ ಪ್ರಾಪ್ತವಾದರೂ ಅಡ್ಡದಾರಿ ಹಿಡಿಯದಂತೆ ಜ್ಞಾನದಲ್ಲಿನ ವಿಘ್ನಗಳನ್ನು ತಿಳಿದುಕೊಳ್ಳಬೇಕು. ಮತ್ತೆ ಜ್ಞಾನಪ್ರಾಪ್ತಿಯ ವಿರುದ್ಧವಾದವುಗಳನ್ನೆಲ್ಲ ಬಿಟ್ಟು ಜ್ಞಾನಪ್ರಾಪ್ತಿಗೆ ಹಿತಕರವಾದುದು ಯಾವುದು ಎಂಬುದನ್ನು ಸರ್ವಭಾವದಿಂದ ಕೇಳಬೇಕು. ಹೀಗೆ ಜ್ಞಾನಪ್ರಾಪ್ತಿಯ ಇಚ್ಛುಕರಾದ ನಿಮ್ಮ ಮನಸ್ಸಿನಲ್ಲಿರುವ ಶಂಕೆಯ ನಿವಾರಣೆಯನ್ನು ಮಾಡಲು ಭಗವಾನ್ ಶ್ರೀಕೃಷ್ಣನು ಉಪಾಯವನ್ನು ಹೇಳುವನು. ಈ ಮನುಷ್ಯ ಜನ್ಮದಲ್ಲಿ ಜ್ಞಾನದ ಪ್ರಾಪ್ತಿಯಾಗಿ
ಅದರಿಂದ ಸ್ವಸ್ವರೂಪದ ಪ್ರಾಪ್ತಿಯಾಗುವಂತಹ ದೈವಿ ಸಂಪತ್ತನ್ನು ಭಗವಂತನು ವರ್ಣಿಸುವನು. ಯಾವ ಅಸುರಿ ಸಂಪತ್ತಿನಿಂದ ರಾಗ ದ್ವೇಷಗಳಿಗೆ ನೆಲೆ ದೊರಕಿ ಜ್ಞಾನದ ನಾಶವಾಗುವುದೋ ಅದನ್ನು ವರ್ಣಿಸುವನು. ಹೀಗೆ ದೈವಿ ಮತ್ತು ಅಸುರಿ ಸಂಪತ್ತಿನಿಂದ ಇಷ್ಟ ಹಾಗೂ ಅನಿಷ್ಟ ಕಾರ್ಯಗಳು ನಡೆಯುವವು. ಅದನ್ನು ಹೇಳಲು 9ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿತ್ತು. ಆಗಲೇ ಎಲ್ಲ ವಿಚಾರ ಮಾಡುವುದಿತ್ತು. ಆದರೆ ಬೇರೆ ಪ್ರಸಂಗವು ಉದ್ಭವಿಸಿದ್ದರಿಂದ ಅದು ಹಾಗೆಯೇ ಉಳಿಯಿತು. ಆದ್ದರಿಂದ ಆ ಪ್ರಸಂಗವನ್ನು ಈಗ ಭಗವಂತನು ನಿರೂಪಿಸುವನು. ಆ ನಿರೂಪಣದ ಸಂಬಂಧದಿಂದ ಹಿಂದಿನ 15 ಅಧ್ಯಾಯಗಳಾದವು. ಅದರ ಮುಂದಿನದೇ ಆದ ಈ 16ನೆಯ ಅಧ್ಯಾಯ ಆದರೆ ಅದಿರಲಿ, ಈ ದೈವಿ ಅಸುರಿ ಎಂಬ 2 ಸಂಪತ್ತುಗಳು ಜ್ಞಾನದ ಪ್ರಾಪ್ತಿ ಹಾಗೂ ಹಾನಿ ಮಾಡಿಕೊಳ್ಳಲು ಸಮರ್ಥವಾಗಿವೆ. ಈ ದೈವಿ ಸಂಪತ್ತು ಮುಮುಕ್ಷುವಿಗೆ ಜ್ಞಾನ ಮಾರ್ಗದಲ್ಲಿ ಸಂಗಾತಿಯಾಗಿರುವುದು ಮತ್ತು ಮೋಹರೂಪಿ ರಾತ್ರಿಗೆ ಧರ್ಮರೂಪವಾದ ದೀವಟಿಗೆಯಾಗಿದೆ. ಅದನ್ನೇ ಮೊದಲು ವರ್ಣಿಸುವೆನು, ಕೇಳಿರಿ. ಒಂದಕ್ಕೊಂದು ಸಹಕಾರಿಯಾದ ಅನೇಕ ಪದಾರ್ಥಗಳು ಒಂದೆಡೆ ಸೇರಿರುವುದರಿಂದ ಸಂಪತ್ತು ಎಂದು ಹೇಳುವರು. ಹೀಗೆ ದೈವಯೋಗದಿಂದ ಒಂದೆಡೆ ಸೇರಿ ಎಲ್ಲರಿಗೂ ಸುಖ ಕೊಡುವಂತಹುದನ್ನೇ ದೈವಿ ಸಂಪತ್ತು ಎಂದು ಹೇಳುತ್ತಾರೆ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಶ್ರೀ ಭಗವಂತನು ಹೇಳಿದನು, ಭಯದ ಸರ್ವಥಾ ಅಭಾವ, ಅಂತಃಕರಣದ ಪೂರ್ಣ ನಿರ್ಮಲತೆ, ತತ್ವಜ್ಞಾನಕ್ಕಾಗಿ ಧ್ಯಾನ ಯೋಗದಲ್ಲಿ ನಿರಂತರ ದೃಢವಾದ ಸ್ಥಿತಿ ಮತ್ತು ಸಾತ್ವಿಕ ದಾನ, ಇಂದ್ರಿಯಗಳ ದಮನ, ಭಗವಂತನ ದೇವತೆಗಳ ಮತ್ತು ಗುರು ಜನರ ಪೂಜೆ ಹಾಗೂ ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ, ವೇದಶಾಸ್ತ್ರಗಳ ಪಠನ ಪಾಠನ, ಭಗವಂತನ ನಾಮ ಮತ್ತು ಗುಣಗಳ ಕೀರ್ತನೆ, ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಸಹಿಸುವುದು ಮತ್ತು ಶರೀರ ಇಂದ್ರಿಯಗಳ ಸಹಿತವಾಗಿ ಅಂತಃಕರಣದ ಸರಳತೆ. ಅಭಯಂ ಎಂದರೆ ಈಗ ಆ ದೈವಿ ಗುಣಗಳಲ್ಲಿ ಪ್ರಾಮುಖ್ಯವಾದುದನ್ನು ಅಭಯವೆಂದು ಹೇಳುವರು. ಮಹಾಪೂರದಲ್ಲಿ ಹಾರದವನಿಗೆ ಮುಳುಗುವ ಭಯವಿರುವುದಿಲ್ಲ, ಇಲ್ಲವೇ ಪಥ್ಯದಿಂದ ಇರುವವನಿಗೆ ರೋಗಗಳು ಉತ್ಪನ್ನವಾಗುವುದಿಲ್ಲ. ಹಾಗೆಯೇ ಯಾವುದೇ ಕರ್ಮವನ್ನು ಮಾಡುವಾಗ ಅಹಂಕಾರ ಪಡುವುದಿಲ್ಲವೋ ಅವನಿಗೆ ಸಂಸಾರದ ಭಯವಾದರೂ ಹೇಗಿದ್ದೀತು? ಅಥವಾ ಅದ್ವೈತದ ವಿಸ್ತಾರದಿಂದ ಜಗತ್ತೆಲ್ಲವೋ ಆತ್ಮರೂಪವಾಗಿದೆ ಎಂದು ತಿಳಿದವನಿಗೆ ಭಯದ ಮಾತೆ ಕೇಳಲು ಸಿಗುವುದಿಲ್ಲ. ನೀರು ಉಪ್ಪನ್ನು ಮುಳುಗಿಸತೊಡಗಿದಾಗ ಅದು ಉಪ್ಪು ನೀರಾಗುವುದು. ಹಾಗೆಯೇ ತನ್ನಲ್ಲಿ ಅದ್ವೈತ ಭಾವನೆ ಉಂಟಾದಾಗ ಭಯದ ನಾಶವಾಗುತ್ತದೆ. ಅಯ್ಯ, ಇವು ಅಭಯದ ಲಕ್ಷಣಗಳಾಗಿವೆ. ಹಾಗೂ ಈ ಅಭಯವು ಸಮ್ಯ ಜ್ಞಾನವನ್ನು ಇಚ್ಛಿಸುವವರ ಬೆಂಗಾವಲಾಗಿದೆ. ಸತ್ವ ಸಂಶುದ್ಧಿ, ಇನ್ನು ಶುದ್ಧ ಬುದ್ಧಿ ಎಂದು ಹೇಳುವುದನ್ನು ಈ ಲಕ್ಷಣಗಳಿಂದ ಗುರುತಿಸಬೇಕು. ಸುಟ್ಟ ಬೆರಣಿಯು ಉರಿಯುವುದಿಲ್ಲ, ಆರಿರುವುದೂ ಇಲ್ಲ. ಹಾಗೆಯೇ ಆ ಬುದ್ಧಿಯಲ್ಲಿ ಸಂಕಲ್ಪ ವಿಕಲ್ಪ ಇವೆರಡೂ ಇರುವುದಿಲ್ಲ. ಅಥವಾ ಪ್ರತಿಪದೆಯು ಪ್ರಾರಂಭವಾಗುವ ಮೊದಲು ಅಮಾವಾಸ್ಯೆಯು ಮುಗಿದಾಗ ನಡುವಿನ ಸಮಯದಲ್ಲಿ ಚಂದ್ರನ ರೂಪವು ಅತಿ ಸೂಕ್ಷ್ಮವಾಗಿರುತ್ತದೆ. ಅಥವಾ ಗ್ರೀಷ್ಮ ಋತುವಿನ ಕೊನೆಯಲ್ಲಿ ಹಾಗೂ ವರ್ಷಾ ಋತುವು ಪ್ರಾರಂಭವಾಗುವ ಮೊದಲು ಗಂಗೆಯ ನೀರು ತಿಳಿಯಾಗಿರುವುದು. ಅದರಂತೆ ಸಂಕಲ್ಪ ಮತ್ತು ವಿಕಲ್ಪಗಳು ಅಲ್ಲಿ ಉಳಿಯುವುದಿಲ್ಲ. ರಜೋಗುಣ ತಮೋಗುಣವು ಅಲ್ಲಿರುವುದಿಲ್ಲ. ಅಂತಹ ಬುದ್ಧಿಯಲ್ಲಿ ಸ್ವರೂಪ ಧ್ಯಾನದ ಪ್ರೀತಿ ಉತ್ಪನ್ನವಾಗಿರುತ್ತದೆ. ಇಂದ್ರಿಯ ವರ್ಗವು ಬೇಕಾದ ಇಲ್ಲವೇ ಬೇಡವಾದ ವಿಷಯಗಳನ್ನು ತೋರಿಸಿದರೂ ಆ ಬುದ್ಧಿಯಲ್ಲಿ ಇಚ್ಛೆಯು ಉತ್ಪನ್ನವಾಗುವುದಿಲ್ಲ. ಪತಿವ್ರತೆಯ ಪತಿಯು ಪರವೂರಿಗೆ ಹೋಗಿರುವುದರಿಂದ ಅವಳು ವಿರಹತಾಪದಿಂದಿರಲು ಏನೇ ಹಾನಿಯ ಅಥವಾ ಲಾಭದ ವಾರ್ತೆಯನ್ನು ಕೇಳಿದರೂ ಆ ಕಡೆಗೆ ಆಕೆಯ ಮನಸ್ಸು ಹೋಗುವುದಿಲ್ಲ. ಹೀಗೆಯೇ ಸ್ವರೂಪದ ಪ್ರೀತಿಯು ಉಂಟಾಗಿ ಬುದ್ಧಿಯು ಏಕನಿಷ್ಠವಾಗುವುದಕ್ಕೆ ಸತ್ವಶುದ್ಧಿ ಎಂದು ಹೇಳುತ್ತಾರೆ ಎಂದು ಕೇಶಿದೈತ್ಯನನ್ನು ಕೊಂದ ಶ್ರೀಕೃಷ್ಣನು ಹೇಳಿದನು. ಇನ್ನು ಜ್ಞಾನಯೋಗ ವ್ಯವಸ್ಥಿತಿ ಎಂದರೆ ಆತ್ಮಲಾಭಕ್ಕಾಗಿ ಜ್ಞಾನ ಅಥವಾ ಯೋಗ ಇವೆರಡರಲ್ಲಿ ತನ್ನ ಬುದ್ಧಿಯು ಯಾವುದಾದರೊಂದರಲ್ಲಿ ಸ್ಥಿರವಾಗಬಹುದು. ಅಲ್ಲಿ ಯಾವುದೇ ಆಹುತಿ ಕೊಡಲು ಉಳಿಯದಿರುವಾಗ ಪೂರ್ಣಾಹುತಿಯನ್ನು ನೀಡಿದಂತೆ ತನ್ನ ಚಿತ್ತವೃತ್ತಿಯನ್ನು ಸ್ಥಿರಗೊಳಿಸಬೇಕು. ಅಥವಾ ಕುಲೀನ ಮನುಷ್ಯನು ತನ್ನ ಕನ್ಯೆಯನ್ನು ಉತ್ತಮ ಕುಲಕ್ಕೆ ಅರ್ಪಿಸಿದಾಗ ಆಕೆಯು ಆ ಕುಲದಲ್ಲಿ ಸ್ಥಿರವಾಗುವಳು. ಅಥವಾ ಲಕ್ಷ್ಮಿಯು ವಿಷ್ಣುವಿನ ಒಬ್ಬನಲ್ಲೇ ಸ್ಥಿರಳಾದಳು. ಹಾಗೆಯೇ ಸಂಕಲ್ಪ ವಿಕಲ್ಪರಹಿತವಾಗಿ ಯೋಗ ಅಥವಾ ಜ್ಞಾನ ಇವುಗಳಲ್ಲಿ ವ್ಯವಹರಿಸುವುದೇ ಜ್ಞಾನ ಯೋಗವಾಗಿದೆ ಎಂದು ಶ್ರೀಕೃಷ್ಣನು ಹೇಳಿದನು. ದಾನಂ, ಶಕ್ತಿಯಾನುಸಾರವಾಗಿ ಕಾಯ ವಾಚ ಮನಸ ದಾನವನ್ನು ಮಾಡುವಾಗ
ನಿಜವಾಗಿ ತೊಂದರೆಗೀಡಾದ ವೈರಿಯನ್ನು ವಿಮುಖಗೊಳಿಸಬಾರದು. ಇದೇ ನಿಜವಾದ ದಾನವಾಗಿದೆ. ಧನಂಜಯನೇ, ವೃಕ್ಷವು ತನ್ನ ಹೂವುಗಳನ್ನು, ಹಣ್ಣುಗಳನ್ನು, ನೆರಳನ್ನು, ಬೇರುಗಳನ್ನು, ಎಲೆಗಳನ್ನು ದಾರಿ ನಡೆಯುವವರಿಂದ ಮುಚ್ಚಿಡುವುದಿಲ್ಲ. ಬೇಕಾದವರಿಗೆ ಎಲ್ಲವನ್ನೂ ಉಪಯೋಗಿಸಲು ನಿರ್ಬಂಧ ಹೇರುವುದಿಲ್ಲ. ಅದರಂತೆ ಮನಸ್ಸಿನಿಂದ ಹಿಡಿದು ಸಂಪತ್ತಿನವರೆಗೆ ಪ್ರಸಂಗಾನುಸಾರ ಕೊಟ್ಟು ಅವರ ಮನೋರಥದಂತೆ ಸಮಾಧಾನಪಡಿಸಬೇಕು. ಇದನ್ನೇ ದಾನವೆಂದು ಹೇಳುವರು. ಅದು ಮೋಕ್ಷರೂಪಿ ನಿಧಿಯು ದೃಷ್ಟಿಗೆ ಬೀಳಲು ಅಂಜನವಾಗಿದೆ. ಇದಿರಲಿ. ಧಮಶ್ಚ ಎಂದರೆ ಇನ್ನು ದಮದ ಲಕ್ಷಣಗಳನ್ನು ಹೇಳುವೆನು ಕೇಳು. ಶಸ್ತ್ರವನ್ನು ಧರಿಸಿದವನು ಶತ್ರುವಿನ ನಾಶ ಮಾಡುವಂತೆಯೇ ವಿಷಯ ಮತ್ತು ಇಂದ್ರಿಯಗಳ ಐಕ್ಯವನ್ನು ಅವನು ನಾಶ ಮಾಡುವನು. ಹಾಗೆಯೇ ಇಂದ್ರಿಯಗಳ ಮೂಲಕ ಬರುವ ವಿಷಯಗಳ ಗಾಳಿಯೂ ಕೂಡ ಸ್ಪರ್ಶಿಸಲು ಬಿಡುವುದಿಲ್ಲ ಮತ್ತು ಎಲ್ಲ ಇಂದ್ರಿಯಗಳನ್ನು ಪ್ರತ್ಯಾಹಾರದ ಹಿಡಿತದಲ್ಲಿ ಕಟ್ಟಿ ಇಡುವನು. ಚಿತ್ತದಲ್ಲಿ ನೆಟ್ಟಿರುವ ಪ್ರವೃತ್ತಿಯನ್ನು 10 ಇಂದ್ರಿಯಗಳ ಮೂಲಕ ವೈರಾಗ್ಯರೂಪಿ ಅಗ್ನಿಯಲ್ಲಿ ಹಾಕಿ ಹೊರಗೆ ತೆಗೆಯುವನು. ಶ್ವಾಸೋಚ್ಛ್ವಾಸವನ್ನು ನಿಲ್ಲುವಂತೆ ಮಾಡುವ ಯೋಗಿಗಳ ಅತಿ ಕಠಿಣವಾದ ವ್ರತಗಳನ್ನು ಅವನು ಉತ್ತಮ ರೀತಿಯಿಂದ ಹಗಲು ರಾತ್ರಿ ಆಚರಿಸುವನು. ಇವು ದಮದ ಲಕ್ಷಣಗಳಾಗಿವೆ. ಯಜ್ಞ. ಇನ್ನು ಯಜ್ಞವೆಂದರೇನು ಎಂಬುದನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ. ಬ್ರಾಹ್ಮಣರಿಂದ ಹಿಡಿದು ಸ್ತ್ರೀಯರವರೆಗಿನ ಎಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕನುಸಾರವಾಗಿ ಯಾರಿಗೆ ಯಾವ ದೇವತೆಯ ಪೂಜೆ ಮತ್ತು ಧರ್ಮ ಇರುವುದೋ ಅದನ್ನು ಶಾಸ್ತ್ರೋಕ್ತವಾಗಿ ಆಚರಿಸಬೇಕು. ಬ್ರಾಹ್ಮಣರು ಷಟ್ಕರ್ಮಗಳನ್ನು ಆಚರಿಸಬೇಕು ಮತ್ತು ಶೂದ್ರರು ಅವುಗಳನ್ನು ವಂದಿಸಬೇಕು. ಇದೇ ಅವರವರ ಯಜ್ಞವಾಗಿದೆ. ಹಾಗೂ ಇಬ್ಬರಿಗೂ ಸಮಾನವಾದ ಯಜ್ಞದ ಫಲ ದೊರಕುವುದು. ಹಾಗೆಯೇ ಅಧಿಕಾರಕ್ಕನುಸಾರವಾಗಿ ವಿಚಾರ ಮಾಡಿ ಎಲ್ಲರೂ ತಮ್ಮ ತಮ್ಮ ಯಜ್ಞಗಳನ್ನು ಮಾಡಬೇಕು. ಆದರೆ ಫಲಾಪೇಕ್ಷೆಯ ವಿಷವನ್ನು ಇದರಲ್ಲಿ ಬೆರೆಸಬಾರದು. ಈ ಯಜ್ಞದ ಕರ್ತ ನಾನೇ ಆಗಿದ್ದೇನೆ ಎಂಬ ಭಾವವನ್ನು ದೇಹದ ಮೂಲಕ ಮನಸ್ಸಿನಲ್ಲಿ ಉಂಟಾಗಲು ಬಿಡಬಾರದು. ಹಾಗೆಯೇ ವೇದಗಳ ಆಜ್ಞೆಯನ್ನು ಸ್ವತಃ ಪಾಲಿಸಬೇಕು. ಅರ್ಜುನನೇ, ಇದನ್ನೇ ಶಾಸ್ತ್ರೀಯ ಯಜ್ಞ ಎಂದು ಹೇಳುತ್ತಾರೆ. ಇದು ಮೋಕ್ಷ ಮಾರ್ಗದ ತಿಳುವಳಿಕೆಯಾಗಿದ್ದು ಮುಕ್ತಿಯ ಸಂಗಾತಿಯಾಗಿರುವುದು. ಸ್ವಾಧ್ಯಾಯ. ಚೆಂಡನ್ನು ನೆಲಕ್ಕೆ ಅಪ್ಪಳಿಸಿದರೆ ಅದು ಪುಟಿದು ಕೈಗೆ ಬರುವುದು. ಹೊಲದಲ್ಲಿ ಬೀಜವನ್ನು ಮುಂದೆ ಫಸಲಿನ ಕಡೆಗೆ ಗಮನವಿಟ್ಟು ಬಿತ್ತಲಾಗುವುದು. ಅದು ಅದರ ನಾಶವಲ್ಲ. ಇಟ್ಟಿರುವ ವಸ್ತುವು ಕಣ್ಣಿಗೆ ಬೀಳಲು ಕೈಯಲ್ಲಿ ದೀಪವನ್ನು ಹಿಡಿದುಕೊಳ್ಳುವರು. ಅಥವಾ ಗಿಡಕ್ಕೆ ರೆಂಬೆ ಕೊಂಬೆಗಳು, ಹೂ ಹಣ್ಣುಗಳು ಬರಲೆಂದು ಬೇರಿಗೆ ನೀರು ಎರೆಯುವರು. ಹೆಚ್ಚೇನು, ತನ್ನ ಸ್ವರೂಪವನ್ನು ಕನ್ನಡಿಯಲ್ಲಿ ನೋಡಬೇಕೆಂದು ಕನ್ನಡಿಯನ್ನು ಪುನಃ ಪುನಃ ಒರೆಸಿ ಸ್ವಚ್ಛಗೊಳಿಸುತ್ತಾರೆ. ಹಾಗೆಯೇ ಶ್ರುತಿಗಳಲ್ಲಿ ವರ್ಣಿಸಿರುವ ಈಶ್ವರನು ನಮಗೆ ಪ್ರಾಪ್ತವಾಗಬೇಕೆಂದು ವೇದಗಳನ್ನು ಸತತವಾಗಿ ಅಭ್ಯಾಸ ಮಾಡುತ್ತಾ ಇರಬೇಕು. ಬ್ರಹ್ಮ ಪ್ರಾಪ್ತಿಗಾಗಿ ಬ್ರಾಹ್ಮಣರು ವೇದಾಂತದ ಬ್ರಹ್ಮಸೂತ್ರಗಳನ್ನು ಮತ್ತು ಇತರರು ಸ್ತೋತ್ರಗಳನ್ನು ಅಥವಾ ಭಗವನ್ ನಾಮಗಳನ್ನು ಮೇಲಿಂದ ಮೇಲೆ ಹೇಳುತ್ತಾ ಇರಬೇಕು. ಪಾರ್ಥನೆ, ಸ್ವಾಧ್ಯಾಯವೆಂದು ಹೇಳುವುದು ಇದನ್ನೇ ಎಂದು ಭಗವಂತನು ಹೇಳಿದನು. ತಪಃ. ಇನ್ನು ನಿನಗೆ ತಪಸ್ಸು ಶಬ್ದದ ಅಭಿಪ್ರಾಯವನ್ನು ಹೇಳುವೆನು ಕೇಳು. ತನ್ನ ಸರ್ವಸ್ವವನ್ನು ಸತ್ಪಾತ್ರಕ್ಕೆ ದಾನ ಮಾಡುವುದನ್ನೇ ದಾನವೆಂದು ಹೇಳುತ್ತಾರೆ. ಸಿಕ್ಕಿದ ಕಡೆ ಖರ್ಚು ಮಾಡುವುದು ವ್ಯರ್ಥವೇ ಆಗಿದೆ. ಲಕ್ಕಿ ಗಿಡದ ಫಲವು ಬಿಟ್ಟು ಲಕ್ಕಿ ಗಿಡ ಫಲವನ್ನು ಬಿಟ್ಟು ಹಾಗೆಯೇ ಒಣಗಿ ಹೋಗುವುದು. ಇದು ಯಾರಿಗೂ ಉಪಯೋಗವಾಗುವುದಿಲ್ಲ. ಅಥವಾ ಧೂಪವು ಸಾಂಬ್ರಾಣಿಯು ಅಗ್ನಿಗೆ ಬಿದ್ದು ನಾಶ ಮಾಡಿಕೊಳ್ಳುವುದು, ಆದರೆ ಜಗತ್ತಿಗೆ ಸುಗಂಧ ನೀಡುವುದು. ಚಿನ್ನವನ್ನು ಶುದ್ಧ ಮಾಡಿದಂತೆ ತೂಕದಲ್ಲಿ ಕಡಿಮೆಯಾಗುವುದು, ಆದರೆ ಸರಿಯಾಗಿ ಹೊರಗೆ ಹತ್ತುವುದು. ಕೃಷ್ಣ ಪಕ್ಷದಲ್ಲಿ ಚಂದ್ರನು ಕ್ಷೀಣಿಸುತ್ತಾ ಹೋದರೂ ಸರ್ವ ಔಷಧಿಗಳನ್ನು ಪೋಷಿಸುವನು. ಹಾಗೆಯೇ ವೀರವರನೇ, ಬ್ರಹ್ಮಸ್ವರೂಪದ ಪ್ರಾಪ್ತಿಗಾಗಿ ಪ್ರಾಣ, ಇಂದ್ರಿಯಗಳು, ಶರೀರ ಇವುಗಳನ್ನು ಸವೆಸುವುದನ್ನೇ ತಪಸ್ಸು ಎಂದು ಹೇಳುವರು. ಇತರೆ ತಪಸ್ಸುಗಳು ಇದರಂತೆ ಶುದ್ಧವಾಗಿರುವುದಿಲ್ಲ. ಹಂಸವು ಹಾಲಿನಲ್ಲಿ ಕೊಕ್ಕನ್ನು ಹಾಕಿ ನೀರನ್ನು ಬೇರ್ಪಡಿಸುವುದು. ಹಾಗೆಯೇ ದೇಹ ಮತ್ತು ಜೀವ ಇವರ ಐಕ್ಯವನ್ನು ಮುರಿದೊಗೆಯಲು, ಅದು ಹುಟ್ಟಿದಾಕ್ಷಣವೇ ವಿವೇಕದಿಂದ ಬೇರ್ಪಡಿಸಲು ಯಾವಾಗಲೂ ಅಂತಃಕರಣದಲ್ಲಿ ವಿಚಾರ ಮಾಡುವನು. ಮನುಷ್ಯನು ಎಚ್ಚರಗೊಂಡಾಗ ನಿದ್ದೆ ಮತ್ತು ಸ್ವಪ್ನ ಇವುಗಳು ತನ್ನಿಂದ ತಾನೇ ಇಲ್ಲವಾಗುವಂತೆ ಆತ್ಮಜ್ಞಾನ ಉಂಟಾದಾಗ ವಿಷಯಗಳ ಕಡೆಗಿನ ಬುದ್ಧಿಯ ದಾರಿಯು ಕುಂಠಿತವಾಗುವುದು. ಧನುರ್ಧರನೇ, ಹಾಗೆಯೇ ಆತ್ಮಪ್ರಾಪ್ತಿಗಾಗಿ ಅಂತಃಕರಣದಲ್ಲಿ ಉಂಟಾಗುವ ವಿವೇಕವನ್ನೇ ತಪಸ್ಸು ಎಂದು ಹೇಳುವುದು. ಆರ್ಜವಂ. ಹಾಲು ಮಕ್ಕಳಿಗೆ ಹಿತಕರವಾಗಿರುವಂತೆ ಪ್ರಾಣವು ಸಮಸ್ತ ಪ್ರಾಣಿಗಳಲ್ಲಿ ಒಂದೇ ರೀತಿಯಿಂದ ಇರುವಂತೆ ಪ್ರಾಣಿ ಮಾತ್ರರಲ್ಲಿ ಇರುವ ಸೌಜನ್ಯವನ್ನೇ ಆರ್ಜವ ಎಂದು ಹೇಳುತ್ತಾರೆ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ
ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೇರಚಾಪಲಂ. ಮನಸ್ಸು, ಮಾತು ಮತ್ತು ಶರೀರದಿಂದ ಯಾರಿಗೂ ಯಾವ ಪ್ರಕಾರವಾಗಿಯೂ ಕಷ್ಟ ಕೊಡದಿರುವುದು, ಯಥಾರ್ಥ ಮತ್ತು ಪ್ರಿಯವಾಗಿ ಮಾತಾಡುವುದು, ತನಗೆ ಅಪಕಾರ ಮಾಡಿದವರ ಮೇಲೆಯೂ ಕೋಪಿಸದಿರುವುದು, ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನವನ್ನು ತ್ಯಜಿಸುವುದು, ಅಂತಃಕರಣದ ಉಪರತಿ ಅರ್ಥಾತ್ ಚಿತ್ತ ಚಾಂಚಲ್ಯದ ಅಭಾವ, ಯಾರನ್ನೂ ನಿಂದಿಸದಿರುವುದು, ಎಲ್ಲ ಪ್ರಾಣಿಗಳಲ್ಲಿ ಕಾರಣರಹಿತವಾದ ದಯೆ, ಇಂದ್ರಿಯಗಳು ವಿಷಯಗಳೊಡನೆ ಸಂಯೋಗವಾದಾಗಲೂ ಅದರಲ್ಲಿ ಆಸಕ್ತರಾಗದಿರುವಿಕೆ, ಕೋಮಲತೆ, ಲೋಕ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆಯಲ್ಲಿ ಲಜ್ಜೆ ಮತ್ತು ವ್ಯರ್ಥವಾದ ಚೇಷ್ಟೆಯ ಅಭಾವ. ಅಹಿಂಸಾ ಎಂದರೆ ಕಾಯ ವಾಚ ಮನಸ್ಸಿನಿಂದ ಜಗತ್ತಿಗೆ ಸುಖವಾಗುವಂತೆ ವರ್ತಿಸುವುದೇ ಅಹಿಂಸೆಯ ನಿಜವಾದ ಲಕ್ಷಣವಾಗಿದೆ. ಸತ್ಯಂ, ಮೃದುವಾದ ಕಮಲದ ಮೊಗ್ಗು ನೀರನ್ನು ಭೇದಿಸಿ ಮೇಲೆ ಬರುವಂತೆ, ಚಂದ್ರನ ಕಿರಣಗಳು ಶೀತಲವಾಗಿರುವಂತೆ ಮಾತು ತೀಕ್ಷ್ಣವಾಗಿದ್ದರೂ ಮೃದುವಾಗಿರಬೇಕು. ಕೇವಲ ದರ್ಶನ ಮಾತ್ರದಿಂದಲೇ ರೋಗವು ವಾಸಿಯಾಗುವಂತಹ ಮತ್ತು ತಿಂದಾಗ ನಾಲಿಗೆ ಕಹಿಯಾಗದೇ ಇರುವ ಔಷಧಿಯೇ ಇಲ್ಲ. ಮತ್ತೆ ಅದರ ಉಪಮೆ ಹೇಗೆ ಕೊಡಬಹುದು? ಆದರೆ ಮೃದುತನದಲ್ಲಿ ಕಣ್ಣಿನ ಗುಡ್ಡೆಗಳಿಗೂ ಒತ್ತುವುದಿಲ್ಲ ಮತ್ತು ಕಠಿಣತೆಯಲ್ಲಿ ಪರ್ವತದ ದಂಡೆಯನ್ನು ಸಹ ಒಡೆದು ನೀರು ಹೊರಬೀಳುವುದು. ಅದರಂತೆ ಸಂಶಯ ನಿವಾರಿಸಲು ಕಠೋರತನದಲ್ಲಿ ಕಬ್ಬಿಣದಂತೆ ತೀಕ್ಷ್ಣವು, ಕೇಳಿದಾಗ ಮಾಧುರ್ಯವು ನಾಚಿಕೊಳ್ಳುವುದು. ಅಂತಹ ಮಾತನ್ನು ಕೇಳಿದಾಗ ಕಿವಿಗಳಿಗೂ ಅದನ್ನು ಕೇಳಬೇಕೆಂದು ಅನಿಸುವುದು ಹಾಗೂ ಸತ್ಯತೆಯಿಂದ ಬ್ರಹ್ಮನವರೆಗೆ ಕೊಂಡು ಹೋಗುವುದು. ಹೆಚ್ಚೇನು, ಆ ಮಾತಿನಿಂದ ಯಾರೂ ಮೋಸ ಹೋಗುವುದಿಲ್ಲ ಹಾಗೂ ಅದರ ಅರ್ಥವನ್ನು ನೋಡಹೋದರೆ ಅದರಿಂದ ಯಾರ ಮನಸ್ಸಿಗೂ ಆಘಾತವಾಗುವುದಿಲ್ಲ. ಬೇಡನ ಸಂಗೀತವು ಕಿವಿಗೆ ಇಂಪಾಗಿರುತ್ತದೆ, ಆದರೆ ನಿಜವಾಗಿ ನೋಡಿದರೆ ಅದು ಮೃಗಗಳಿಗೆ ಘಾತಕವಾಗಿರುತ್ತದೆ. ಅಥವಾ ಅಗ್ನಿಯು ತನ್ನ ಕಾರ್ಯವನ್ನು ಬಹಿರಂಗವಾಗಿಯೇ ಮಾಡುತ್ತದೆ, ಆದರೆ ಅದರ ಸತ್ಯತೆಗೆ ಬೆಂಕಿ ಬೀಳಲಿ. ಕಿವಿಗೆ ಮಧುರವಾಗಿದ್ದು ಅರ್ಥ ನೋಡಲು ಹೋದರೆ ಎದೆ ಬಿರಿಯುವುದು. ಇದು ಭಾಷಣವಾಗಿರದೆ ಮಾಯಾವಿಯಾದ ಸುಂದರ ಸ್ತ್ರೀಯೇ ಆಗಿದೆ. ತಾಯಿಯು ಸಿಟ್ಟುಗೊಂಡಾಗ ಮಗುವಿಗೆ ಬೆದರಿಸಲು ಮಾತುಗಳು ಕಠಿಣವಾಗಿದ್ದರೂ ಪೊಳ್ಳಾಗಿರುವುದು, ಲಾಲಿಸಲು ಹೂವಿನಂತೆ ಮೃದುವಾಗಿರುವುದು. ಹಾಗೆಯೇ ಕೇಳಿದಾಗ ಸುಖಪ್ರಾಪ್ತವಾಗಿ ಪರಿಣಾಮದಲ್ಲಿ ಮಧುರವಾಗಿದ್ದು ಯಾರಿಗೂ ಮರ್ಮಭೇದಕವಾಗದಿರುವಂತೆ ಮಾತನಾಡುವುದನ್ನೇ ಸತ್ಯವಾಗಿ ಮಾತನಾಡುವುದಾಗಿದೆ. ಅಕ್ರೋಧ, ಕಲ್ಲಿನ ಮೇಲೆ ನೀರು ಸುರಿವಿದರೂ ಅದು ಮೊಳಕೆ ಒಡೆಯುವುದಿಲ್ಲ, ಮಜ್ಜಿಗೆಯನ್ನು ಕಡೆದರೆ ಬೆಣ್ಣೆ ಬರುವುದಿಲ್ಲ, ಹಾವಿನ ಪೊರೆಯನ್ನು ತುಳಿದರೂ ಅದು ಹೆಡೆಯೆತ್ತುವುದಿಲ್ಲ, ವಸಂತ ಋತು ಪ್ರಾಪ್ತವಾದರೂ ಆಕಾಶಕ್ಕೆ ಹೂವುಗಳು ಬಿಡುವುದಿಲ್ಲ, ಅಥವಾ ರಂಭೆಯ ಸೌಂದರ್ಯದಿಂದ ಶುಕನಲ್ಲಿ ವಿಷಯ ವಾಸನೆ ಉಂಟಾಗಲಿಲ್ಲ. ಇಲ್ಲವೇ ಬೂದಿಯಲ್ಲಿ ತುಪ್ಪವನ್ನು ಸುರಿಸಿದರೆ ಬೆಂಕಿಯು ಹತ್ತಿಕೊಳ್ಳುವುದಿಲ್ಲ. ಹಾಗೆಯೇ ಕ್ರೋಧಗಳನ್ನು ಉಂಟು ಮಾಡುವ ಅಪಶಬ್ದಗಳನ್ನು ಉಚ್ಚರಿಸಿದರೂ, ಈ ಪ್ರಕಾರ ಅನೇಕ ಕಾರಣ ಒದಗಿದರೂ, ಅಥವಾ ಎಲೈ ಪಾಂಡುಸುತನೆ, ಆಯುಷ್ಯ ಮುಗಿದವನಿಗೆ ಬದುಕಿಸಲು ಬ್ರಹ್ಮನಿಗೆ ಶರಣು ಹೋದರೂ ಅವನು ಬದುಕುವುದಿಲ್ಲ. ಹಾಗೆಯೇ ಕ್ರೋಧವನ್ನು ಉಂಟು ಮಾಡಲು ಎಷ್ಟೇ ಪ್ರಯತ್ನ ಮಾಡಿದರೂ ಅವನಿಗೆ ಸಿಟ್ಟು ಬರುವುದಿಲ್ಲ. ಇದೇ ಸ್ಥಿತಿಯನ್ನು ಅಕ್ರೋಧತ್ವ ಎಂದು ಹೇಳುತ್ತಾರೆ. ಹೀಗೆ ಶ್ರೀಕೃಷ್ಣನು ಅರ್ಜುನನಲ್ಲಿ ಹೇಳಿದನು. ತ್ಯಾಗ ಎಂದರೆ ಮಣ್ಣನ್ನು ತ್ಯಜಿಸಿದರೆ ಗಡಿಗೆಯ ತ್ಯಾಗವು, ನೂಲಿನ ತ್ಯಾಗದಿಂದ ಬಟ್ಟೆಯ ತ್ಯಾಗ, ಬೀಜಗಳ ತ್ಯಾಗದಿಂದ ವೃಕ್ಷದ ತ್ಯಾಗವು ತಾನಾಗಿಯೇ ಆಗುವುದು. ಅಥವಾ ಗೋಡೆಯನ್ನು ತ್ಯಜಿಸಿದ್ದರಿಂದ ಅದರ ಮೇಲಿನ ಚಿತ್ರಗಳ ತ್ಯಾಗ, ಅಥವಾ ನಿದ್ದೆಯ ತ್ಯಾಗದಿಂದ ನಾನಾ ರೀತಿಯ ಸ್ವಪ್ನಗಳ ಜಾಲವು ತನ್ನಿಂದ ತಾನೇ ಇಲ್ಲವಾಗುವುದು. ನೀರಿನ ತ್ಯಾಗದಿಂದ ಅಲೆಗಳ ತ್ಯಾಗ, ವರ್ಷಾಕಾಲವನ್ನು ತ್ಯಜಿಸಿದರೆ ಮೋಡಗಳ ತ್ಯಾಗ, ಧನವನ್ನು ತ್ಯಾಗ ಮಾಡಿದರೆ ವಿಷಯೋಪಭೋಗಗಳ ತ್ಯಾಗ ತಾನಾಗಿಯೇ ಆಗುವುದು. ಹಾಗೆಯೇ ಜ್ಞಾನಿಗಳಾಗದವರು ದೇಹವೇ ತಾನೆಂಬ ಅಹಂಕಾರವನ್ನು ತ್ಯಜಿಸಿ ಇಡೀ ಜಗತ್ತನ್ನು ತ್ಯಜಿಸುವರು. ಇದನ್ನೇ ತ್ಯಾಗವೆಂದು ಹೇಳುವರು. ಹೀಗೆ ಯಜ್ಞಭೋಕ್ತ ಭಗವಾನ್ ಶ್ರೀಕೃಷ್ಣನು ಹೇಳಿದುದನ್ನು ಮನನ ಮಾಡಿ ಭಾಗ್ಯವಂತನಾದ ಪಾರ್ಥನು ಹೀಗೆ ಪ್ರಶ್ನೆ ಮಾಡಿದನು. ಓ ಪ್ರಭುವೇ, ಶಾಂತಿಯ ಲಕ್ಷಣಗಳು ಯಾವುವು ಎಂಬುದನ್ನು ಸ್ಪಷ್ಟಪಡಿಸಿ ನನಗೆ ಹೇಳು. ಆಗ ಭಗವಂತನು ಹೇಳಿದನು, ನೀನು ಬಹಳ ಉತ್ತಮವಾದುದನ್ನೇ ಕೇಳಿರುವೆ. ಗಮನವಿಟ್ಟು ಕೇಳು. ಶಾಂತಿ, ತಿಳಿಯುವವನು ತಿಳಿವನ್ನು ಪೂರ್ಣವಾಗಿ ತಿಳಿದ ಮೇಲೆ ಜ್ಞಾತ ಮತ್ತು ಜ್ಞಾನ ಇವು ಜ್ಞಾತೃವಿನಲ್ಲಿ ಲಯ ಹೊಂದುವವು. ಅದನ್ನೇ ಬ್ರಹ್ಮರೂಪ ಶಾಂತಿ ಎಂದು ಹೇಳುವರು. ಪ್ರಳಯ ಕಾಲದಲ್ಲಿ ನೀರು ಉಕ್ಕಿ ಇಡೀ ವಿಶ್ವವು ಮುಳುಗಿ ಹೋದಾಗ ತನ್ನ ಸ್ವರೂಪದಲ್ಲಿ ತಾನೇ ಲಯ ಹೊಂದುವುದು.
ಮತ್ತೆ ಉಗಮ ಪ್ರವಾಹ ಸಮುದ್ರವನ್ನು ಸೇರುವುದು ಮುಂತಾದ ಅವಸ್ಥೆಗಳೇ ಇರುವುದಿಲ್ಲ. ಎಲ್ಲವೂ ಜಲಮಯವೆಂಬ ಬೋಧವು ಯಾರಿಗೆ ತಾನೇ ಆಗುವುದಿಲ್ಲ. ಹಾಗೆಯೇ ಜ್ಞೇಯದ ಐಕ್ಯವಾಗಲು ಜ್ಞಾತೃತ್ವವು ತಾನಾಗಿಯೇ ಇಲ್ಲದಂತಾಗುವುದು. ಅರ್ಜುನನೇ, ಮತ್ತೆ ಉಳಿಯುವ ಜ್ಞಾನವೇ ಶಾಂತಿಯ ಸ್ವರೂಪವಾಗಿದೆ. ಅಪೈಶುನಂ, ರೋಗವು ರೋಗಿಯನ್ನು ಪೀಡಿಸುವಾಗ ಅವನು ಗುಣಮುಖವಾಗಬೇಕೆಂಬ ಕಳಕಳಿಯಿರುವ ವೈದ್ಯನು ರೋಗಿಯು ತನ್ನವನೋ ಬೇರೆಯವನೋ ಎಂದು ನೋಡುವುದಿಲ್ಲ. ಅಥವಾ ಒಂದು ಆಕಳು ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿರುವಾಗ ಅದನ್ನು ನೋಡಿದವನು ಅದು ಹಾಲು ಕೊಡುವುದೋ ಬಂಜೆಯೋ ಎಂಬುದನ್ನು ನೋಡದೆ ಹೊರಗೆ ತೆಗೆಯುವನು. ನೀರಿನಲ್ಲಿ ಮುಳುಗುವವನನ್ನು ನೋಡಿ ಮನಸ್ಸಿನಲ್ಲಿ ಕರುಣೆ ಉಂಟಾದವನು ಅವನು ಬ್ರಾಹ್ಮಣನೋ ಅಂತ್ಯಜನೋ ಎಂದು ವಿಚಾರ ಮಾಡದೆ ಅವನನ್ನು ಹೊರಗೆ ತೆಗೆದು ಕಾಪಾಡುವನು. ಅಥವಾ ಗೋಂಡಾರಣ್ಯದಲ್ಲಿ ಕಳ್ಳರು ಓರ್ವ ಸ್ತ್ರೀಯಳಲ್ಲಿದ್ದ ಒಡವೆ ಬಟ್ಟೆ ಕಸಿದುಕೊಂಡು ವಿವಸ್ತ್ರಳಾಗಿಸಿದ್ದರು. ಆಕೆಯನ್ನು ನೋಡಿದ ಸದ್ಗೃಹಸ್ಥನು ಮೊಟ್ಟ ಮೊದಲಿಗೆ ಆಕೆಯ ಮೈ ಮೇಲೆ ಬಟ್ಟೆ ಒಗೆದು ಮತ್ತು ಆಕೆಯ ಕುರಿತು ವಿಚಾರಿಸುವನು. ಹಾಗೆಯೇ ಯಾರು ಅಜ್ಞಾನ ಮತ್ತು ಪ್ರಮಾದದಿಂದ ಕೂಡಿರುವರೋ ಅಥವಾ ಪೂರ್ವ ಕರ್ಮಾನುಸಾರ ರೋಗ ಪೀಡಿತರೋ ಎಲ್ಲರ ನಿಂದೆಗೆ ಪಾತ್ರರಾಗಿರುವರು ಅವರಿಗೆ ತಾನು ಸ್ವತಃ ಸಹಾಯ ಮಾಡಿ ವ್ಯಾಧಿಗಳಿಂದ ದುಃಖ ಪಡುತ್ತಿರುವವರ ದುಃಖವನ್ನು ಮರೆಯುವಂತೆ ಮಾಡುತ್ತಾರೆ. ಅಯ್ಯ, ಅವರಿಗೆ ಮುಂದಾಗುವ ಮನುಷ್ಯರ ದೋಷಗಳನ್ನು ತಮ್ಮ ದೃಷ್ಟಿಯಿಂದ ಇಲ್ಲದಂತೆ ಮಾಡಿ ಅನಂತರ ಅವರನ್ನು ಅವಲೋಕಿಸುವರು. ಯಥಾವಿಧಿಯಿಂದ ಪೂಜಿಸಿ ದೇವರ ದರ್ಶನ ಪಡೆಯಬೇಕು. ಬೀಜಗಳನ್ನು ಬಿತ್ತಿ ಫಸಲು ಬಂದಾಗ ಹೊಲವನ್ನು ನೋಡಬೇಕು. ಅತಿಥಿಯನ್ನು ಭೋಜನಾದಿಗಳಿಂದ ಸಂತೋಷಪಡಿಸಿ ಆಶೀರ್ವಾದವನ್ನು ಪಡೆಯಬೇಕು. ಅದರಂತೆ ತನ್ನಲ್ಲಿರುವ ಗುಣಗಳಿಂದ ಮುಂದಿರುವ ಮನುಷ್ಯನ ಹೀನ ಗುಣಗಳನ್ನು ಇಲ್ಲದಂತೆ ಮಾಡಿ ಅವನ ಕಡೆಗೆ ನೋಡಬೇಕು. ಇಷ್ಟೇ ಅಲ್ಲ, ಅವನ ಪಾಪಕರ್ಮಗಳನ್ನು ಉಚ್ಚರಿಸಿ ಹೃದಯವನ್ನು ನೋಯಿಸಬಾರದು. ಅವನಲ್ಲಿರುವ ದೋಷಗಳನ್ನು ಹೆಸರೆತ್ತಿ ನೀನು ದೋಷಿಯಾಗಿರುವೆ ಎಂದು ಹೇಳಬಾರದು. ಯಾರೇ ಮನುಷ್ಯನು ಕೆಟ್ಟ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಬರುವಂತಹ ಉಪಾಯವನ್ನು ಅವನು ಮಾಡುವನು, ಆದರೆ ಅವನಿಗೆ ಮರ್ಮಾಘಾತ ಮಾಡುವುದಿಲ್ಲ. ಅರ್ಜುನನೇ, ಉತ್ತಮ ಮನುಷ್ಯನ ದೃಷ್ಟಿಯಿಂದ ಅವನು ಇನ್ನೊಬ್ಬನನ್ನು ಕನಿಷ್ಠವೆನ್ನುವುದಿಲ್ಲ. ಅವನ ದೋಷಗಳನ್ನು ಮನಸ್ಸಿನಲ್ಲಿ ಎಣಿಸುವುದಿಲ್ಲ. ಅದೇ ಅಪೈಶೂನ್ಯದ ನಿಜವಾದ ಲಕ್ಷಣವಾಗಿದೆ. ಅರ್ಜುನನೇ, ಇದೇ ಮೋಕ್ಷ ಮಾರ್ಗದ ಸುಖಮಯ ಸಾಧನೆಯಾಗಿದೆ. ದಯಾಭೂತೇಶು, ಇನ್ನು ದಯೆ ಹೇಗಿರಬೇಕೆಂದರೆ ಪೌರ್ಣಿಮೆಯ ಚಂದ್ರನು ಸಣ್ಣವರು ದೊಡ್ಡವರು ಎಂಬ ಭೇದವೆಣಿಸದೆ ಎಲ್ಲರಿಗೂ ಸಮಾನವಾದ ಶಾಂತಿಯನ್ನು ಕೊಡುವನು. ಹಾಗೆಯೇ ದಯಾರ್ದ್ರ ಹೃದಯದಿಂದ ದುಃಖಿತ ಜನರ ದುಃಖವನ್ನು ದೂರಗೊಳಿಸುವಾಗ ಅವನು ಉತ್ತಮನಾಗಿರುವನು ಅಥವಾ ಅಧಮನಾಗಿರುವನು ಎಂಬುದನ್ನು ಯೋಚಿಸದೆ ಎಲ್ಲರ ದುಃಖಗಳನ್ನು ನಿವಾರಿಸುತ್ತಾನೆ. ಜಗತ್ತಿನಲ್ಲಿ ನೀರಿನಂತಹ ಬೇರೆ ವಸ್ತುವೇ ಇಲ್ಲ. ಅದು ತನ್ನನ್ನು ನಾಶಪಡಿಸಿಕೊಂಡಾದರೂ ಒಣಗಿದ ಹುಲ್ಲನ್ನು ತನ್ನ ತೇವದಿಂದ ರಕ್ಷಿಸುವುದು. ಹಾಗೆಯೇ ತನ್ನೆದುರಿಗೆ ಇರುವ ದುಃಖ ಪೀಡಿತ ಮನುಷ್ಯನಿಗೆ ಕನಿಕರದಿಂದ ತನ್ನ ಸರ್ವಸ್ವವನ್ನು ಕೊಟ್ಟರೂ ಏನು ಕೊಡಲೇ ಇಲ್ಲ ಎಂಬ ಭಾವನೆಯಿಂದ ಇರುವನು. ನೀರು ಹರಿಯುವಾಗ ದಾರಿಯಲ್ಲಿ ತಗ್ಗು ಬಂದರೆ ಅದನ್ನು ತುಂಬಿಸದೆ ಮುಂದೆ ಹೋಗುವುದಿಲ್ಲ. ಹಾಗೆಯೇ ತನ್ನೆದುರಿಗಿರುವ ದಣಿದ ಮನುಷ್ಯನನ್ನು ಸಂತೋಷಪಡಿಸದೆ ಮುಂದೆ ಹೋಗುವುದಿಲ್ಲ. ಕಾಲಿಗೆ ಮುಳ್ಳು ಚುಚ್ಚಿದಾಗ ಆಗುವ ದುಃಖದಂತೆ ಇತರರ ಸಂಕಟವನ್ನು ಕಂಡು ಆತನ ಮನಸ್ಸು ಕಳವಳಿಸುತ್ತದೆ. ಅಥವಾ ಅಂಗಾಲಿಗೆ ತಂಪಾದ ವಸ್ತುವನ್ನು ತಿಕ್ಕಿದಾಗ ಕಣ್ಣಿಗೆ ತಂಪಾಗುವಂತೆಯೇ ಇತರರ ಸುಖವನ್ನು ನೋಡಿ ಅವನು ಸುಖಿಯಾಗುವನು. ಬಾಯಾರಿದವನಿಗಾಗಿಯೇ ಜಗತ್ತಿನಲ್ಲಿ ನೀರು ನಿರ್ಮಾಣಗೊಂಡಿರುವಂತೆಯೇ ದುಃಖಿತರ ದುಃಖಗಳನ್ನು ದೂರ ಮಾಡಲಿಕ್ಕಾಗಿಯೇ ಅವನು ಈ ಜಗತ್ತಿನಲ್ಲಿರುವನು. ಇಂತಹ ಗುಣಗಳಿಂದ ಕೂಡಿದ ಮನುಷ್ಯನು ಕೇವಲ ದಯೆಯ ಮೂರ್ತಿಯೇ ಆಗಿರುವನು. ಎಲೈ ವೀರಶ್ರೇಷ್ಠನೇ, ಅಂತಹವನಿಗೆ ತಾನು ಹುಟ್ಟಿನಿಂದಲೇ ಋಣಿಯಾಗಿರುವೆನು. ಅಂತಹವನಿಗೆ ನಾನು ಹುಟ್ಟಿನಿಂದಲೇ ಋಣಿಯಾಗಿರುವೆನು. ಅಲೋಲುಪ್ತ್ವಂ, ಸೂರ್ಯೋದಯವಾದಾಗಲೇ ಕಮಲವು ಅರಳುವುದು, ಆದರೆ ಸೂರ್ಯನು ಅದರ ಸುಗಂಧವನ್ನು ತೆಗೆದುಕೊಳ್ಳುವುದಿಲ್ಲ. ವಸಂತ ಋತುವಿನಿಂದಾಗಿ ವನದಲ್ಲಿ ಗಿಡಗಳು ಪ್ರಫುಲ್ಲಿತವಾಗುವವು, ಆದರೂ ಅದರಲ್ಲಿನ ಒಂದು ಗಿಡದ ಉಪಯೋಗವನ್ನು ಪಡೆಯದೆ ಋತುವು ಮುಂದೆ ಸರಿಯುವುದು. ಹೆಚ್ಚೇನು, ಮಹಾಲಕ್ಷ್ಮಿಯು ಸಕಲ ಸಿದ್ಧಿಗಳೊಂದಿಗೆ ವಿಷ್ಣುವಿನ ಬಳಿಗೆ ಬಂದರೂ ಅವನ ಲಕ್ಷ್ಯವು ಆಕೆಯ ಕಡೆಗೆ ಹೋಗುವುದಿಲ್ಲ. ಹಾಗೆಯೇ ತನಗೆ ಇಷ್ಟವಾದ ಇಹಲೋಕದ ಅಥವಾ ಪರಲೋಕದ ಭೋಗಗಳು ಸೇವಕರಾಗಿದ್ದರೂ ಅವನ ಮನಸ್ಸಿನಲ್ಲಿ ಅವುಗಳನ್ನು ಅನುಭವಿಸಬೇಕೆಂಬ ಬಯಕೆ ಹುಟ್ಟುವುದಿಲ್ಲ. ಹೆಚ್ಚೇನು ಹೇಳಲಿ, ಕುತೂಹಲದಿಂದಲೂ ವಿಷಯಗಳನ್ನು ಇಚ್ಛಿಸದಿರುವುದನ್ನು ಅಲೋಲುಪ್ತ್ವ ಎಂದು ಹೇಳುತ್ತಾರೆ. ಮಾರ್ಧವಂ, ಜೇನುನೊಣಗಳಿಗೆ ಅವುಗಳ ಗೂಡು ಸುಖಕರವಾಗಿರುತ್ತದೆ. ಜಲಚರಗಳಿಗೆ ನೀರು ಪ್ರಿಯವಾಗಿರುತ್ತದೆ. ಪಕ್ಷಿಗಳಿಗೆ ಆಕಾಶವು ಹಾರಲು ಮುಕ್ತವಾಗಿರುತ್ತದೆ. ಅಥವಾ ಬಾಲಕನಿಗೆ ಸುಖವಾಗಬೇಕೆಂದು ತಾಯಿಯ ಪ್ರೇಮವು ಅದರ ಮೇಲಿರುತ್ತದೆ.
ವಸಂತ ಋತುವು ಪ್ರಾರಂಭವಾದಾಗ ಮಲೆಯ ಪರ್ವತದಿಂದ ಮಂದ ಸುಗಂಧಿತ ಗಾಳಿಯು ಬೀಸುವುದು. ಪ್ರಿಯ ವಸ್ತುವನ್ನು ನೋಡಿದಾಗ ಕಣ್ಣುಗಳಿಗೆ ಸಮಾಧಾನವಾಗುತ್ತದೆ. ಅಥವಾ ಆಮೆಯು ತನ್ನ ದೃಷ್ಟಿಯಿಂದ ಮರಿಗಳನ್ನು ಸಾಕುತ್ತದೆ. ಹಾಗೆಯೇ ಮೃದು ಸ್ವಭಾವದವನ ದೃಷ್ಟಿಯು ಭೂತ ಮಾತ್ರರಲ್ಲಿ ಪ್ರೇಮಪೂರ್ಣವಾಗಿರುತ್ತದೆ. ಸ್ಪರ್ಶಕ್ಕೆ ಮೃದುವು, ಬಾಯಿಯಲ್ಲಿ ಹಾಕಿದರೆ ಸುಸ್ವಾದವು, ಮೂಗಿಗೆ ಸುಗಂಧವು, ನೋಡಲು ಬೆಳ್ಳಗೆ ಸ್ವಚ್ಛವಾಗಿರುವುದು. ಇಂತಹ ಈ ಕರ್ಪೂರವನ್ನು ಬೇಕಾದಷ್ಟು ತಿಂದರೂ ಅದರಿಂದ ಬಾಧೆಯಾಗದಿದ್ದರೆ ಅದು ದೃಷ್ಟಾಂತಕ್ಕೆ ಪಾತ್ರವಾಗುತ್ತಿತ್ತು. ಯಾವುದು ತನ್ನ ಉದರದಲ್ಲಿ ಪಂಚಮಹಾಭೂತಗಳನ್ನು ಧರಿಸುತ್ತದೋ, ಅಣುವಿನಲ್ಲಿಯೂ ಸಮಾವೇಶವಾಗುವುದೋ, ಆ ಆಕಾಶವು ವಿಶ್ವದ ಆಕಾರದಂತೆ ಆಕಾರ ತಳೆಯುವುದು. ಹೆಚ್ಚೇನು ಹೇಳಲಿ, ಹೀಗೆಯೇ ಇವರು ಜಗತ್ತಿನ ಜೀವನಕ್ಕಾಗಿಯೇ ಬದುಕುವರು. ಇಂತಹ ಸ್ಥಿತಿಗೆ ಮಾರ್ದವ ಎಂದು ಹೆಸರು. ಇನ್ನು ಹ್ರೀಹಿ ಎಂದರೆ ಪರಾಜಿತನಾದ ರಾಜನು ಲಜ್ಜೆಯಿಂದ ದುಃಖಿತನಾಗುತ್ತಾನೆ. ಹೀನ ಸ್ಥಿತಿಯು ಪ್ರಾಪ್ತವಾದಾಗ ಮಾನವಂತ ಮನುಷ್ಯನು ನಿಸ್ತೇಜನಾಗುತ್ತಾನೆ. ಅಥವಾ ಉತ್ತಮ ಸನ್ಯಾಸಿಯು ಆಕಸ್ಮಿಕವಾಗಿ ಚಾಂಡಾಲನ ಮನೆ ಹೊಕ್ಕರೆ ಅವನಿಗೆ ಲಜ್ಜೆ ಉಂಟಾಗುತ್ತದೆ. ಕ್ಷತ್ರಿಯನಿಗೆ ರಣಾಂಗಣದಿಂದ ಓಡಿ ಹೋಗುವ ಪ್ರಸಂಗ ಬಂದರೆ ಅದನ್ನು ಸಹಿಸಲು ಅವನಿಗೆ ನಾಚಿಕೆಯಾಗುವುದು. ಅಥವಾ ಪತಿವ್ರತೆಯಾದವಳಿಗೆ ಗಂಗಾಭಾಗೀರಥಿ ಎಂದು ಕರೆದರೆ ವಿಧವೆ, ಗಂಗಾಭಾಗೀರಥಿ ಎಂದರೆ ವಿಧವೆ ಎಂದು ಕರೆದರೆ ದುಃಖವಾಗುವುದು. ಸುಂದರವಾದ ಮನುಷ್ಯನಿಗೆ ಕುಷ್ಠರೋಗ ಬಂದರೆ ಅಥವಾ ಸಜ್ಜನರಿಗೆ ಕೆಟ್ಟ ಆರೋಪ ಒದಗಿದರೆ ಅವರಿಗೆ ನಾಚಿಕೆಯಾಗಿ ಪ್ರಾಣ ಸಂಕಟ ಉಂಟಾಗುತ್ತದೆ. ಅದರಂತೆ 3.5 ಮೊಳ ಶರೀರವನ್ನು ಧರಿಸಿ ಬೇರೆ ಬೇರೆ ಯೋನಿಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವುದು ಮತ್ತು ಸಾಯುವುದು, ಹಾಗೂ ಗರ್ಭಭೇದ ರೂಪಿ ಕುಡಿಕೆಯಲ್ಲಿ ರಕ್ತ ಮೂತ್ರಗಳ ರಸದಿಂದ ತುಂಬಿಕೊಂಡು ಶರೀರವನ್ನು ಧರಿಸುವುದು ಇವರಿಗೆ ನಾಚಿಕೆಯಾಗುತ್ತದೆ. ಹೆಚ್ಚೇನು ಹೇಳಲಿ, ದೇಹವನ್ನು ಧರಿಸಿ ನಾಮರೂಪಕ್ಕೆ ಬರುವುದಕ್ಕಿಂತ ಬೇರಾವುದೂ ಹೆಚ್ಚಿನದಾದ ನಾಚಿಕೆಗೇಡುತನ ಇವರಿಗೆ ಇರುವುದಿಲ್ಲ. ಇಂತಹ ಹೀನವಾದ ಶರೀರವನ್ನು ಧರಿಸುವುದು ಸಾಧುಗಳಿಗೆ ಬೇಸರವಿದ್ದು ನಾಚಿಕೆಯಾಗುವುದು. ಆದರೆ ನಾಚಿಕೆ ಇಲ್ಲದ ಇತರ ಜನರಿಗೆ ಶರೀರ ಧಾರಣೆಯು ಪ್ರಿಯವಾಗುವುದು. ಅಚಾಪಲಂ, ಸೂತ್ರದ ಗೊಂಬೆಯ ದಾರವು ಹರಿದಾಗ ಅದರ ಚೇಷ್ಟೆಯು ನಿಂತು ಬಿಡುವುದು. ಹಾಗೆಯೇ ಪ್ರಾಣದ ಜಯವನ್ನು ಸಾಧಿಸಿದವನ ಕರ್ಮೇಂದ್ರಿಯಗಳ ಗತಿಯು ನಿಂತು ಬಿಡುವುದು. ಅಥವಾ ಸೂರ್ಯಾಸ್ತವಾದಾಗ ಅವನ ಕಿರಣಗಳು ಇಲ್ಲದಂತಾಗುವವು. ಹಾಗೆಯೇ ಮನಸ್ಸಿನ ಜಯವನ್ನು ಸಾಧಿಸಿದವನ ಜ್ಞಾನೇಂದ್ರಿಯಗಳ ಗತಿಯು ನಿಂತು ಹೋಗುವುದು. ಹೀಗೆ ಮನಸ್ಸು ಮತ್ತು ಪ್ರಾಣ ಇವುಗಳನ್ನು ಜಯಿಸಿದಾಗ 10 ಇಂದ್ರಿಯಗಳು ಕುಂಠಿತಗೊಳ್ಳುವವು. ಇದನ್ನೇ ಅಚಾಪಲ್ಯ ಎಂದು ಹೇಳುತ್ತಾರೆ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜಸ್ಸು, ಕ್ಷಮೆ, ಧೈರ್ಯ, ಬಾಹ್ಯ ಶುದ್ಧಿ ಹಾಗೂ ಯಾರಲ್ಲಿಯೂ ಶತ್ರು ಭಾವವಿಲ್ಲದಿರುವುದು ಮತ್ತು ತನ್ನಲ್ಲಿ ಪೂಜ್ಯತೆಯ ಅಭಿಮಾನದ ಅಭಾವವು. ಹೇ ಅರ್ಜುನ, ಇವೆಲ್ಲ ದೈವಿ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳಾಗಿವೆ. ತೇಜಃ ಎಂದರೆ ಈಶ್ವರ ಪ್ರಾಪ್ತಿಗಾಗಿ ಮನಃಪೂರ್ವಕವಾಗಿ ಜ್ಞಾನಮಾರ್ಗವನ್ನು ಅವಲಂಬಿಸಿದಾಗ ಆತನಿಗೆ ಧೈರ್ಯದ ಕೊರತೆಯಾಗುವುದಿಲ್ಲ. ಪತಿವ್ರತೆಯಾದ ಸ್ತ್ರೀಯು ಪತಿಯು ಮರಣ ಹೊಂದಿದಾಗ ಅಗ್ನಿಪ್ರವೇಶದಂತಹ ದಾರುಣ ಪ್ರಸಂಗ ಒದಗಿದರೂ ಹಿಂದೆ ಮುಂದೆ ನೋಡುವುದಿಲ್ಲ. ಹಾಗೆಯೇ ಆತ್ಮಚಿಂತನೆಯಲ್ಲಿ ತೊಡಗಿದವನು ವಿಷಯಗಳನ್ನು ವಿಷದಂತೆ ತಿಳಿದು ಆತ್ಮಪ್ರಾಪ್ತಿಗಾಗಿ ಸುಷುಮ್ನಾ ನಾಡಿಯ ಮೂಲಕ ಪ್ರಾಣವಾಯುವನ್ನು ಒಯ್ಯುವಂತಹ ಕಠಿಣ ಮಾರ್ಗವನ್ನು ಅವಲಂಬಿಸುವನು. ಅವನಿಗೆ ಶಾಸ್ತ್ರದಲ್ಲಿ ಹೇಳಿದ ವಿಧಿ ನಿಷೇಧಗಳು ಅಡ್ಡ ಬರುವುದಿಲ್ಲ ಮತ್ತು ಭಯವೂ ಇರುವುದಿಲ್ಲ. ಮಹಾಸಿದ್ಧಿಯು ಪ್ರಾಪ್ತವಾದಾಗಲೂ ಅಚ್ಚರಿ ಪಡುವುದಿಲ್ಲ. ಅದರಂತೆ ಅವನ ಮನಸ್ಸು ತಾನಾಗಿಯೇ ಈಶ್ವರನ ಕಡೆಗೆ ಧಾವಿಸುವುದು. ಇದನ್ನೇ ಶಾರೀರಿಕ ತೇಜ ಎಂದು ಹೇಳುವರು. ಕ್ಷಮ, ದೇಹವು ಎಲ್ಲ ರೋಮಗಳನ್ನು ಧರಿಸಿದ್ದರೂ ಅದರ ಕುರಿತು ಗರ್ವಪಡದಂತೆ ಎಲ್ಲವನ್ನೂ ಸಹಿಸುವವರಲ್ಲಿ ತಾನು ಶ್ರೇಷ್ಠನೂ ಎಂಬ ಗರ್ವ ಉಂಟಾಗದಿರುವುದಕ್ಕೆ ಕ್ಷಮೆ ಎಂದು ಹೇಳುತ್ತಾರೆ. ಧೃತಿಹಿ, ವಿಷಯ ಸೇವನೆಗಾಗಿ ಇಂದ್ರಿಯಗಳ ಅತಿ ಪ್ರವೃತ್ತಿಯು ಅಥವಾ ಪೂರ್ವ ಕರ್ಮಗಳಿಂದ ಉಂಟಾದ ರೋಗಗಳು, ಪ್ರಿಯ ವಸ್ತುಗಳ ವಿಯೋಗವು ಇವೆಲ್ಲವೂ ಒಟ್ಟಿಗೆ ಬಂದೊದಗಿದರೂ ಅವನು ಅಗಸ್ತ್ಯ ಋಷಿಯಂತೆ ಧೈರ್ಯದಿಂದ ಸಹಿಸುತ್ತಾನೆ. ಆಕಾಶದಲ್ಲಿ ಹೊಗೆಯು ಎಷ್ಟೇ ಆವರಿಸಿದ್ದರೂ ಗಾಳಿಯು ಒಮ್ಮೆ ಬೀಸಿದಾಗ ಅದೆಲ್ಲವೂ ನಾಶವಾಗುವುದು. ಹಾಗೆಯೇ ಅರ್ಜುನ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಇವುಗಳ ಉಪದ್ರವಗಳು ಒಟ್ಟಿಗೆ ಉತ್ಪನ್ನವಾದರೂ ಧೈರ್ಯವುಳ್ಳವನು ಅದೆಲ್ಲವನ್ನೂ ನುಂಗಿಬಿಡುವನು. ಹೀಗೆ ಚಿತ್ತಕ್ಷೋಭದ ಪ್ರಸಂಗದಲ್ಲಿಯೂ ಅವನು ಧೈರ್ಯವನ್ನು ಸ್ಥಿರವಾಗಿ ಇರಿಸಿಕೊಳ್ಳುವನು. ಅದನ್ನೇ ಧೃತಿ ಎನ್ನುವರು.
ಬಂಗಾರದ ಕಲಶವನ್ನು ಸ್ವಚ್ಛ ಮಾಡಿ ಅದರಲ್ಲಿ ಗಂಗಾರೂಪಿ ಅಮೃತವನ್ನು ತುಂಬಿದಾಗ ಅದು ಎಲ್ಲ ರೀತಿಯಿಂದಲೂ ಶುದ್ಧವಾಗಿರುತ್ತದೆ. ಹೀಗೆ ಶೌಚವಿರುವುದು. ನಿಷ್ಕಾಮವಾದ ಆಚರಣೆಯುಳ್ಳ ಮನುಷ್ಯನ ಅಂತಃಕರಣದಲ್ಲಿ ವಿವೇಕವು ಜಾಗೃತವಾಗಿರುತ್ತದೆ. ಅವನು ಅಂತರಂಗ ಬಹಿರಂಗಗಳಲ್ಲಿ ಶುದ್ಧನಾಗಿದ್ದು ಶುಚಿತ್ವದ ಮೂರ್ತಿಯೇ ಆಗಿರುವನು. ಅದರಂತೆಯೇ ಶೌಚವಿರುವುದು. ಅದ್ರೋಹ. ಗಂಗಾ ನದಿಯು ಸಮುದ್ರದತ್ತ ಸಾಗುವಾಗ ಸಹಜವಾಗಿ ದಡದಲ್ಲಿರುವ ವೃಕ್ಷಗಳನ್ನು ಪೋಷಿಸುತ್ತದೆ ಮತ್ತು ಸ್ನಾನ ಮಾಡಿದವರ ಪಾಪ ತಾಪಗಳನ್ನು ಕಳೆಯುತ್ತದೆ. ಅಥವಾ ಸೂರ್ಯನು ನಿತ್ಯದಂತೆ ಪ್ರದಕ್ಷಿಣೆಗೆ ಹೊರಟಾಗ ಅಂಧಕಾರವನ್ನು ನಾಶ ಮಾಡಿ ಜಗತ್ತಿಗೆ ಸಂಪತ್ತಿನ ಮಂದಿರಗಳನ್ನು ತೆರೆಸಿ ವ್ಯವಹಾರಕ್ಕೆ ತೊಡಗಿಸುವನು. ಅದರಂತೆ ದ್ರೋಹವಿಲ್ಲದವರು ಬದ್ಧರನ್ನು ಮುಕ್ತಗೊಳಿಸುವರು. ಸಂಸಾರ ಸಾಗರದಲ್ಲಿ ಮುಳುಗಿದವರನ್ನು ಮೇಲಕ್ಕೆತ್ತುವರು. ಪೀಡಿತರನ್ನು ದುಃಖದಿಂದ ಬಿಡಿಸುವರು. ಸಾಮಾನ್ಯವಾಗಿ ಹಗಲು ರಾತ್ರಿ ತಮ್ಮ ಪ್ರಯತ್ನದಿಂದ ಇತರರ ಸುಖವನ್ನು ಬೆಳೆಸುವರು. ಇತರರ ಶ್ರೇಯಸ್ಸಿನೊಂದಿಗೆ ತಮ್ಮ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳುವರು. ತಮ್ಮ ಸ್ವಾರ್ಥ ಸಾಧನೆಗಾಗಿ ಇತರರಿಗೆ ಅಹಿತವನ್ನು ಮಾಡುವ ಸಂಕಲ್ಪವು ಅವರ ಅಂತಃಕರಣದಲ್ಲಿ ಉಂಟಾಗುವುದಿಲ್ಲ. ಅರ್ಜುನನೇ, ಇದನ್ನೇ ಅದ್ರೋಹತ್ವ ಎಂದು ಹೇಳುತ್ತಾರೆ. ಇದನ್ನು ನಿನಗೆ ತಿಳಿಯುವಂತೆ ಸ್ಪಷ್ಟವಾಗಿ ಹೇಳಿರುವೆನು. ನಾತಿಮಾನಿತ. ಭಗೀರಥನು ಗಂಗೆಯನ್ನು ಪ್ರಾರ್ಥಿಸಿ ಮರ್ತ್ಯಲೋಕಕ್ಕೆ ತಂದಾಗ ಶಂಕರನು ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಿದ್ದರಿಂದ ಆಕೆಯ ವೇಗದ ಗರ್ವವು ಅಡಗಿ ಲಜ್ಜಿತಳಾದಂತೆ ಮಾನವನ್ನು ಬಯಸದವನು ಜನರು ಸನ್ಮಾನ ಮಾಡಿದಾಗ ಸಂಕೋಚಗೊಳ್ಳುವನು. ಮತಿಮಂತನಾದ ಅರ್ಜುನನೇ, ಇದನ್ನೇ ಅಮಾನಿತ್ವ ಎಂದು ಹೇಳುತ್ತಾರೆ. ಇದರ ಕುರಿತು ಹಿಂದೆ ಎಷ್ಟೋ ಬಾರಿ ಹೇಳಿರುವೆನು. ಅದನ್ನು ಪುನಃ ಎಷ್ಟೆಂದು ಹೇಳಲಿ. ಹೀಗೆ 26 ದೈವಿ ಗುಣಗಳು ಬ್ರಹ್ಮ ಸಂಪತ್ತಾಗಿವೆ. ಇವೆಲ್ಲ ಮೋಕ್ಷ ಚಕ್ರವರ್ತಿಗಳ ಅಗ್ರಹಾರವೇ ಆಗಿದೆ. ದೈವಿ ಸಂಪತ್ತಿಯು ಈ 26 ಗುಣರೂಪಿ ತೀರ್ಥಗಳಿಂದ ನಿತ್ಯ ನೂತನವಾಗಿದ್ದು ವೈರಾಗ್ಯರೂಪಿ ಸಗರ ಪುತ್ರರನ್ನು ಉದ್ಧಾರ ಮಾಡಲಿಕ್ಕಾಗಿ ಭಗವತಿ ಗಂಗೆಯೇ ದೊರಕಿರುವಳು. ಅಥವಾ ಈ ಗುಣರೂಪಿ ಪುಷ್ಪಗಳ ಮಾಲೆಯನ್ನು ಕೈಯಲ್ಲಿ ಧರಿಸಿ ಮುಕ್ತಿರೂಪಿ ಕನ್ಯೆಯು ನಿರಪೇಕ್ಷ ವೈರಾಗ್ಯ ರೂಪನಾದ ವರನನ್ನು ಹುಡುಕುತ್ತಿರುವಳು. ಅಥವಾ ಈ ಗುಣರೂಪಿ ದೀಪಗಳನ್ನು ಹಚ್ಚಿಕೊಂಡು ಗೀತೆಯು ತನ್ನ ಆತ್ಮರೂಪಿ ಪತಿಗೆ ಮಂಗಳಾರತಿಯನ್ನು ಬೆಳಗಲು ತಂದಿರುವಳು. ಇಲ್ಲವೇ ಗೀತಾರೂಪಿ ಸಮುದ್ರದಲ್ಲಿ ಈ ಸಗುಣರೂಪಿ ಮುತ್ತುಗಳು ದೈವಿ ಸಂಪತ್ತೆಂಬ ಚಿಪ್ಪಿನಲ್ಲಿ ಉತ್ಪನ್ನವಾಗಿರುವವು. ಈ ದೈವಿ ಸಂಪತ್ತನ್ನು ಎಷ್ಟೆಂದು ವರ್ಣಿಸಲಿ. ಈ 26 ಗುಣಗಳ ರಾಶಿಯಾದ ದೈವಿ ಸಂಪತ್ತು ಸಹಜವಾಗಿ ತಿಳಿಯುವಂತೆ ನಿನಗೆ ಹೇಳಿರುವೆನು. ಇನ್ನು ಅಸುರಿ ಸಂಪತ್ತಿಯು ದುಃಖರೂಪಿ ಬಳ್ಳಿಯಾಗಿದ್ದು ದೋಷರೂಪಿ ಮುಳ್ಳುಗಳಿಂದ ತುಂಬಿದ್ದರೂ ನೀನು ಅದನ್ನು ಮನಸ್ಸಿನಿಂದ ತಿಳಿದುಕೋ. ಏಕೆಂದರೆ ತ್ಯಾಜ್ಯವಾದ ವಸ್ತು ತನಗೆ ಉಪಯೋಗವಿಲ್ಲವೆಂಬುದು ಸರಿಯೇ, ಆದರೆ ಅದನ್ನು ತ್ಯಜಿಸಲಿಕ್ಕಾಗಿ ಗಮನವಿಟ್ಟು ಕೇಳಿಕೋ. ನೋಡು, ಜೀವಿಗೆ ಭಯಂಕರವಾದ ನರಕವನ್ನು ಕೊಡಿಸುವಂತಹ ಈ ಅಸುರಿ ಸಂಪತ್ತಿಯು ಘೋರ ದೋಷಗಳಿಂದ ಕೂಡಿರುವುದು. ಅಥವಾ ಎಲ್ಲ ವಿಷಗಳನ್ನು ಒಂದೆಡೆ ಸೇರಿಸಿದಾಗ ಅದನ್ನು ಕಾಳಕೂಟ ವಿಷವೆಂದು ಹೇಳುತ್ತಾರೆ. ಹಾಗೆಯೇ ಅಸುರಿ ಸಂಪತ್ತಿಯು ಎಲ್ಲ ದೋಷಗಳ ಮುದ್ದೆಯೇ ಆಗಿದೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀ. ಹೇ ಅರ್ಜುನ, ದಂಭ, ಅಹಂಕಾರ, ಅಭಿಮಾನ, ಕ್ರೋಧ, ಕಠೋರತೆ ಮತ್ತು ಅಜ್ಞಾನ ಇವೆಲ್ಲ ಆಸುರಿ ಸಂಪತ್ತನ್ನು ಪಡೆದು ಹುಟ್ಟಿರುವ ಪುರುಷರ ಲಕ್ಷಣಗಳಾಗಿವೆ. ದಂಭ, ಎಲೈ ವೀರನೇ, ಈ ಆಸುರಿ ದೋಷಗಳಲ್ಲಿ ಮುಖ್ಯವಾಗಿ ಪ್ರಸಿದ್ಧವಾಗಿರುವ ದಂಭವು ಹೀಗಿದೆ. ತಾಯಿಯು ತೀರ್ಥದಂತೆ ನಮ್ಮನ್ನು ಪಾವನಗೊಳಿಸುವವಳಾಗಿದ್ದು ಆಕೆಯನ್ನು ನಿಂದಿಸಿ ಆಕೆಯ ದೋಷಗಳನ್ನು ಜನರಲ್ಲಿ ಪ್ರಕಟಪಡಿಸಿದಾಗ ಆಕೆಯೇ ನಮ್ಮ ಪತನಕ್ಕೆ ಕಾರಣವಾಗುವಳು. ಗುರುಗಳಿಂದ ಸಂಪಾದಿಸಿದ ಬ್ರಹ್ಮ ವಿದ್ಯೆಯನ್ನು ಸಂತೆಯಲ್ಲಿ ತೆರೆದಿಟ್ಟರೆ ಅದು ತನಗೆ ಹಿತಕರವಾಗಿದ್ದರೂ ಅದರಿಂದ ಅಹಿತವೇ ಆಗುವುದು. ದೋಣಿಯು ಸ್ವತಃ ಮಹಾಪೂರದ ನೀರಿನಲ್ಲಿ ಮುಳುಗುವವರನ್ನು ಬೇಗನೆ ಆಚೆಯ ದಡಕ್ಕೆ ತಲುಪಿಸುವುದು. ಆದರೆ ಆ ದೋಣಿಯನ್ನು ತಲೆಯ ಮೇಲೆ ಹೊತ್ತುಕೊಂಡರೆ ಅದು ತನ್ನನ್ನು ಮುಳುಗಿಸಿಬಿಟ್ಟೀತು. ಎಲೈ ಪಾಂಡುನಂದನನೇ, ಜೀವರಕ್ಷಣೆ ಮಾಡುವ ಅನ್ನವನ್ನು ಉತ್ತಮವೆಂದು ಮಿತಿಮೀರಿ ತಿಂದರೆ ಅದೇ ಅನ್ನವು ವಿಷದಂತೆ ಘಾತುಕವಾಗುವುದು. ಹಾಗೆಯೇ ಇಹ ಪರದ ಮಿತ್ರನಾದ ಧರ್ಮವನ್ನು ವಾಣಿಯಿಂದ ನುಡಿಯುತ್ತಾ ಹೋದರೆ ಉದ್ಧಾರವಾಗುವ ಬದಲು ಅದರಿಂದ ದೋಷವೇ ಉಂಟಾದೀತು. ಎಲೈ ವೀರನೇ, ಆದ್ದರಿಂದ ತಾನು ಆಚರಿಸಿದ ಧರ್ಮವನ್ನು ಎಲ್ಲೆಡೆ ಪ್ರಕಟಪಡಿಸುತ್ತಾ ಹೋದರೆ ಆ ಧರ್ಮವೇ ಅಧರ್ಮವಾಗುವುದು. ಇದನ್ನೇ ದಂಭವೆಂದು ಹೇಳುತ್ತಾರೆ. ದರ್ಪ, ಮೂರ್ಖ ಮನುಷ್ಯನು 4 ಅಕ್ಷರಗಳು ಕಲಿತಾಕ್ಷಣ ಅವನು ಬ್ರಹ್ಮದೇವರ ಸಭೆಯನ್ನು
ತುಚ್ಛವಾಗಿ ಕಾಣುವನು. ಜಂಬ ಕೊಚ್ಚಿಕೊಳ್ಳುವ ಸೈನಿಕನ ಕುದುರೆಯು ಐರಾವತವನ್ನು ತುಚ್ಛವೆಂದು ತಿಳಿಯುವುದು. ಮುಳ್ಳಿನ ಗಿಡದ ತುದಿಯಲ್ಲಿ ಕುಳಿತಿರುವ ಓತಿಕಾತವು ಸ್ವರ್ಗವನ್ನು ಕನಿಷ್ಠವೆಂದು ಹೇಳುವುದು. ಹುಲ್ಲಿಗೆ ಅಗ್ನಿ ದೊರಕಿದರೆ ಜ್ವಾಲೆಯು ಒಮ್ಮೆಲೆ ಆಕಾಶವನ್ನು ಮುಟ್ಟುವುದು. ಅಥವಾ ಮಡುವಿನಲ್ಲಿನ ಮೀನು ಸಮುದ್ರವನ್ನು ತುಚ್ಛವೆನ್ನುವುದು. ದರಿದ್ರನಿಗೆ ಒಂದು ದಿನ ಪಕ್ವಾನ್ನ ದೊರೆತರೆ ಅಷ್ಟರಿಂದಲೇ ಉತ್ಪನ್ನನಾಗುವನು. ಅದರಂತೆಯೇ ಮನುಷ್ಯನು ಸ್ತ್ರೀ, ಧನ, ವಿದ್ಯೆ, ಸ್ತುತಿ, ಬಹುಮಾನ ಇವುಗಳಿಂದ ಉನ್ಮತ್ತನಾಗುವನು. ಒಂದು ದಿನ ಮೋಡ ಕವಿದಿರುವುದನ್ನು ನೋಡಿ ಇನ್ನು ನೆರಳಿಗಾಗಿ ಮನೆ ಏಕೆ ಬೇಕೆಂದು ದೈವಹೀನನೊಬ್ಬ ಮನೆಯನ್ನೇ ಕೆಡವಿದನು. ಮೃಗ ಜಲವನ್ನು ನೋಡಿ ಒಬ್ಬ ಮೂರ್ಖನು ಮನೆಯಲ್ಲಿನ ಜಲಾಶಯವನ್ನು ತ್ಯಜಿಸಿಬಿಟ್ಟನು. ಒಟ್ಟಿನಲ್ಲಿ ಹೀಗೆ ಆಸುರಿ ಸಂಪತ್ತಿನಿಂದ ಉನ್ಮತ್ತನಾಗುವುದಕ್ಕೆ ದರ್ಪ ಎಂದು ಹೇಳುತ್ತಾರೆ. ಹೀಗೆ ನಿನಗೆ ನಾನು ನಿಸ್ಸಂಶಯವಾಗಿ ಹೇಳುವೆನು, ಅಭಿಮಾನ. ಇಡೀ ಜಗತ್ತು ವೇದಗಳಲ್ಲಿ ವಿಶ್ವಾಸವನ್ನಿಟ್ಟಿರುವುದು. ಈಶ್ವರನು ಸಮಸ್ತ ಜಗತ್ತಿಗೆ ಪೂಜ್ಯನಾಗಿರುವನು. ಇಡೀ ಜಗತ್ತಿನಲ್ಲಿ ಸೂರ್ಯನಂತಹ ತೇಜಸ್ವಿಯು ಮತ್ತೊಬ್ಬನಿಲ್ಲ. ಸಮಸ್ತ ಜಗತ್ತಿಗೆ ಒಂದು ಸಾರ್ವಭೌಮ ಪದದ ಇಚ್ಛೆಗಿರುವುದು. ತನಗೆ ಮರಣ ಬರಬಾರದೆಂದು ಜಗತ್ತಿನಲ್ಲಿ ಎಲ್ಲರೂ ಬಯಸುವರು. ಇದು ನಿರ್ವಿವಾದವು. ಆದ್ದರಿಂದ ಜನರು ಬಹಳ ಉತ್ಸಾಹದಿಂದ ವೇದಗಳನ್ನು ಮತ್ತು ಈಶ್ವರನನ್ನು ವರ್ಣಿಸುವರು. ಆದರೆ ಇದನ್ನು ಕೇಳಿದ ಕ್ಷಣವೇ ದುರಭಿಮಾನಿಯ ಮನಸ್ಸಿನಲ್ಲಿ ಮತ್ಸರ ಉಂಟಾಗಿ ಸಿಟ್ಟಾಗುವನು. ತಾನು ಈಶ್ವರನನ್ನೇ ತಿಂದು ಹಾಕುವೆನು, ವೇದಗಳಿಗೆ ವಿಷ ಉಣಿಸಿ ಕೊಂದು ಬಿಟ್ಟೇನು, ಎಲ್ಲರನ್ನು ಕಾಪಾಡುವವನ ಸತ್ತೆಯನ್ನು ಕಸಿದುಕೊಳ್ಳುವೆನು. ದೀಪದ ಹುಳುವಿಗೆ ಅಂದರೆ ಪತಂಗಕ್ಕೆ ದೀಪದ ಬೆಳಕು ಸಹನವಾಗುವುದಿಲ್ಲ. ಮಿಂಚು ಹುಳುವಿಗೆ ಸೂರ್ಯನ ಬೇಸರ ಬರುವುದು. ಟಿಟ್ಟಿಬ ಪಕ್ಷಿಯು ಸಮುದ್ರದೊಂದಿಗೆ ವೈರವಿಟ್ಟುಕೊಳ್ಳುವುದು. ಹಾಗೆಯೇ ಇವನಿಗೆ ಅಭಿಮಾನದ ಮದದಿಂದ ದೇವರ ಹೆಸರು ಸಹನೆಯಾಗುವುದಿಲ್ಲ. ಪರಮೇಶ್ವರನಿಗೂ ಕೂಡ ಇವನೊಬ್ಬ ನನಗೆ ಸವತಿಯಂತಿರುವನು ಎಂದು ಹೇಳುವನು. ಹೀಗೆ ಶರೀರದಲ್ಲಿ ದುರಭಿಮಾನದ ಗರ್ವವು ತುಂಬಿರುವವನೇ ಅಭಿಮಾನಿಯಾಗಿರುವನು. ಈ ಉನ್ಮತ್ತ ಮನುಷ್ಯನು ರೌರವ ನರಕದ ರಾಜಮಾರ್ಗವೇ ಆಗಿರುವನು. ಕ್ರೋಧ. ಇನ್ನೊಬ್ಬರ ಸುಖವನ್ನು ನೋಡಿದೊಡನೆಯೇ ಕ್ರೋಧವುಳ್ಳವನ ಮನಸ್ಸಿಗೆ ಕ್ರೋಧರೂಪಿ ವಿಷವು ಆವರಿಸುವುದು. ಕಾದ ಎಣ್ಣೆಯಲ್ಲಿ ತಣ್ಣೀರು ಎರಚಿದರೆ ಅದು ಉಕ್ಕಿ ಬರುವುದು. ಅಥವಾ ಚಂದ್ರನನ್ನು ನೋಡಿದಾಕ್ಷಣ ನರಿಯ ಮನಸ್ಸು ತಳಮಳಿಸುವುದು. ವಿಶ್ವದ ಎಲ್ಲ ವ್ಯಾಪಾರಗಳು ಪ್ರಾರಂಭವಾಗಲು ಕಾರಣವಾದ ಸೂರ್ಯನು ಉದಯಿಸಿದಾಗ ಪಾಪಿಯಾದ ಗೂಬೆಯ ಕಣ್ಣುಗಳು ಮುಚ್ಚಿ ಹೋಗುವವು. ಬೆಳಗಾದಾಗ ಎಲ್ಲ ಜನರಿಗೂ ಸುಖವಾದರೂ ಕಳ್ಳರಿಗೆ ಮರಣಕ್ಕಿಂತಲೂ ಹೆಚ್ಚಾದ ದುಃಖವಾಗುವುದು. ಹಾವಿಗೆ ಹಾಲೆರೆದರೆ ಅದು ಹಾಲಾಹಲವೇ ಆಗುವುದು. ಆಳವಾದ ಸಮುದ್ರದ ನೀರನ್ನು ಕುಡಿಯುತ್ತಿರುವಾಗಲೂ ಒಡವಾಗ್ನಿಗೆ ಶಾಂತತೆ ಸಿಗುವುದಿಲ್ಲ. ಅದರಂತೆ ಇತರರ ವಿದ್ಯೆ, ವಿನೋದ, ವೈಭವ, ಸಂಪತ್ತು ಇವುಗಳನ್ನು ನೋಡಿ ಕೋಪಾವಿಷ್ಟನಾಗುವುದಕ್ಕೆ ಕ್ರೋಧ ಎಂದು ಹೇಳುತ್ತಾರೆ. ಪಾರುಷ್ಯಂ. ಕಠಿಣ ಹೃದಯಿಯ ಮನಸ್ಸು ಹಾವಿನ ಹುತ್ತದಂತೆ ಇದ್ದು ದೃಷ್ಟಿಯು ಬಾಣದ ಮೊನೆಯಂತೆ ತೀಕ್ಷ್ಣವಾಗಿರುವುದು. ಮಾತುಗಳು ಬೆಂಕಿಯ ಮಳೆಯಂತೆ ಪ್ರಖರವಾಗಿರುತ್ತವೆ. ಆತನ ಕ್ರಿಯೆಗಳು ಉಕ್ಕಿನ ಗರಗಸದಂತೆ ಇತರರಿಗೆ ತೊಂದರೆಯುಂಟು ಮಾಡುವುದಾಗಿರುತ್ತದೆ. ಹೀಗೆ ಅವನು ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡುವ ಕ್ರಿಯೆಗಳಿಂದ ಒಳಗೆ ಹೊರಗೆ ತುಂಬಿರುತ್ತಾನೆ. ಇಂತಹವನು ಮನುಷ್ಯನಲ್ಲಿ ಅಧಮನೆಂದೇ ತಿಳಿ. ಹೀಗೆ ಪಾರುಷ್ಯದ ಲಕ್ಷಣಗಳಾಗಿವೆ. ಅಜ್ಞಾನಂ. ಇನ್ನು ಅಜ್ಞಾನದ ಲಕ್ಷಣಗಳನ್ನು ಹೇಳುವೆನು ಕೇಳು. ಬಂಡೆಗೆ ಶೀತ ಉಷ್ಣಗಳ ಸ್ಪರ್ಶ ಜ್ಞಾನವಿರುವುದಿಲ್ಲ. ಹುಟ್ಟು ಕುರುಡನಿಗೆ ಹಗಲು ರಾತ್ರಿಗಳು ತಿಳಿಯುವುದಿಲ್ಲ. ಬೆಂಕಿಯು ಪ್ರಚಂಡವಾಗಿ ಉರಿದೆದ್ದಾಗ ಯಾವುದನ್ನು ಸುಡಬೇಕು ಯಾವುದನ್ನು ಸುಡಬಾರದು ಎಂಬುದು ಅರಿಯದು. ಅಥವಾ ಪರಶುಮಣಿಗೆ ಚಿನ್ನ, ಕಬ್ಬಿಣ ಇವುಗಳಲ್ಲಿ ಭೇದವಿರುವುದಿಲ್ಲ. ಅಥವಾ ಸೌಟನ್ನು ನಾನಾ ರೀತಿಯ ರಸಗಳಲ್ಲಿ ತಿರುವಿದರೂ ಅದಕ್ಕೆ ರಸಾಸ್ವಾದನೆಯನ್ನು ಸವಿಯಲು ಬರುವುದಿಲ್ಲ. ಗಾಳಿಯು ಬೀಸಲು ಚಿಕ್ಕ ಹಾಗೂ ದೊಡ್ಡ ರಸ್ತೆ ಎನ್ನದೆ ಎಲ್ಲೆಡೆ ಬರುವುದು. ಹಾಗೆಯೇ ಅಜ್ಞಾನಿಯು ಒಳ್ಳೆಯ ಕೆಟ್ಟ ಕಾರ್ಯಗಳ ವಿಚಾರದಲ್ಲಿ ಕುರುಡನಾಗಿರುತ್ತಾನೆ. ಇದು ಒಳ್ಳೆಯದೋ ಕೆಟ್ಟದೋ ಎಂಬುದನ್ನು ತಿಳಿಯದೆ ಮಗುವು ನೋಡಿದ ವಸ್ತುವನ್ನು ಬಾಯಿಗೆ ಹಾಕಿಕೊಳ್ಳುವುದು. ಅದರಂತೆ ಪಾಪ ಪುಣ್ಯಗಳ ಕಿಚಡಿ ಮಾಡಿ ಅವುಗಳ ಸುಖ ದುಃಖ ರೂಪಿ ಫಲವನ್ನು ಅನುಭವಿಸುವಾಗ ಅವರ ಬುದ್ಧಿಗೆ ಒಳಿತು ಕೆಡುಕು ಏನೂ ಅನಿಸುವುದಿಲ್ಲ. ಅಂತಹ ಸ್ಥಿತಿಯನ್ನು ಅಜ್ಞಾನವೆಂದು ಹೇಳುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಹೀಗೆ 6 ದೋಷಗಳ ಲಕ್ಷಣಗಳನ್ನು ನಿನಗೆ ಹೇಳಿರುವೆನು. ಈ 6 ದೋಷಗಳು ಶರೀರದಲ್ಲಿ ಇರುವುದರಿಂದ ಈ ಆಸುರಿ ಸಂಪತ್ತಿಯು ಬಹಳ ಬಲಿಷ್ಠವಾಗಿರುವುದು. ಸ್ತ್ರೀಯಳ ಶರೀರವು ತೆಳ್ಳಗಿದ್ದರೂ ಆಕೆಯಲ್ಲಿ ವಿಷಯಗಳು ಹೆಚ್ಚಾಗಿರುವವು. ಪ್ರಳಯಾಗ್ನಿ, ವಿದ್ಯುದಗ್ನಿ ಮತ್ತು ಒಡವಾಗ್ನಿ ಈ 3 ಅಗ್ನಿಗಳ ಸಂಖ್ಯೆಯು ಕಡಿಮೆ ಎಂದು ಕಂಡರೂ ಅವು ಪ್ರಜ್ವಲಿತಗೊಂಡಾಗ ಅವುಗಳ ಒಂದು ತುತ್ತಿಗೂ ಈ ವಿಶ್ವವು ಸಾಕಾಗುವುದಿಲ್ಲ. ತ್ರಿದೋಷಗಳು ಉಂಟಾದವನು ಬ್ರಹ್ಮದೇವರಿಗೆ ಶರಣು ಹೋದರೂ ಬದುಕುವುದಿಲ್ಲ.
ಆದರೆ ಈ 3 ದೋಷಗಳ 2 ಪಟ್ಟು ಇವು 6 ದೋಷಗಳಾಗಿವೆ ಎಂದು ತಿಳಿ. ಸಂಪೂರ್ಣ 6 ದೋಷಗಳಿಂದ ಈ ಆಸುರಿ ಸಂಪತ್ತಿಯು ರೂಪುಗೊಂಡಿರುವುದರಿಂದ ಇದು ಕಡಿಮೆ ಸಂಪತ್ತೆಂದು ಭಾವಿಸಬಾರದು. ಆದರೆ ದುಷ್ಟ ಗ್ರಹಗಳ ಸಮುದಾಯವು ಒಂದೇ ರಾಶಿಯಲ್ಲಿ ಕೂಡುವವು, ಅಥವಾ ನಿಂದಿಸುವವನಿಗೆ ಎಲ್ಲ ಪಾಪಗಳು ತಗಲುವಂತೆ, ಮರಣವು ಸಮೀಪಿಸಿದವನಿಗೆ ಎಲ್ಲ ರೋಗಗಳು ಗ್ರಸ್ತವಾಗುವಂತೆ, ಅಥವಾ ಕುಮೂರ್ತದಲ್ಲಿ ಕುಯೋಗಗಳು ಒಂದೆಡೆ ಸೇರಿಕೊಂಡಿರುವಂತೆಯೇ ಇತರರ ಮೇಲೆ ವಿಶ್ವಾಸವಿಡುವ ಮನುಷ್ಯನು ಕಳ್ಳರ ಕೈಗೆ ಸಿಕ್ಕಿದಂತೆ, ಬಳಲಿ ಬೆಂಡಾದ ಮನುಷ್ಯನು ಮಹಾಪೂರದಲ್ಲಿ ಸಿಲುಕಿದಂತೆ, ಅರ್ಥಾತ್ ಪರಿಣಾಮಗಳು ಕೆಟ್ಟದಾಗುವವು. ಅದರಂತೆಯೇ ಈ ದೋಷಗಳಿಂದ ಅತಿಶಯ ಅನಿಷ್ಟಗಳು ಒದಗುವವು. ಆಯುಷ್ಯವು ಮುಗಿದಿರುವ ಮೇಕೆಗೆ 7 ಕೊಂಡಿಯ ಚೇಳು ಕುಟುಕಿದಂತೆ ಈ 6 ದೋಷಗಳು ಮನುಷ್ಯನಿಗೆ ಪ್ರಾಪ್ತವಾಗುತ್ತವೆ. ಅವನಿಗೆ ಮೋಕ್ಷ ಮಾರ್ಗದ ಕಡೆಗೆ ಹೋಗುವ ಉಪಾಯವು ತಿಳಿದಿರುವುದಿಲ್ಲ. ಅದರಿಂದ ಅವನು ಸಂಸಾರ ಸಾಗರದಲ್ಲಿ ಮುಳುಗಿ ಹೊರಬರುವುದಿಲ್ಲ. ಅರ್ಜುನನೇ, ಸ್ಥಾವರ ಯೋನಿಯ ತಳದವರೆಗೆ ಬಂದು ತಲುಪುವನು. ಇದಿರಲಿ, ಅವನಲ್ಲಿ ಈ 6 ದೋಷಗಳು ಒಂದಾಗಿ ಆಸುರಿ ಸಂಪತ್ತಿಯನ್ನು ಬೆಳೆಸುವುದು. ಹೀಗೆ ಜಗತ್ತಿನಲ್ಲಿ ಇವೆರಡೂ ಸಂಪತ್ತುಗಳು ಪ್ರಸಿದ್ಧವಾಗಿವೆ. ಇವುಗಳ ಬೇರೆ ಬೇರೆ ಲಕ್ಷಣಗಳನ್ನು ನಿನಗೆ ಹೇಳಿರುವೆನು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತು ಮುಕ್ತಿಗಾಗಿ ಮತ್ತು ಆಸುರಿ ಸಂಪತ್ತು ಬಂಧಿಸುವುದಕ್ಕಾಗಿ ಎಂದು ತಿಳಿಯಲಾಗಿದೆ. ಆದ್ದರಿಂದ ಹೇ ಅರ್ಜುನ, ನೀನು ಶೋಕ ಪಡಬೇಡ, ಏಕೆಂದರೆ ನೀನು ದೈವೀ ಸಂಪತ್ತನ್ನು ಪಡೆದು ಜನಿಸಿರುವೆ. ಈ 2 ಸಂಪತ್ತುಗಳಲ್ಲಿ ಮೊದಲನೆಯದಾದ ದೈವೀ ಸಂಪತ್ತಿಯು ಮೋಕ್ಷರೂಪಿ ಸೂರ್ಯನ ಉದಯದಿಂದ ಆಗಿರುವ ಪ್ರಕಾಶವೆಂದೇ ತಿಳಿ. ಎರಡನೆಯದಾದ ಆಸುರಿ ಸಂಪತ್ತಿಯು ಜೀವಿಗೆ ಮೋಹರೂಪಿ ಕಬ್ಬಿಣದ ಬೇಡಿಯಾಗಿದೆ. ಇದನ್ನು ಕೇಳಿ ನೀನು ಮನಸ್ಸಿನಲ್ಲಿ ಭಯಪಡಬೇಡ, ಏಕೆಂದರೆ ರಾತ್ರಿಯ ಬಗ್ಗೆ ಸೂರ್ಯನಿಗೆ ಎಂದಾದರೂ ಭಯವಿರುವುದೇ? ಎಲೈ ಧನಂಜಯನೇ, ಈ 6 ದೋಷ ಗುಣಗಳಿಗೆ ಆಶ್ರಯನಾದವನೇ ಅಸುರಿ ಸಂಪತ್ತಿಯ ಹಿಡಿತದಲ್ಲಿ ಸಿಲುಕುವನು. ಅರ್ಜುನನೇ, ನೀನಾದರೂ ಮೇಲೆ ಹೇಳಿದ ದೈವಿ ಗುಣಗಳ ನಿಧಿಯೇ ಆಗಿ ಹುಟ್ಟಿರುವೆ. ಆದ್ದರಿಂದ ಪಾರ್ಥನೆ, ನೀನು ಈ ದೈವಿ ಸಂಪತ್ತಿನ ಒಡೆಯನಾಗಿ ಮೋಕ್ಷ ಸುಖವನ್ನು ಪಡೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಹೇ ಅರ್ಜುನ, ಈ ಲೋಕದಲ್ಲಿ ಜೀವಿಗಳ ಸೃಷ್ಟಿ ಅಂದರೆ ಮನುಷ್ಯ ಸಮುದಾಯವು 2 ಪ್ರಕಾರದ್ದಾಗಿದೆ. ಒಂದಾದರೂ ದೈವಿ ಪ್ರಕೃತಿಯುಳ್ಳದ್ದು ಮತ್ತು ಇನ್ನೊಂದು ಆಸುರಿ ಪ್ರಕೃತಿಯುಳ್ಳದ್ದು. ಅವುಗಳಲ್ಲಿ ದೈವಿ ಪ್ರಕೃತಿಯುಳ್ಳವರನ್ನು ವಿಸ್ತಾರಪೂರ್ವಕವಾಗಿ ಹೇಳಲಾಯಿತು. ಈಗ ನೀನು ಆಸುರಿ ಪ್ರಕೃತಿಯುಳ್ಳ ಮನುಷ್ಯ ಸಮುದಾಯವನ್ನು ಕೂಡ ವಿಸ್ತಾರಪೂರ್ವಕವಾಗಿ ನನ್ನಿಂದ ಕೇಳು. ಈ ದೈವಿ ಮತ್ತು ಆಸುರಿ ಸಂಪತ್ತುಗಳಿಂದ ಕೂಡಿದ ಜನರ ಆಚರಣೆಗಳ ಅನಾದಿಸಿದ್ಧವಾದ ಮಾರ್ಗಗಳು ನಡೆಯುತ್ತಲೇ ಬಂದಿರುವವು. ರಾತ್ರಿಯಲ್ಲಿ ನಿಶಾಚರರ ವ್ಯವಹಾರಗಳು ನಡೆಯುತ್ತಾ ಇರುತ್ತವೆ, ಹಾಗೂ ಹಗಲಿನಲ್ಲಿ ಮನುಷ್ಯಾದಿಗಳ ಉತ್ತಮ ವ್ಯವಹಾರಗಳು ನಡೆಯುತ್ತವೆ. ಅರ್ಜುನನೇ, ಹಾಗೆಯೇ ದೈವಿ ಮತ್ತು ಆಸುರಿ ಇವೆರಡು ಸೃಷ್ಟಿಗಳು ತಮ್ಮ ತಮ್ಮ ಮಾರ್ಗದಿಂದ ಜಗತ್ತಿನಲ್ಲಿ ನಡೆಯುತ್ತಾ ಇವೆ. ಹಾಗೆಯೇ ಜ್ಞಾನವನ್ನು ಹೇಳುವಾಗ ಹಿಂದೆ ದೈವಿ ಸಂಪತ್ತನ್ನು ವಿಸ್ತಾರವಾಗಿ ಹೇಳಿರುವೆನು. ಇನ್ನು ಆಸುರಿ ಸಂಪತ್ತಿನಲ್ಲಿ ವ್ಯವಹರಿಸುವ ಜನರ ಕುರಿತು ನಿನಗೆ ಹೇಳುವೆನು. ಗಮನವಿಟ್ಟು ಕೇಳು. ನಾದವು ವಾದ್ಯಗಳ ಹೊರತಾಗಿ ಯಾರಿಗೂ ಕೇಳಲು ಸಿಗುವುದಿಲ್ಲ. ಹೂವುಗಳ ಹೊರತಾಗಿ ಮಕರಂದವು ದೊರೆಯುವುದಿಲ್ಲ. ಹಾಗೆಯೇ ಈ ಆಸುರಿ ಸಂಪತ್ತಿಯು ಯಾರಾದರೊಬ್ಬರನ್ನು ಆಶ್ರಯಿಸದೆ ಕಣ್ಣಿಗೆ ಬೀಳುವುದಿಲ್ಲ. ಮತ್ತೆ ಕಟ್ಟಿಗೆಯ ಮೇಲೆ ಕಟ್ಟಿಗೆ ತೆಕ್ಕಿದಾಗ ಬೆಂಕಿಯು ಕಾಣುವಂತೆ ಮನುಷ್ಯನ ದೇಹದಲ್ಲಿ ಓತಪ್ರೋತವಾಗಿ ತುಂಬಿರುವುದು ದೃಷ್ಟಿಗೆ ಬೀಳುವುದು. ಕಬ್ಬು ಬೆಳೆದಂತೆ ಅದರ ರಸವು ಬೆಳೆಯುವಂತೆ ಪ್ರಾಣಿಯ ದೇಹವು ಬೆಳೆದಂತೆಲ್ಲ ಅದು ಬೆಳೆಯುತ್ತದೆ. ಅರ್ಜುನನೇ, ಇನ್ನು ಆಸುರಿ ಸಂಪತ್ತಿನ ದೋಷಗಳಿಂದ ಕೂಡಿ ಹುಟ್ಟಿದ ಪ್ರಾಣಿಗಳ ಲಕ್ಷಣಗಳನ್ನು ನಿನಗೆ ಹೇಳುವೆನು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಸ್ವಭಾವದ ಮನುಷ್ಯರು ಪ್ರವೃತ್ತಿ ಮತ್ತು ನಿವೃತ್ತಿ ಇವೆರಡನ್ನೂ ಕೂಡ ಅರಿಯರು. ಅದಕ್ಕಾಗಿ ಅವರಲ್ಲಿ ಬಾಹ್ಯ ಮತ್ತು ಆಂತರಿಕ ಶುದ್ಧಿಯಾಗಲಿ, ಶ್ರೇಷ್ಠವಾದ ಆಚರಣೆಯಾಗಲಿ ಮತ್ತು ಸತ್ಯ ಭಾಷಣವಾಗಲಿ ಇರುವುದಿಲ್ಲ.
ಪ್ರವೃತ್ತಿಂಚ ನಿವೃತ್ತಿಂಚ, ಪುಣ್ಯಾಚರಣೆಯ ಕುರಿತು ಪ್ರವೃತ್ತಿ, ಪಾಪಾಚರಣೆಯಿಂದ ನಿವೃತ್ತಿಯ ಕುರಿತು ಆಸುರಿ ಸಂಪತ್ತುಳ್ಳವರ ಅಂತಃಕರಣದಲ್ಲಿ ಕತ್ತಲಾಗಿರುತ್ತದೆ. ರೇಷ್ಮೆ ಹುಳವು ಆವೇಶದಿಂದ ಗೂಡು ಕಟ್ಟುವಾಗ ಒಳಗೆ ಹೊರಗೆ ಹೋಗಲು ದಾರಿ ಇದೆಯೋ ಇಲ್ಲವೋ ಎಂಬುದನ್ನು ಯೋಚಿಸದೆ ಸಿಕ್ಕಿ ಹಾಕಿಕೊಳ್ಳುವುದು, ಅಥವಾ ತಾನು ಕೊಟ್ಟ ಹಣವು ಹಿಂದಕ್ಕೆ ಬರುವುದೋ ಇಲ್ಲವೋ ಎಂಬುದನ್ನು ಯೋಚಿಸದೆ ಕಳ್ಳರಿಗೆ ಸಾಲ ಕೊಡುವಂತೆಯೇ ಆಸುರಿ ಸಂಪತ್ತನ್ನು ಆಶ್ರಯಿಸಿದ ಜನರು ಪ್ರವೃತ್ತಿ ಮತ್ತು ನಿವೃತ್ತಿ ಇವೆರಡೂ ಮಾರ್ಗಗಳನ್ನು ಅರಿಯರು. ನ ಶೌಚಂ ಹಾಗೂ ಶುಚಿತ್ವವೆಂಬುದು ಅವರ ಸ್ವಪ್ನದಲ್ಲಿಯೂ ತಿಳಿಯರು. ಇದ್ದಲೂ ಕೂಡ ತನ್ನ ಕಪ್ಪು ಬಣ್ಣವನ್ನು ಬಿಟ್ಟೀತು. ಕಾಗೆಯು ಬೆಳ್ಳಗಾಗಬಹುದು, ರಾಕ್ಷಸರಿಗೂ ಮಾಂಸಭಕ್ಷಣದಲ್ಲಿ ಜಿಗುಪ್ಸೆ ಉಂಟಾಗಬಹುದು. ಆದರೆ ಅರ್ಜುನನೇ, ಮದ್ಯದ ಪಾತ್ರೆಗೆ ಪವಿತ್ರತೆಯು ಬಾರದಿರುವಂತೆಯೇ ಆಸುರಿ ಪ್ರಾಣಿಗಳಿಗೆ ಶುಚಿತ್ವವು ಬರಲಾರದು. ನಾಪಿಚಾಚಾರಃ, ಅಂದರೆ ಆಸುರಿ ಜನರಿಗೆ ಶಾಸ್ತ್ರೋಕ್ತ ಕರ್ಮಗಳ ಇಚ್ಛೆಗಿರುವುದಿಲ್ಲ. ಅವರು ಹಿರಿಯರ ಅಪ್ಪಣೆಯನ್ನು ಮನ್ನಿಸುವುದಿಲ್ಲ. ಆಚಾರದ ಪರಿಚಯವೇ ಇವರಿಗೆ ಇರುವುದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ. ಎಲ್ಲ ಜಾತಿಯ ಸೊಪ್ಪು ಆಡು ತಿನ್ನುತ್ತದೆ. ಗಾಳಿಯು ಮನಬಂದಂತೆ ಬೀಸುವುದು. ಬೆಂಕಿಯು ಉರಿದೆದ್ದಾಗ ಎಲ್ಲ ಪದಾರ್ಥಗಳನ್ನು ಸುಟ್ಟು ಬಿಡುವುದು. ಅದರಂತೆ ತಮಗೆ ಮನಬಂದಂತೆ ಆಸುರಿ ಸಂಪತ್ತಿನ ಜನರು ಆಚರಣೆ ಮಾಡುತ್ತಾರೆ. ನ ಸತ್ಯಂ, ಸತ್ಯದ ಜೊತೆಗೆ ಅವರಿಗೆ ಜನ್ಮದಾತ ವೈರವಿರುತ್ತದೆ. ಚೇಳು ತನ್ನ ಕೊಂಡಿಯಿಂದ ಕುಟುಕಿದಾಗ ಜನರಿಗೆ ಕಚಕುಳಿಗಿಟ್ಟಂತಾದರೆ ಮಾತ್ರ ಅವರ ಮಾತಿನಲ್ಲಿ ಸತ್ಯ ಕಾಣಬಹುದು. ಗುದದ್ವಾರದಿಂದ ಹೊರಟ ಗಾಳಿಯು ಸುಗಂಧಯುಕ್ತವಾದರೆ ಮಾತ್ರ ಆಸುರಿ ಸಂಪತ್ತಿನ ಜನರಲ್ಲಿ ಸತ್ಯವು ಕಂಡೀತು. ಹೀಗೆ ಏನೂ ಮಾಡದೆಯೇ ಅವರು ಸ್ವಭಾವತಃ ಕೆಟ್ಟವರಿರುತ್ತಾರೆ ಎಂದು ತಿಳಿ. ಇನ್ನು ಅವರ ಮಾತಿನ ಚಮತ್ಕಾರವನ್ನು ನಿನಗೆ ಹೇಳುವೆನು. ಸಾಮಾನ್ಯವಾಗಿ ನೋಡಲು ಒಂಟೆಯ ಯಾವ ಅವಯವಗಳು ತಾನೇ ನೀಟಾಗಿವೆ ಎಂದು ಹೇಳಬಹುದು. ಹೀಗೆಯೇ ಆಸುರಿ ಸಂಪತ್ತಿನ ಜನರ ಸ್ಥಿತಿಯಾಗಿದೆ. ಆದರೂ ಪ್ರಸಂಗಾನುಸಾರ ಹೇಳುವೆನು ಕೇಳು. ಹೊಗೆಗೂಡಿನಿಂದ ಕೇವಲ ಹೊಗೆಯೇ ಹೊರಹೊಮ್ಮುವಂತೆ ಅವರ ಬಾಯಿಂದ ಕೆಟ್ಟ ಮಾತುಗಳೇ ಹೊರಡುವವು ಎಂದು ತಿಳಿ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯಾತ್ ಕಾಮಹೈತುಕಂ. ಆ ಆಸುರಿ ಪ್ರಕೃತಿಯುಳ್ಳ ಮನುಷ್ಯರು ಈ ಜಗತ್ತು ಆಶ್ರಯರಹಿತವಾದುದು, ಸರ್ವಥಾ ಅಸತ್ಯ ಮತ್ತು ದೇವರಿಲ್ಲದೆ ತನ್ನಿಂದ ತಾನೇ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಸೃಷ್ಟಿಯಾಗಿದೆ. ಆದುದರಿಂದ ಕಾಮವೇ ಇದರ ಕಾರಣವಾಗಿದೆ, ಇದಲ್ಲದೆ ಬೇರೇನಿದೆ ಎಂದು ಹೇಳುತ್ತಾರೆ. ಅಸತ್ಯಂ, ಈ ವಿಶ್ವವು ಅನಾದಿ ಕಾಲದಿಂದ ನಡೆದು ಬಂದಿದೆ. ಇಲ್ಲಿ ಈಶ್ವರನೇ ಸರ್ವೋತ್ತಮನಾಗಿದ್ದು ಇದರ ನಿಯಾಮಕನಾಗಿದ್ದಾನೆ. ಇಲ್ಲಿಯ ಪಂಚಾಯಿತಿ ಕಟ್ಟೆಯಲ್ಲಿ ನ್ಯಾಯಾನ್ಯಾಯದ ನಿರ್ಣಯವನ್ನು ವೇದಗಳು ಮಾಡುತ್ತಿವೆ. ವೇದಗಳು ಅನ್ಯಾಯಿ ಎಂದು ನಿಶ್ಚಯಿಸಿದವರು ನರಕವನ್ನು ಅನುಭವಿಸುವರು, ನ್ಯಾಯಿ ಎಂದು ನಿಶ್ಚಯಿಸಿದವರು ಸ್ವರ್ಗದಲ್ಲಿ ವಾಸಿಸುತ್ತಾರೆ. ಅನಾದಿ ಕಾಲದಿಂದ ನಡೆದು ಬಂದಿರುವ ಈ ವಿಶ್ವದ ವ್ಯವಸ್ಥೆ ಎಲ್ಲವೂ ಸುಳ್ಳು ಎಂದು ಅವರು ಹೇಳುವರು. ಯಜ್ಞದ ಹುಚ್ಚು ಹಿಡಿದವರು ಯಜ್ಞಗಳನ್ನು ಮಾಡಿ ಮೋಸ ಹೋಗುವರು. ದೇವರ ಪೂಜೆಯ ಹುಚ್ಚು ಹಿಡಿದವರು ಮೂರ್ತಿ ಪೂಜೆ ಮಾಡುತ್ತಾರೆ. ಸಮಾಧಿಯ ಭ್ರಮೆಯಿಂದ ಸಂಸಾರವನ್ನು ತೊರೆದು ಕಾವಿ ಬಟ್ಟೆಯನ್ನು ಧರಿಸಿ ಯೋಗಿಯಾಗುವರು. ಈ ಜಗತ್ತಿನಲ್ಲಿ ಸ್ವಸಾಮರ್ಥ್ಯದಿಂದ ಏನು ಬೇಕಾದರೂ ಅನುಭವಿಸಬಹುದು, ಇದಲ್ಲದೆ ಬೇರೆ ಪುಣ್ಯವಿದೆಯೇ? ಎಲ್ಲ ವಿಷಯೋಪಭೋಗಗಳನ್ನು ಒಂದೆಡೆ ಸೇರಿಸಿ ಅದನ್ನು ಅಶಕ್ತತೆಯಿಂದ ಅನುಭವಿಸಲಾರದಿರುವುದೇ ಪಾಪವಾಗಿದೆ. ಶ್ರೀಮಂತರ ಪ್ರಾಣಹರಣ ಮಾಡುವುದು ನಿಜವಾಗಿಯೂ ಪಾಪವಾದರೆ ಅವರ ಧನವೆಲ್ಲವೂ ನಮ್ಮ ಕೈವಶವಾಗುವುದು ಪುಣ್ಯದ ಫಲವಲ್ಲವೇ? ಬಲಿಷ್ಠನಾದವನು ಅಶಕ್ತರನ್ನು ನಾಶ ಮಾಡುವುದು ಪಾಪವಾದರೆ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ತಿಂದು ಹಾಕುವವು, ಆದರೂ ಅವು ನಿಸ್ಸಂತಾನ ಏಕೆ ಆಗುವುದಿಲ್ಲ? ಅಪ್ರತಿಷ್ಠಂ, ಎರಡೂ ಕಡೆಯಿಂದ ಕುಲವನ್ನು ಶೋಧಿಸಿ ಸಂತಾನ ಪ್ರಾಪ್ತಿಗಾಗಿ ವರ ಕನ್ಯೆಯರ ವಿವಾಹಕ್ಕೆ ಸುಮುಹೂರ್ತ ಬೇಕಾಗುವುದು. ಹೀಗಿದ್ದರೆ ಪಶು ಪಕ್ಷಿಗಳಿಗೆ ಮಿತಿಯಿಲ್ಲದೆ ಸಂತಾನವಾಗುವುದು. ಮುಹೂರ್ತವನ್ನು ಹುಡುಕಿ ಅವರಿಗೆ ಯಾರು ವಿವಾಹ ಮಾಡಿದರು? ಕದ್ದು ತಂದ ಹಣವನ್ನು ಉಪಯೋಗಿಸುವಾಗ ಯಾರಿಗಾದರೂ ಅದು ವಿಷವಾಗಿದೆಯೇ? ಬಯಸಿ ವ್ಯಭಿಚಾರ ಮಾಡಿದರೆ ಯಾರಿಗೆ ತಾನೇ ತೊನ್ನು ಉಂಟಾಗಿದೆ? ಈ ರೀತಿಯಾಗಿ ಆಸುರಿ ಸ್ವಭಾವದವರ ಮಾತುಗಳಾಗಿರುತ್ತವೆ. ಮುಂದೆ ಅನೀಶ್ವರ ಅಂದರೆ ಆದ್ದರಿಂದ ಜಗತ್ತಿನ ಒಡೆಯನಾದ ಈಶ್ವರನು ಧರ್ಮ ಅಧರ್ಮದಿಂದ ನಡೆಯುವವರಿಂದ ಸುಖ ದುಃಖಗಳ ಫಲವನ್ನು ಭೋಗಿಸುವಂತೆ ಮಾಡುವನು. ಕಿಮನ್ಯತ್, ಈ ಲೋಕದಲ್ಲಿ ಶುಭಾಶುಭ ಕರ್ಮಗಳನ್ನು ಮಾಡುವವನೇ ಪರಲೋಕದಲ್ಲಿ ಅವುಗಳ ಫಲವನ್ನು ಅನುಭವಿಸುವನು. ಶಾಸ್ತ್ರದ ಈ ಮಾತು ನಿಜವೆಂದು ನಂಬಿದರೆ ಪರಲೋಕ ಮತ್ತು ಈಶ್ವರನು ಕಾಣುವುದಿಲ್ಲ. ಆದ್ದರಿಂದ ಅದರ ಕುರಿತು ಮಾತನಾಡುವುದು ವ್ಯರ್ಥವೇ ಆಗಿದೆ.
ಪಾಪ ಪುಣ್ಯಗಳನ್ನು ಮಾಡಿದವನು ಸತ್ತು ಹೋದ ಮೇಲೆ ಆ ಫಲಗಳನ್ನು ಅನುಭವಿಸಲು ಯಾರು ಉಳಿಯುವರು? ಆಸುರಿ ಸ್ವಭಾವದವರ ಮಾತುಗಳಾಗಿವೆ. ಕಾಮಹೈತುಕಂ, ಸ್ವರ್ಗಲೋಕದಲ್ಲಿ ಊರ್ವಶಿಯ ಉಪಭೋಗದಿಂದ ದೇವೇಂದ್ರನು ಸುಖಪಡುವಂತೆಯೇ ನರಕದಲ್ಲಿನ ಹುಳುಗಳು ಕೂಡ ಅದರಲ್ಲೇ ಸುಖಪಡುವರು. ಆದ್ದರಿಂದ ನರಕ ಅಥವಾ ಸ್ವರ್ಗ ಇವು ಪಾಪ ಪುಣ್ಯಗಳ ಫಲವಾಗಿರದೆ ಎರಡೂ ಕಡೆಗಳಲ್ಲಿ ಕಾಮದ್ದೇ ಸುಖೋಪಭೋಗ ಪ್ರಾಪ್ತವಾಗುತ್ತದೆ. ಅಪರಸ್ಪರ ಸಂಭೂತಂ, ಇದಕ್ಕಾಗಿ ಕಾಮದ ಇಚ್ಛೆಯಿಂದ ಸ್ತ್ರೀ ಪುರುಷರು ಒಂದಾದಾಗ ಇಡೀ ಜಗತ್ತಿನ ಉತ್ಪತ್ತಿಯಾಗುತ್ತದೆ. ಸ್ವಾರ್ಥದ ಇಚ್ಛೆಯಿಂದ ತಾನು ಗಳಿಸಿದ್ದೆಲ್ಲದರ ಕುರಿತು ಬೇಸರವಾದಾಗ ಅಥವಾ ದ್ವೇಷ ಹುಟ್ಟಿದಾಗ ತನ್ನ ಇಚ್ಛೆಗೆ ಅದನ್ನು ನಾಶಗೊಳಿಸುತ್ತದೆ. ಹೀಗೆ ಜಗತ್ತಿನ ಉತ್ಪತ್ತಿಗೆ ಕಾಮವಲ್ಲದೆ ಬೇರೆ ಏನೂ ಇಲ್ಲ ಎಂದು ಅಸುರ ಜನರು ಹೇಳುತ್ತಿರುತ್ತಾರೆ. ಇನ್ನು ಈ ನಿಂದ್ಯ ವಿಷಯದ ಕುರಿತು ಹೆಚ್ಚು ವಿಚಾರ ಬೇಡ, ಏಕೆಂದರೆ ಈ ವಿಷಯದಲ್ಲಿ ಚರ್ಚಿಸುವುದು ಕೇವಲ ವ್ಯರ್ಥವೇ ಆಗಿದೆ. ಏತಾಂ ದೃಷ್ಟಿಮವಷ್ಟಭ್ಯಂ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಈ ಮಿಥ್ಯಾಜ್ಞಾನವನ್ನು ಅವಲಂಬಿಸಿ ಯಾರ ಸ್ವಭಾವವು ನಷ್ಟವಾಗಿ ಹೋಗಿದೆಯೋ ಹಾಗೂ ಯಾರ ಬುದ್ಧಿಯು ಮಂದವಾಗಿದೆಯೋ ಅವರು ಎಲ್ಲರಿಗೂ ಅಪಕಾರ ಮಾಡುವ ಕ್ರೂರ ಕರ್ಮಿಗಳಾದ ಮನುಷ್ಯರು ಕೇವಲ ಜಗತ್ತಿನ ನಾಶಕ್ಕಾಗಿಯೇ ಹುಟ್ಟಿರುತ್ತಾರೆ. ಈ ಆಸುರಿ ಜನರು ಈಶ್ವರನ ಸಂಬಂಧದಲ್ಲಿ ತಿರಸ್ಕಾರದಿಂದಲಾದರೂ ಬಡಬಡಿಸುವುದಿಲ್ಲ. ಅವರ ಚಿತ್ತದಲ್ಲಿ ಯಾವುದೇ ರೀತಿಯ ಒಂದು ನಿಶ್ಚಯವಿರುವುದಿಲ್ಲ. ಹೆಚ್ಚಿಗೇನು ಹೇಳಬೇಕು, ಬಹಿರಂಗವಾಗಿಯೇ ತಾವು ನಾಸ್ತಿಕರೆಂದು ತೋರಿಸಿಕೊಳ್ಳುವರು. ಅಂತ್ಯಜರ ಹಟ್ಟಿ ಎಂದು ತಿಳಿಯಲಿಕ್ಕೆ ಎಲುಬುಗಳು ಬಿದ್ದಿರುವುದು ಗುರುತಾಗಿರುವಂತೆ ಇವರು ನಾಸ್ತಿಕತೆಯ ಎಲುಬುಗಳಾಗಿರುವರು. ಇಂತಹ ಸ್ಥಿತಿಯಲ್ಲಿ ಸ್ವರ್ಗದ ವಿಷಯದಲ್ಲಿ ಶ್ರದ್ಧೆ ಅಥವಾ ನರಕದ ವಿಷಯದಲ್ಲಿ ಭಯ ಇದಾವುದು ಅವರ ಮನಸ್ಸಿಗೆ ಬರುವುದಿಲ್ಲ. ಈ ಆಸುರಿ ಸಂಪತ್ತಿನ ಜನರು ದೇಹರೂಪಿ ಹೊಂಡದಲ್ಲಿ ಬಿದ್ದು ಅಪವಿತ್ರ ಜಲದೊಳಗಿನ ನೀರ್ಗುಳ್ಳೆಯಂತೆ ವಿಷಯ ರೂಪಿ ಕೆಸರಿನಲ್ಲಿ ಮುಳುಗಿರುತ್ತಾರೆ. ಜಲಚರಗಳಿಗೆ ಮೃತ್ಯು ಒದಗಿದಾಗ ಬೆಸ್ತರು ಮಡುವಿಗೆ ಬಲೆಯನ್ನು ಬೀಸುವರು, ಅಥವಾ ಶರೀರ ಪತನದ ಸಮಯ ಬಂದಾಗ ರೋಗಗಳು ಉದ್ಭವಿಸುವವು, ಇಲ್ಲವೇ ಪ್ರಜೆಗಳಿಗೆ ಪೀಡೆ ಉಂಟಾಗುವ ಸಮಯದಲ್ಲಿ ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಳ್ಳುವುದು. ಹಾಗೆಯೇ ಜನರು ನಾಶವಾಗುವ ಪ್ರಸಂಗ ಬಂದಾಗ ಆಸುರಿ ಸಂಪತ್ತಿನ ಜನರ ಉದಯವಾಗುತ್ತದೆ. ಅಶುಭವನ್ನು ಬಿತ್ತಿದಾಗ ಅಶುಭವೇ ಮೊಳೆಯುವಂತೆ ಇವರು ನಡೆದಾಡುವ ಪಾಪದ ಕೀರ್ತಿ ಸ್ತಂಭಗಳೇ ಆಗಿರುವರು. ಬೆಂಕಿಗೆ ಹಿಂದೆ ಮುಂದೆ ಬಂದ ವಸ್ತುಗಳನ್ನು ಸುಡುವುದಲ್ಲದೆ ಬೇರೆ ಕೆಲಸವೇ ಇರುವುದಿಲ್ಲ. ಹಾಗೆಯೇ ಇವರ ಬಳಿಗೆ ಬಂದವನು ಒಳ್ಳೆಯವನಿರಲಿ ಕೆಟ್ಟವನಿರಲಿ ಅವನ ನಾಶವನ್ನೇ ಇವರು ಮಾಡುವರು. ಅವರು ಯಾವ ಸಮಾರಂಭದಿಂದ ತಮ್ಮ ಕೃತ್ಯಗಳನ್ನು ಮಾಡುವರು ಎಂಬುದನ್ನು ವರ್ಣಿಸುವೆನು ಕೇಳು ಎಂದು ಶ್ರೀನಿವಾಸನು ಭಗವಂತನು ಪಾರ್ಥನಿಗೆ ಹೇಳಿದನು. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ದಂಭ, ಮಾನ ಮತ್ತು ಮದದಿಂದ ಕೂಡಿದವರಾದ ಮನುಷ್ಯರು ಯಾವ ಪ್ರಕಾರದಿಂದಲೂ ಪೂರ್ಣವಾಗದ ಕಾಮನೆಗಳ ಆಶ್ರಯ ಪಡೆದು ಅಜ್ಞಾನದಿಂದ ಮಿಥ್ಯಾ ಸಿದ್ಧಾಂತಗಳನ್ನು ಗ್ರಹಿಸಿಕೊಂಡು ಮತ್ತು ಭ್ರಷ್ಟ ಆಚರಣೆಯನ್ನು ತಮ್ಮದಾಗಿಸಿಕೊಂಡು ಜಗತ್ತಿನಲ್ಲಿ ವ್ಯವಹರಿಸುತ್ತಾರೆ. ಜರಡಿಯಲ್ಲಿ ಯಾರೂ ನೀರು ಸಂಗ್ರಹಿಸಲಾಗುವುದಿಲ್ಲ, ಬೆಂಕಿಗೆ ಉರುವಲು ಎಂದಿಗೂ ಸಾಕಾಗುವುದಿಲ್ಲ. ಇಂತಹ ದುರ್ಧರ ವಸ್ತುಗಳಂತೆ ಇವರು ಯಾವಾಗಲೂ ಬುಭುಕ್ಷಿತರಾಗಿರುತ್ತಾರೆ. ಎಲೈ ಪಾಂಡವನೇ, ಇವರು ಕಾಮನಿಗೆ ತಮ್ಮ ಮನಸ್ಸಿನಲ್ಲಿ ಆಶ್ರಯವನ್ನು ಕೊಟ್ಟು ಅದರೊಂದಿಗೆ ದಂಭ ಮತ್ತು ಮಾನ ಇವುಗಳನ್ನು ಸೇರಿಸುವರು. ಮದವೇರಿದ ಆನೆಗೆ ಸೆರೆ ಕುಡಿಸಿದರೆ ಅದು ಇನ್ನೂ ಹೆಚ್ಚು ಉನ್ಮತ್ತವಾಗುವುದು. ಹಾಗೆಯೇ ಶರೀರದಲ್ಲಿ ಮದವೇರಿದ ಆಸುರಿ ಜನರು ವೃದ್ಧರಾದಂತೆ ಉನ್ಮತ್ತರು ಹೆಚ್ಚಾಗುವರು. ಮೂಲದಲ್ಲಿ ಆಗ್ರಹವುಳ್ಳ ಸ್ವಭಾವದವರಲ್ಲಿ ಮೂರ್ಖತನವು ಸೇರಿಕೊಂಡಿದೆ. ಇಂತಹ ಸ್ಥಿತಿಯಲ್ಲಿ ದುರಾಗ್ರಹದ ನಿಶ್ಚಯವನ್ನು ಎಷ್ಟೆಂದು ವರ್ಣಿಸುವುದು? ಬೇರೆಯವರಿಗೆ ಪೀಡೆಯಾಗುವಂತಹ ಅಥವಾ ಅನ್ಯರಿಗೆ ಪ್ರಾಣಹಾನಿ ಒದಗುವಂತಹ ಕರ್ಮಗಳಲ್ಲೇ ಯಾವಾಗಲೂ ಇವರು ನಿರತರಾಗಿರುತ್ತಾರೆ. ತಾವು ಮಾಡಿದ ಕೃತ್ಯಗಳನ್ನು ಎಲ್ಲೆಡೆ ಪ್ರಸಿದ್ಧಪಡಿಸುವರು. ಈ ಜಗತ್ತು ತುಚ್ಛವಾಗಿ ಕಾಣುವರು ಮತ್ತು ಅವರ ಬಯಕೆಗಳ ಓಟಕ್ಕೆ 10 ದಿಕ್ಕುಗಳು ಸಾಕಾಗುವುದಿಲ್ಲ. ದೇವರಿಗೆ ಬಿಟ್ಟ ಗೂಳಿಯು ಯಾರ ಪ್ರತಿಬಂಧಕವಿಲ್ಲದೆ ಹೊಲವನ್ನು ಮೇಯುವುದು. ಹಾಗೆಯೇ ದುರಭಿಮಾನದಿಂದ ಪಾಪಾಚರಣೆಯನ್ನು ಬೆಳೆಸುವರು. ಚಿಂತಾಮಪರಿಮೇಯಾಂಚ ಪ್ರಲಯಾಂತಾಮುಪಾಶ್ರಿತಾಃ
ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ. ಹಾಗೂ ಅವರು ಮರಣ ಪರ್ಯಂತವಾಗಿ ಇರುವ ಅಸಂಖ್ಯಾತ ಚಿಂತೆಗಳ ಆಶ್ರಯ ಪಡೆದವರು, ವಿಷಯ ಭೋಗಗಳನ್ನು ಭೋಗಿಸುವುದರಲ್ಲಿ ತತ್ಪರರಾದವರು, ಇಷ್ಟೇ ಸುಖ ಎಂದು ತಿಳಿದವರು ಆಗಿರುತ್ತಾರೆ. ಈ ದುರಭಿಮಾನದ ಒಂದೇ ಸಾಧನೆಯಿಂದ ಅವರು ಕರ್ಮ ಮಾಡುತ್ತಾರೆ ಮತ್ತು ಸತ್ತ ಮೇಲೆಯೂ ತನಗೆ ಸುಖ ಸಿಗಬೇಕೆಂಬ ಎಚ್ಚರ ವಹಿಸುತ್ತಾರೆ. ಇವರ ಚಿಂತೆಯು ಪಾತಾಳಕ್ಕಿಂತಲೂ ಆಳವಾಗಿರುವುದು, ಆಕಾಶಕ್ಕಿಂತಲೂ ಎತ್ತರವಾಗಿರುವುದು. ಇದರ ತುಲನೆ ಮಾಡಿದರೆ 3 ಲೋಕಗಳು ಅಣುವಿನಂತೆಯೂ ಇಲ್ಲ. ಸನ್ಯಾಸಿಗೆ ಹಾಕಿಕೊಟ್ಟ ನಿಯಮಗಳಂತೆ ಇವರು ತಮ್ಮ ಜೀವನದಲ್ಲಿ ತಪ್ಪದೆ ಅಮಿತ ಚಿಂತನೆಗಳನ್ನು ಇಟ್ಟುಕೊಳ್ಳುವರು. ಪತಿವ್ರತೆಯಾದ ಸ್ತ್ರೀಯು ಸಂಕಟ ಸಮಯದಲ್ಲಿಯೂ ತನ್ನ ಪತಿಯನ್ನು ಬಿಡುವುದಿಲ್ಲ. ಹಾಗೆಯೇ ಚಿಂತೆಯು ಇವರನ್ನು ಬಿಡುವುದಿಲ್ಲ. ಅಪಾರವಾದ ವಿಷಯಾದಿಗಳ ಆಶೆಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಕುರಿತು ಅಪಾರ ಚಿಂತೆಯನ್ನು ಮಾಡುತ್ತಾ ಇರುವರು. ಸ್ತ್ರೀಯರ ಗಾಯನವನ್ನು ಸದಾಕಾಲ ಕೇಳುತ್ತಿರಬೇಕು. ಸ್ತ್ರೀಯರ ರೂಪವನ್ನು ಸದಾ ನೋಡುತ್ತಿರಬೇಕು. ಎಲ್ಲ ಇಂದ್ರಿಯಗಳಿಗೆ ಸ್ತ್ರೀಯರ ಆಲಿಂಗನ ಸಿಗಬೇಕು. ಸ್ತ್ರೀಯರಿಂದ ಸಿಗುವ ಸುಖದ ಮುಂದೆ ಅಮೃತವನ್ನು ನಿವಾಳಿಸಿ ಬಿಡಬೇಕು. ಹೀಗೆ ಸ್ತ್ರೀಯರಿಗಿಂತ ಹೆಚ್ಚಾದ ಸುಖವು ಬೇರೆ ಯಾವುದೂ ಇಲ್ಲವೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿರುವರು. ಮತ್ತೆ ಆ ಸ್ತ್ರೀಯರ ಭೋಗಕ್ಕಾಗಿ ಸ್ವರ್ಗದಲ್ಲಿ, ಪಾತಾಳದಲ್ಲಿ ಅಥವಾ ದಿಕ್ಕುಗಳ ಸೀಮೆಯನ್ನು ಮೀರಿ ಹೋಗುವ ಸಿದ್ಧತೆಯಲ್ಲಿ ಇವರು ಇರುವರು. ಆಶಾಪಾಶಶತೈರ್ಬದ್ಧಾ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್. ನೂರಾರು ಆಸೆಗಳ ಪಾಶಗಳಿಂದ ಬಂಧಿತರಾದ ಆ ಪುರುಷರು ಕಾಮಕ್ರೋಧಗಳ ಪರಾಯಣರಾಗಿ ವಿಷಯ ಭೋಗಗಳಿಗಾಗಿ ಅನ್ಯಾಯಪೂರ್ವಕವಾಗಿ ಧನವೇ ಮುಂತಾದ ಪದಾರ್ಥಗಳನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ. ಗಾಳಕ್ಕೆ ಕಟ್ಟಿದ ಮಾಂಸದ ಆಸೆಯಿಂದ ಮೀನು ಅದನ್ನು ನುಂಗಿ ಮರಣ ಹೊಂದುವುದು. ಹಾಗೆಯೇ ಇವರು ವಿಷಯಗಳ ಆಸೆಯಿಂದ ಮರಣ ಹೊಂದುವರು. ಬಯಸಿದ ವಸ್ತುಗಳಂತೂ ದೊರೆಯುವುದೇ ಇಲ್ಲ. ಕೇವಲ ಒಣ ಆಸೆಗಳನ್ನು ಬೆಳೆಸಿಕೊಂಡು ಇವರು ರೇಷ್ಮೆ ಹುಳದಂತೆ ಬಂಧಿತರಾಗುವರು. ಅಭಿಲಾಷೆಯು ಅಪೂರ್ಣವಾದಾಗ ದ್ವೇಷ ಉಂಟಾಗುವುದು. ವಸ್ತು ಲಾಭವೇ ತೃಪ್ತಿ ಎಂದು ಭಾವಿಸಿ ಅದು ಸಿಗದಿದ್ದಾಗ ಕ್ರೋಧಯುಕ್ತರಾಗುವರು. ಒಟ್ಟಿನಲ್ಲಿ ಕಾಮ ಕ್ರೋಧಕ್ಕಿಂತ ಮಿಗಿಲಾದ ಪುರುಷಾರ್ಥವೇ ಇವರಿಗೆ ಇರುವುದಿಲ್ಲ. ಅರ್ಜುನನೇ, ಠಾಣೆಯ ಅಮಲುದಾರನಿಗೆ ಹಗಲು ಕಾರ್ಯಭಾರ ಮತ್ತು ರಾತ್ರಿ ಗಸ್ತು ತಿರುಗುವುದು. ಹೀಗೆ ಅವನಿಗೆ ವಿಶ್ರಾಂತಿಯೇ ಸಿಗುವುದಿಲ್ಲ. ಎತ್ತರದ ಶಿಖರದಿಂದ ಕಾಮದ ಮೂಲಕ ತಳ್ಳಲ್ಪಟ್ಟ ಕ್ರೋಧದ ದಿಬ್ಬಕ್ಕೆ ಅಪ್ಪಳಿಸಲ್ಪಡುತ್ತಾರೆ. ಆದರೂ ಇವರಿಗೆ ಕಾಮ ಕ್ರೋಧದ ವಿಷಯದಲ್ಲಿ ಪ್ರೇಮವು ಕಡಿಮೆಯಾಗುವುದಿಲ್ಲ. ಹಾಗೆಯೇ ಮನಸ್ಸಿನಲ್ಲಿ ಉಂಟಾದ ವಿಷಯಗಳ ಇಚ್ಛೆಯು ಹಣವಿಲ್ಲದೆ ಹೇಗೆ ಪೂರ್ಣವಾಗುವುದು? ಆದ್ದರಿಂದ ವಿಷಯ ವಾಸನೆಗಳನ್ನು ಪೂರ್ಣ ಮಾಡಿಕೊಳ್ಳಲು ಹಣವನ್ನು ಗಳಿಸಲಿಕ್ಕಾಗಿ ಜಗತ್ತಿನ ಜನರಿಗೆ ಕಷ್ಟ ಕೊಡುವರು. ಕೆಲವರನ್ನು ನಿರ್ಜನ ಪ್ರದೇಶದಲ್ಲಿ ಅಡ್ಡಕಟ್ಟಿ ಕೊಲ್ಲುವರು. ಕೆಲವರ ಸರ್ವಸ್ವವನ್ನು ಹರಣ ಮಾಡುವರು. ಕೆಲವರನ್ನು ನಾಶ ಮಾಡಲು ಸಂಚು ಹೂಡುತ್ತಾರೆ. ಬೇಟೆಗಾರರು ಕಾಡಿಗೆ ಬೇಟೆಯಾಡಲು ಹೋಗುವಾಗ ಪಾಶ, ಕೋಲು, ಕವಣೆ, ಬಲೆ, ನಾಯಿ, ಉಡ, ಈಟಿಯೇ ಮುಂತಾದ ಆಯುಧಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವರು. ತಮ್ಮ ಹೊಟ್ಟೆ ಹೊರೆಯಲು ಅನೇಕ ಪ್ರಾಣಿಗಳನ್ನು ಕೊಂದು ತರುವರು. ಹೀಗೆಯೇ ಈ ಆಸುರಿ ಜನರು ಇಂತಹ ಕೆಟ್ಟ ಕೆಲಸಗಳನ್ನು ಮಾಡುವರು. ಬೇರೆಯವರನ್ನು ಕೊಂದು ಹಣವನ್ನು ಗಳಿಸುತ್ತಾರೆ. ಅದು ದೊರಕಿದ ಬಳಿಕ ಅವರ ಚಿತ್ತಕ್ಕೆ ಹೇಗೆ ಸಂತೋಷವಾಗುವುದು ಎಂಬುದನ್ನು ಕೇಳು. ಇದಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ನಾನು ಈ ದಿನ ಇದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ. ಇನ್ನು ಇಂತಹ ಮನೋರಥವನ್ನು ಪಡೆಯುವೆನು. ನನ್ನ ಬಳಿ ಎಷ್ಟು ಧನವಿದೆ ಮತ್ತು ಇನ್ನೂ ಕೂಡ ಧನ ಸಂಗ್ರಹವಾಗುವುದೆಂದು ಅವರು ಯೋಚಿಸುತ್ತಾರೆ. ಇಂದು ನಾನು ಬಹಳಷ್ಟು ಜನರ ಸಂಪತ್ತನ್ನು ಸ್ವಾಧೀನಪಡಿಸಿಕೊಂಡಿರುವೆನು ಎಂದಾಗ ಈಗ ನಾನು ಧನ್ಯನಲ್ಲವೇ? ಹೀಗೆ ತಾನೇ ತನ್ನನ್ನು ಹೊಗಳಿಕೊಳ್ಳುತ್ತಾ ಮೆರೆಯುವನು. ಆಗಲೇ ಇನ್ನೂ ಅನೇಕರ ದ್ರವ್ಯವನ್ನು ಹರಣ ಮಾಡಬೇಕೆಂಬ ಇಚ್ಛೆಯು ಉಂಟಾಗುವುದು. ಇಲ್ಲಿಯವರೆಗೆ ಎಷ್ಟೊಂದು ಹಣವನ್ನು ಸಂಪಾದಿಸಿರುವೆನು. ಈ ಬಂಡವಾಳದಿಂದ ಶ್ರೀಮಂತರಲ್ಲಿರುವ ಚರಾಚರ ಸಂಪತ್ತನ್ನು ಹರಣ ಮಾಡಿ ತರುವೆನು. ಹೀಗೆ ವಿಶ್ವದಲ್ಲಿನ ಎಲ್ಲ ಸಂಪತ್ತಿಗೆ ನಾನೇ ಒಡೆಯನಾಗುವೆನು. ಮತ್ತೆ ಯಾರನ್ನು ನೋಡುವೆನೋ ಅವರನ್ನು ನಾಶ ಮಾಡುವೆನು. ಅಸೌ ಮಯಾ ಹತಃ ಶತ್ರಃ ಹನಿಷ್ಯೇ ಚಾಪರಾನಪಿ
ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ. ಆ ಶತ್ರುವು ನನ್ನಿಂದ ಕೊಲ್ಲಲ್ಪಟ್ಟನು ಮತ್ತು ಇತರ ಶತ್ರುಗಳನ್ನು ಕೂಡ ನಾನು ಕೊಂದು ಹಾಕುವೆನು. ನಾನು ಈಶ್ವರನಾಗಿದ್ದೇನೆ, ಐಶ್ವರ್ಯವನ್ನು ಭೋಗಿಸುವವನಾಗಿದ್ದೇನೆ, ನಾನು ಎಲ್ಲ ಸಿದ್ಧಿಗಳಿಂದ ಕೂಡಿದವನಾಗಿದ್ದೇನೆ ಮತ್ತು ಬಲಶಾಲಿಯೂ ಹಾಗೂ ಸುಖಿಯೂ ಆಗಿದ್ದೇನೆ. ಇಷ್ಟರವರೆಗೆ ಕೊಂದಿರುವ ಶತ್ರುಗಳು ಕಡಿಮೆಯೇ, ಇನ್ನು ಬೇರೆ ಉಳಿದ ಬಲಾಢ್ಯರನ್ನು ಗೆಲ್ಲುವೆನು. ಮತ್ತೆ ನಾನೊಬ್ಬನೇ ದೊಡ್ಡ ಒಡೆಯನಾಗಿ ಮೆರೆಯುವೆನು. ನನ್ನ ಸೇವಕರನ್ನು ಬಿಟ್ಟು ಉಳಿದವರೆಲ್ಲರನ್ನೂ ನಾಶ ಮಾಡುವೆನು. ಹೆಚ್ಚೇನು ಹೇಳಲಿ, ಈ ಇಡೀ ಜಗತ್ತಿನಲ್ಲಿ ಈಶ್ವರನಿರುವುದಾದರೆ ನಾನೇ ಆಗಿರುವೆನು. ನಾನು ಭೋಗರೂಪಿ ಪೃಥ್ವಿಯ ರಾಜನಾಗಿದ್ದು ಸಮಸ್ತ ಸುಖಗಳ ಉಪಭೋಗದ ನೆಲೆಯೇ ನಾನಾಗಿರುವೆನು. ನನ್ನ ಐಶ್ವರ್ಯವನ್ನು ನೋಡಿ ಇಂದ್ರನಿಗೂ ನಾಚಿಕೆಯಾದೀತು. ನಾನು ಕಾಯ ವಾಚ ಮನಸ್ಸಿನಿಂದ ಮಾಡಿದುದೆಲ್ಲವೂ ಏಕೆ ಸಿದ್ಧಿಗೊಳ್ಳುವುದಿಲ್ಲ? ನಾನಲ್ಲದೆ ಬೇರೆ ಆಜ್ಞಾಪಿಸುವವರು ಯಾರು ತಾನೇ ಇರಬಲ್ಲರು? ಮಹಾಬಲಿಷ್ಠವಾದ ನನ್ನನ್ನು ನೋಡುವ ತನಕ ಕಾಲನ ಬಲದ ಪ್ರತಿಷ್ಠೆ ಇರುವುದು. ನಾನಾದರೂ ಕೇವಲ ಸುಖದ ರಾಶಿಯೇ ಆಗಿರುವೆನು. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ. ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ. ನಾನು ದೊಡ್ಡ ಶ್ರೀಮಂತ, ದೊಡ್ಡ ಕುಟುಂಬವುಳ್ಳವನಾಗಿದ್ದೇನೆ. ನನ್ನ ಸಮಾನವಾಗಿ ಬೇರೆಯವರು ಯಾರಿದ್ದಾರೆ? ನಾನು ಯಜ್ಞವನ್ನು ಮಾಡುವೆನು, ದಾನವನ್ನು ಕೊಡುವೆನು ಮತ್ತು ಆಮೋದ ಪ್ರಮೋದ ಮಾಡುವೆನು. ಕುಬೇರನು ಶ್ರೀಮಂತನೇನೋ ನಿಜ, ಆದರೆ ಅವನು ನನ್ನನ್ನು ಸರಿಗಟ್ಟಲಾರನು. ನನ್ನ ಸಂಪತ್ತಿನಂತೆ ಶ್ರೀ ವಿಷ್ಣುವಿನಲ್ಲಿಯೂ ಸಂಪತ್ತು ಇಲ್ಲ. ನನ್ನ ಕುಲದ ಗೌರವದಲ್ಲಿ, ಆಪ್ತವರ್ಗದ ಸಮುದಾಯದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಸ್ವಲ್ಪ ಕಡಿಮೆಯೇ ಕಾಣುವನು. ಆದ್ದರಿಂದ ಜನರು ಈಶ್ವರರೇ ಮುಂತಾದವರ ಕೀರ್ತಿಯನ್ನು ಹಾಡುವುದು ವ್ಯರ್ಥವೇ ಆಗಿದೆ. ನನಗೆ ಸರಿಸಮಾನರು ಯಾರೂ ಸಿಗಲಾರರು. ಈಗ ಜಾರಣ ಮಾರಣಾದಿಗಳ ಲೋಪವಾಗಿದೆ. ಅವನ್ನು ನಾನು ಜೀರ್ಣೋದ್ಧಾರ ಮಾಡುವೆನು. ಜನರಿಗೆ ತೊಂದರೆಯನ್ನು ಉಂಟು ಮಾಡುವ ಯಜ್ಞಯಾಗಾದಿಗಳನ್ನು ಮಾಡುವೆನು. ನನ್ನ ಐಶ್ವರ್ಯವನ್ನು ಹೊಗಳುವವರಿಗೆ, ನನ್ನನ್ನು ಸ್ತುತಿಸುವವರಿಗೆ, ಹಾಡು ಕುಣಿತಗಳಿಂದ ನನ್ನನ್ನು ಸಂತೋಷಪಡಿಸುವವರಿಗೆ ಅವರು ಬೇಡಿದ ವಸ್ತುವನ್ನು ಕೊಡುವೆನು. ಮತ್ತೇರಿಸುವ ಮದ್ಯವನ್ನು ಕುಡಿದು ಮಾಂಸಗಳನ್ನು ತಿಂದು ಸ್ತ್ರೀಯರನ್ನು ಆಲಿಂಗಿಸುತ್ತಾ 3 ಲೋಕಗಳಲ್ಲಿ ತಲ್ಲೀನನಾಗುವೆನು. ಹೀಗೆ ಎಷ್ಟೊಂದು ಹೇಳಲಿ. ಆಸುರಿ ಪ್ರಕೃತಿಯ ಹುಚ್ಚು ಹಿಡಿದವರು ಹೀಗೆ ಅಪರಿಮಿತ ಇಚ್ಛೆಯಿಂದ ಆಕಾಶ ಪುಷ್ಪಗಳನ್ನು ಮೂಸಿ ಮೂಸಿ ನೋಡುವರು. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಈ ಪ್ರಕಾರವಾಗಿ ಅಜ್ಞಾನದಿಂದ ಮೋಹಿತರಾಗಿರುವ ಹಾಗೂ ಅನೇಕ ಪ್ರಕಾರದಿಂದ ಭ್ರಮಿತ ಚಿತ್ತವುಳ್ಳವರು ಮೋಹರೂಪಿ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತು ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾದ ಅಸುರರು ಮಹಾನ್ ಅಪವಿತ್ರ ನರಕದಲ್ಲಿ ಬೀಳುತ್ತಾರೆ. ಸನ್ನಿಪಾತ ಜ್ವರ ಬಂದವನು ಮನಬಂದಂತೆ ಬಡಬಡಿಸುವನು. ಅದರಂತೆ ಆಸುರಿ ಸಂಪತ್ತಿನಿಂದ ಹುಚ್ಚರಾದ ಜನರು ಮನಬಂದಂತೆ ಕಲ್ಪನೆಗಳನ್ನು ಬೊಗಳುವರು ಎಂದು ತಿಳಿ. ಅಜ್ಞಾನ ರೂಪಿ ಧೂಳು ಆಶಾರೂಪಿ ಬಿರುಗಾಳಿಗೆ ಸಿಕ್ಕಿ ಮನೋರಥ ರೂಪಿ ಆಕಾಶದಲ್ಲಿ ಗರಗರನೆ ತಿರುಗುತ್ತಿರುವುದು. ಆಷಾಢ ಮಾಸದಲ್ಲಿ ಮೋಡಗಳು ಒಂದರ ಮೇಲೊಂದು ಬರುವಂತೆ ಅಥವಾ ಸಮುದ್ರದಲ್ಲಿ ತೆರೆಗಳ ಮೇಲೆ ತೆರೆಗಳು ಬರುವಂತೆ ಇವರು ಅಖಂಡವಾಗಿ ಕಾಮವನ್ನು ಇಚ್ಛಿಸುತ್ತಾ ಇರುತ್ತಾರೆ. ಮತ್ತೆ ಮನೋರಥ ರೂಪಿ ಬಳ್ಳಿಯು ಮನದಲ್ಲಿ ಪಸರಿಸಿಕೊಂಡಾಗ, ಮುಳ್ಳಿನ ಮೇಲಿಂದ ಕಮಲವನ್ನು ಎಳೆದಾಗ ಅದು ಹರಿದುಕೊಳ್ಳುವಂತೆ, ಅಥವಾ ಪ್ರಾರ್ಥನೆ ಕಲ್ಲಿನ ಮೇಲೆ ಮಣ್ಣಿನ ಮಡಕೆಯನ್ನು ಅಪ್ಪಳಿಸಿದಾಗ ಅದು ಒಡೆದು ಹೋಗುವಂತೆ ಅವರ ಮನೋರಥಗಳು ಚೂರು ಚೂರಾಗುವವು. ರಾತ್ರಿಯು ಸರಿಯುತ್ತಿರುವಂತೆ, ಕತ್ತಲೆಯು ಬೆಳೆಯುವಂತೆ ಅವರ ಅಂತಃಕರಣದಲ್ಲಿ ಮೋಹವು ಬೆಳೆಯುತ್ತಾ ಇರುತ್ತದೆ. ಮೋಹವು ಬೆಳೆದಂತೆಲ್ಲ ವಿಷಯ ವಾಸನೆಗಳು ಬೆಳೆಯುವವು. ವಿಷಯಗಳಾದರೂ ಪಾತಕಗಳಿಗೆ ಕಾರಣೀಭೂತವಾಗುವವು. ಪಾಪಗಳು ಬೆಳೆದಂತೆಲ್ಲ ಜೀವಿಸಿ ಇರುವಾಗಲೇ ನರಕಯಾತನೆಗಳನ್ನು ಅನುಭವಿಸಬೇಕಾಗುವುದು. ಆದ್ದರಿಂದ ಬುದ್ಧಿವಂತನೇ, ಕೆಟ್ಟ ವಾಸನೆಗಳನ್ನು ಮನದಲ್ಲಿ ಇರಿಸಿಕೊಂಡ ಅಸುರರು ಅಲ್ಲಿಗೆ ಬಂದು ವಸತಿಯನ್ನು ಹೂಡುವರು. ಅಲ್ಲಿ ಅಂದರೆ ನರಕದಲ್ಲಿ ಕತ್ತಿಯ ಅಲಗಿನಂತಿರುವ ಎಲೆಗಳುಳ್ಳ ಗಿಡಗಳು, ಖದಿರದ ಪರ್ವತಗಳು, ಕಾದ ಎಣ್ಣೆಯ ಸಮುದ್ರಗಳು ಉಕ್ಕುತ್ತಿರುತ್ತವೆ. ಅಲ್ಲಿ ಯಾತನೆಗಳು ಸಾಲು ಸಾಲಾಗಿದ್ದು ಯವನಿಂದ ನಿತ್ಯವೂ ಘೋರ ಶಿಕ್ಷೆಗಳು ಇರುವವು. ಇಂತಹ ಭಯಂಕರ ನರಕಗಳಲ್ಲಿ ಇವರು ಬೀಳುವರು. ಇಂತಹ ನರಕದ ಕೆಟ್ಟ ಭಾಗದಲ್ಲಿ ಹುಟ್ಟಿದವರೂ ಕೂಡ
ನೋಡಿದರೆ ಯಜ್ಞಯಾಗಾದಿಗಳಲ್ಲಿ ನಿಮಗ್ನರಾಗಿರುತ್ತಾರೆ. ಅರ್ಜುನನೇ, ಇವರ ಯಜ್ಞಾದಿ ಕ್ರಿಯೆಗಳು ಪೊಳ್ಳಾಗಿದ್ದು ನಾಟಕೀ ಜನರಂತೆ ನಿಷ್ಫಲವಾಗಿರುವವು. ವೇಶ್ಯೆಯರು ತಮ್ಮ ಯಜಮಾನರ ಆಶ್ರಯದಿಂದ ತಾವು ಸೌಭಾಗ್ಯವತಿಯರೆಂದು ತಿಳಿದು ಸಂತೋಷ ಪಡುವರು. ಅವರಂತೆಯೇ ಇವರ ಕ್ರಿಯೆಗಳಿರುವವು. ಆತ್ಮಸಂಭಾವಿತಾಸ್ತಬ್ಧಾ ಅನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಶ್ಚೇದಂಭೇನ ವಿಧಿಪೂರ್ವಕಂ. ತಾವು ತಮ್ಮನ್ನೇ ಶ್ರೇಷ್ಠರೆಂದು ತಿಳಿದ ಈ ಅಹಂಕಾರಿ ಪುರುಷರು ಧನ ಮತ್ತು ಮಾನದ ಮದದಿಂದ ಕೂಡಿದವರಾಗಿ ಕೇವಲ ಹೆಸರಿಗೆ ಮಾತ್ರ ಯಜ್ಞಗಳ ಮೂಲಕ ಪಾಖಂಡತೆಯಿಂದ ಶಾಸ್ತ್ರವಿಧಿರಹಿತವಾದ ಯಜ್ಞವನ್ನು ಮಾಡುತ್ತಾರೆಯೇ. ಹಾಗೆಯೇ ನಾನು ಎಲ್ಲರಲ್ಲಿ ಶ್ರೇಷ್ಠನಾಗಿರುವೆನೆಂದು ತಾವೇ ತಿಳಿದುಕೊಂಡು ಅವರ ಶರೀರದಲ್ಲಿ ಗರ್ವದ ಅಭಿಮಾನ ತುಂಬಿರುವುದು. ಮತ್ತೆ ಉಕ್ಕಿನ ಕಂಬವು ಬಗ್ಗದಂತೆ ಇವರು ಬಾಗುವುದಿಲ್ಲ. ಆಕಾಶದಷ್ಟು ಎತ್ತರವಾಗಿ ಬೆಳೆದ ಪರ್ವತದಂತೆ ಯಾವಾಗಲೂ ಸೆಟೆದುಕೊಂಡಿರುತ್ತಾರೆ. ಹೀಗೆ ತಾನೇ ತನ್ನ ಐಶ್ವರ್ಯದಿಂದ ಮನಸ್ಸಿನಲ್ಲಿ ಸಂತೋಷಗೊಂಡು ಇತರರನ್ನು ತೃಣಕ್ಕಿಂತಲೂ ಕನಿಷ್ಠವಾಗಿ ನೋಡುವರು. ಅರ್ಜುನನೇ, ಸಂಪತ್ತಿನ ಮದದಿಂದ ಉನ್ಮತ್ತರಾಗಿ ಇವರು ಯೋಗ್ಯ ಅಯೋಗ್ಯ ವಿಚಾರಗಳನ್ನು ಬಿಟ್ಟು ನಡೆಯುವರು. ಅಯ್ಯ, ಇಂತಹ ಸ್ಥಿತಿಯನ್ನು ಹೊಂದಿದವರ ಯಜ್ಞ ಯಾಗಾದಿಗಳ ಕುರಿತು ಏನೆಂದು ಹೇಳಬೇಕು? ಹುಚ್ಚು ಹಿಡಿದವರು ಏನೇನು ತಾನೇ ಮಾಡುವುದಿಲ್ಲ. ಆದ್ದರಿಂದ ಮೌಢ್ಯರೂಪಿ ಮದ್ಯದ ಬಲದಿಂದ ಒಮ್ಮೊಮ್ಮೆ ಆಭಾಸ ಮಾತ್ರ ಯಜ್ಞವನ್ನು ಮಾಡಲು ಸಿದ್ಧರಾಗುವರು. ಆ ಯಜ್ಞದ ಪ್ರಕಾರ ನೀನು ಕೇಳಿದರೆ ಕುಂಡ, ಮಂಡಪ, ವೇದಿ ಅಥವಾ ಅದಕ್ಕೆ ಬೇಕಾದ ಇತರ ವಸ್ತುಗಳ ಅವಶ್ಯಕತೆ ಇವರಿಗೆ ಇರುವುದಿಲ್ಲ. ವಿಧಿಯುಕ್ತ ಕಾರ್ಯಗಳು ಸದಾ ಇವರಿಗೆ ವೈರಿಗಳಾಗಿರುವವು. ದೇವ ಬ್ರಾಹ್ಮಣರ ಹೆಸರಿನ ಗಾಳಿಯೂ ಕೂಡ ಇವರಿಗೆ ಸಹನೆಯಾಗುವುದಿಲ್ಲ. ಹೀಗೆ ಅವರ ಪರಿಸ್ಥಿತಿ ಇರುವಾಗ ದೇವ ಬ್ರಾಹ್ಮಣರು ಅಲ್ಲಿಗೆ ಹೇಗೆ ತಾನೇ ಬಂದಾರು? ಆದರೆ ಬುದ್ಧಿವಂತರು ಸತ್ತ ಕರುವಿನ ಹೊಟ್ಟೆಯಲ್ಲಿ ಹುಲ್ಲು ತುಂಬಿ ಅದನ್ನು ಆಕಳ ಮುಂದೆ ನಿಲ್ಲಿಸಿ ಅದರ ಹಾಲನ್ನು ಹಿಂಡಿಕೊಳ್ಳುವರು. ಅದರಂತೆ ಯಜ್ಞದ ನೆಪ ಮಾಡಿ ಜನರಿಂದ ಏನಾದರೂ ಸಿಗಬಹುದೆಂಬ ಆಶೆಯಿಂದ ಎಲ್ಲ ಜನರನ್ನು ಆಮಂತ್ರಿಸಿ ಅವರಿಂದ ಉಡುಗೊರೆಗಳನ್ನು ಸ್ವೀಕರಿಸಿ ವಂಚಿಸುವರು. ಹೀಗೆ ಯಜ್ಞದ ಡಾಂಭಿಕತೆಯನ್ನು ಪ್ರದರ್ಶಿಸಿ ಇವರು ಪ್ರಾಣಿಗಳ ನಾಶವನ್ನು ಬಯಸುವರು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಅವರು ಅಹಂಕಾರ, ಬಲ, ದರ್ಪ, ಕಾಮನೆ ಮತ್ತು ಕ್ರೋಧವೇ ಮೊದಲಾದವುಗಳ ಪರಾಯಣರಾಗಿರುತ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಅನಾಚಾರದಲ್ಲಿ ನಿರತರಾಗಿದ್ದು ಮತ್ತು ಇತರರನ್ನು ನಿಂದಿಸುತ್ತಾ ತಮ್ಮ ಮತ್ತು ಇತರರ ಶರೀರದಲ್ಲಿ ಸ್ಥಿತನಾಗಿರುವ ಅಂತರ್ಯಾಮಿಯಾಗಿರುವ ನನ್ನೊಡನೆ ದ್ವೇಷ ಮಾಡುತ್ತಾರೆ. ಅಹಂಕಾರ. ಮತ್ತೆ ಅವರು ತಮ್ಮ ಮುಂದೆ ವಾದ್ಯ, ಧ್ವಜ, ಪತಾಕೆ ಮುಂತಾದವುಗಳನ್ನು ಇಟ್ಟುಕೊಂಡು ತಾನು ಯಜ್ಞದೀಕ್ಷಿತನಾಗಿರುವೆನು ಎಂಬ ವ್ಯರ್ಥ ಪ್ರಯತ್ನವನ್ನು ಸಮಾಜದಲ್ಲಿ ನಡೆಸುವರು. ಕತ್ತಲೆಗೆ ಕಾಡಿಗೆಯ ಪುಟ ಕೊಟ್ಟರೆ ಅದು ಇನ್ನೂ ಕಪ್ಪಾಗುವಂತೆ ಆ ಅಧಮರಿಗೆ ಯಜ್ಞ ದೀಕ್ಷಿತತನದಿಂದ ಗರ್ವವು ಹೆಚ್ಚಾಗಿಯೇ ಬೆಳೆಯುವುದು. ಹೀಗೆ ಅವರ ಮೂರ್ಖತೆಯು ಬೆಳೆದು ಉದ್ಧಟತನವು ಹೆಚ್ಚಾಗುವುದು ಮತ್ತು ಅಹಂಕಾರದಿಂದ ಅಜ್ಞಾನವು ವೃದ್ಧಿ ಹೊಂದುವುದು. ಬಲಂ. ಮತ್ತೆ ಅವರಿಗೆ ತನಗಿಂತ ಬಲಿಷ್ಠರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲವೆಂದು ಅನಿಸತೊಡಗುತ್ತದೆ. ಹೀಗೆ ಅಹಂಕಾರವು ಒಮ್ಮೆ ಪ್ರಬಲವಾದಾಗ ದರ್ಪರೂಪಿ ಸಮುದ್ರವು ತನ್ನ ಮೇರೆ ಮೀರಿ ಉಕ್ಕುವುದು. ಬಳಿಕ ದರ್ಪವು ಹೆಚ್ಚಾದಾಗ ಕಾಮಂ ಕ್ರೋಧಂಚ, ಕಾಮದ ಪಿತ್ತವು ಕೆರಳುವುದು. ಅದರ ಉರಿಯಿಂದ ಕ್ರೋಧವು ಹೆಚ್ಚಾಗಿಯೇ ಪ್ರಜ್ವಲಿಸುವುದು. ಮತ್ತೆ ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಎಣ್ಣೆ ತುಪ್ಪಗಳ ಕೊಠಡಿಗೆ ಬೆಂಕಿ ತಗುಲಿ ಬಿರುಗಾಳಿಯ ಜೊತೆ ಸೇರಿತೆಂದರೆ ಹೇಗಾಗುವುದೋ ಹಾಗೆಯೇ ಅಹಂಕಾರವು ಪ್ರಬಲವಾಗಿ ದರ್ಪವು ಕಾಮ ಕ್ರೋಧಗಳೊಂದಿಗೆ ಕೂಡಿಕೊಂಡು ಇವೆಲ್ಲದರ ಐಕ್ಯ ಅವರಲ್ಲಿ ಆಗುತ್ತದೆ. ಅರ್ಜುನನೇ, ಅವರು ತಮ್ಮ ಇಚ್ಛೆಯಂತೆ ಯಾವ ಹಿಂಸೆಗಳಿಂದ ಪ್ರಾಣಿಗಳ ನಾಶವನ್ನು ತಾನೇ ಮಾಡಲಿಕ್ಕಿಲ್ಲ. ಎಲೈ ಧನುರ್ಧರನೇ, ಮೊದಲಿಗೆ ಈ ದೀಕ್ಷಿತರು ಅಭಿಚಾರಕ್ಕಾಗಿ, ಅಂದರೆ ಜಾರಣ ಮಾರಣಗಳ ಹುಚ್ಚಿನಿಂದ ತಮ್ಮ ರಕ್ತ ಮಾಂಸಗಳನ್ನು ವ್ಯಯಗೊಳಿಸುವರು. ಹೀಗೆ ಅವರ ಶರೀರದಲ್ಲಿ ಆತ್ಮರೂಪನಾಗಿ ಇರುವ ನನ್ನನ್ನು ತಮ್ಮ ದೇಹಕ್ಕೆ ದುಃಖವನ್ನು ಕೊಟ್ಟು ದುಃಖಿತರನ್ನಾಗಿಸುವರು. ಜಾರಣ ಮಾರಣ ಕ್ರಿಯೆಗಳಿಂದ ಯಾರು ಯಾರಿಗೆ ಕಷ್ಟ ಕೊಡುವರೋ ಅವರ ಜೀವ ಚೈತನ್ಯಕ್ಕೆ ಕಷ್ಟವಾಗುವುದು.
ಅಕಸ್ಮಾತ್ತಾಗಿ ಅವರ ಜಾರಣ ಮಾರಣ ಕ್ರಿಯೆಗಳಿಂದ ಯಾರಾದರೂ ಪಾರಾದರೆ ಅವರನ್ನು ನಿಂದಿಸಿ ಮನಸ್ಸಿಗೆ ನೋವನ್ನುಂಟು ಮಾಡುವರು. ಪತಿವ್ರತೆಯರು, ಸತ್ಪುರುಷರು, ದಾನಶೀಲರು, ಯಾಜ್ಞಿಕರು, ಅಲೌಕಿಕ ತಪಸ್ಸನ್ನು ಆಚರಿಸುವವರು ಮತ್ತು ಸನ್ಯಾಸಿಗಳು, ಭಕ್ತರು, ಮಹಾತ್ಮರು, ಶೌತ್ರಾದಿ ಹೋಮ ಧರ್ಮದಿಂದ ಪವಿತ್ರರಾದವರು, ಹೀಗೆ ಇವರೆಲ್ಲರೂ ನಾನು ವಾಸಿಸುವ ಪ್ರಿಯ ವಸತಿ ಸ್ಥಾನಗಳಾಗಿವೆ. ಇಂತಹವರನ್ನು ದ್ವೇಷರೂಪಿ ಕಾಲಕೂಟದಿಂದ ಹರಿತಗೊಳಿಸಿದ ಕೆಟ್ಟ ಮಾತುಗಳೆಂಬ ಬಾಣಗಳಿಂದ ಘಾಸಿಗೊಳಿಸುವರು. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾಂ ಅಸುರೀಷ್ವೇವ ಯೋನಿಷು. ಆ ದ್ವೇಷ ಮಾಡುವ ಪಾಪಾಚಾರಿಗಳು ಮತ್ತು ಕ್ರೂರಕರ್ಮಿಗಳು ಆದ ನರಾಧಮರನ್ನು ನಾನು ಪ್ರಪಂಚದಲ್ಲಿ ಪದೇ ಪದೇ ಆಸುರಿ ಯೋನಿಗಳಲ್ಲಿಯೇ ಹಾಕುತ್ತೇನೆ. ಈ ಪ್ರಕಾರವಾಗಿ ಎಲ್ಲ ರೀತಿಯಿಂದ ನನ್ನಲ್ಲಿ ವೈರವನ್ನು ಮಾಡಲು ಪ್ರವೃತ್ತರಾದ ಆ ಪಾಪಿಗಳಿಗೆ ನಾನು ಯಾವ ಶಿಕ್ಷೆಯನ್ನು ಕೊಡುವೆನು ಎಂಬುದನ್ನು ಕೇಳು. ಮನುಷ್ಯ ದೇಹವನ್ನು ಧರಿಸಿಕೊಂಡು ಈ ಜಗತ್ತಿನಲ್ಲಿ ತಮ್ಮ ಕರ್ತವ್ಯವನ್ನು ಮರೆತಿರುವ ಮನುಷ್ಯ ದೇಹರೂಪಿ ಪದವಿಯನ್ನು ಕಸಿದುಕೊಳ್ಳುವೆನು. ಮತ್ತೆ ಅತ್ಯಂತ ಕ್ಲೇಶಕರವೂ ಹೊಲಸಿನಿಂದ ಕೂಡಿದ ಹುಟ್ಟು ಸಾವುಗಳ ಪರಂಪರೆಯ ಅಂಧ ತಮಸ್ಸಾದ ಯೋನಿಗಳಲ್ಲಿ ಹುಟ್ಟುವಂತೆ ಮಾಡುವೆನು. ಅನಂತರ ಹಸಿವೆಯಾಯಿತೆಂದರೆ ಅವುಗಳಿಗೆ ಹುಲ್ಲು ಕೂಡ ತಿನ್ನಲು ಬಾರದ ಹಾಗೆ ಅಡವಿಗಳಲ್ಲಿ ವಾಸಿಸುವ ಹುಲಿ, ಚೇಳು ಮುಂತಾದ ಯೋನಿಗಳಲ್ಲಿ ಕೆಡಹುವೆನು. ಆ ಯೋನಿಗಳಲ್ಲಿ ಅವರು ಹಸಿವೆಯಿಂದ ಗ್ರಸ್ತರಾದಾಗ ತಮ್ಮ ಶರೀರದ ಮಾಂಸವನ್ನೇ ತಿನ್ನುತ್ತಾರೆ ಮತ್ತು ಸತ್ತು ಹೋಗಿ ಪುನಃ ಅದೇ ಯೋನಿಯಲ್ಲಿ ಹುಟ್ಟುವರು. ಅಥವಾ ತನ್ನ ವಿಷದ ದಾಹದಿಂದ ಶರೀರವು ಸುಡುತ್ತಿರುವ ಸರ್ಪವನ್ನಾಗಿಸಿ ಹುತ್ತದಲ್ಲಿ ಕೂಡಿ ಹಾಕುವೆನು. ಆದರೆ ಒಳಗೆ ತೆಗೆದುಕೊಂಡ ಉಸಿರನ್ನು ಹೊರಗೆ ಬಿಡುವಷ್ಟು ಸಮಯವೂ ಕೂಡ ಈ ದುರ್ಜನರಿಗೆ ನಾನು ವಿಶ್ರಾಂತಿ ಕೊಡುವುದಿಲ್ಲ. ಹೀಗೆ ಎಣಿಸಲಾರದಷ್ಟು ಕಲ್ಪಗಳವರೆಗೆ ಇವರನ್ನು ಇಂತಹ ಕ್ಲೇಶದಾಯಕ ಯೋನಿಗಳಲ್ಲಿ ಇಡುವೆನು. ಇಷ್ಟೇ ಅಲ್ಲ, ಇವರಿಗೆ ಎಲ್ಲಿಗೆ ಹೋಗಬೇಕೋ ಆ ಮಾರ್ಗದ ಮೊದಲನೆಯ ಮುಕ್ಕಾಂ ಇದಾಗಿದೆ ಅಂದ ಮೇಲೆ ಮುಂದೆ ಇವರಿಗೆ ಇದಕ್ಕಿಂತಲೂ ಭಯಂಕರವಾದ ದುಃಖಗಳು ಆಗುವುದಿಲ್ಲವೇ? ಅಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಹೇ ಅರ್ಜುನ, ಆ ಮೂಢರು ನನ್ನನ್ನು ಪಡೆಯದೆ ಜನ್ಮ ಜನ್ಮಗಳಲ್ಲಿ ಆಸುರಿ ಯೋನಿಯನ್ನು ಪಡೆಯುತ್ತಾರೆ. ಅನಂತರ ಅದಕ್ಕಿಂತಲೂ ಕೂಡ ಅತಿ ನೀಚಗತಿಯನ್ನೇ ಪಡೆಯುತ್ತಾರೆ. ಅಂದರೆ ಘೋರವಾದ ನರಕದಲ್ಲಿ ಬೀಳುತ್ತಾರೆ. ಈ ಪ್ರಕಾರವಾಗಿ ಅಧೋಗತಿಯನ್ನೇ ಪ್ರಾಪ್ತಿ ಮಾಡಿಕೊಡುವುದೇ ಆಸುರಿ ಸಂಪತ್ತಿನ ಮಹಿಮೆಯಾಗಿದೆ. ಅನಂತರ ವ್ಯಾಘ್ರಾದಿ ತಾಮಸ ಯೋನಿಯಲ್ಲಿ ದೇಹದ ಆಧಾರದಿಂದ ಸ್ವಲ್ಪ ನೆಮ್ಮದಿಯು ದೊರೆಯುವುದು. ಆ ನೆಮ್ಮದಿಯನ್ನೂ ಕಸಿದುಕೊಂಡು ಕತ್ತಲೆಗಿಂತಲೂ ಹೆಚ್ಚು ಕಪ್ಪಾದ ತಮೋ ಯೋನಿಗಳಲ್ಲಿ ಅವರನ್ನು ಹಾಕುವೆನು. ಆ ತಮಸ್ಸಿಗೆ ಪಾಪವೂ ಹೇಸಿಕೊಳ್ಳುವುದು, ನರಕವೂ ಭಯಗೊಳ್ಳುವುದು. ಅಲ್ಲಿಯ ಶ್ರಮವೂ ಮೂರ್ಛಿತವಾಗುವುದು. ಅದರಿಂದ ಮಲವೂ ಮಲಿನವಾಗುತ್ತದೆ, ತಾಪವೂ ಸುಡುವುದು. ಅದರ ಹೆಸರೆತ್ತಿದರೆ ಮಹಾಭಯಕ್ಕೂ ಭಯವಾಗುವುದು. ಆ ತಮಸ್ಸಿಗೆ ಪಾಪವು ಬೇಸರಗೊಳ್ಳುವುದು. ಅದರ ಸ್ಪರ್ಶದಿಂದ ಅಮಂಗಳ ವಸ್ತುವಿಗೂ ಅಮಂಗಳವೆನಿಸುವುದು. ಮೈಲಿಗೆಗೂ ಇವರ ಮೈಲಿಗೆಯಿಂದ ಭಯವಾಗುವುದು. ಧನಂಜಯನೇ, ಹೀಗೆ ಇಡೀ ಜಗತ್ತಿನ ನಿಕೃಷ್ಟ ಸ್ಥಿತಿಯನ್ನು ಅನುಭವಿಸಿ ಇವರು ಅಧಮವಾದ ತಾಮಸ ಯೋನಿಯಲ್ಲಿ ಹುಟ್ಟುವರು. ಅಯ್ಯ, ಆ ಯೋನಿಯನ್ನು ವರ್ಣಿಸುವಾಗ ವಾಣಿಗೂ ಕಷ್ಟವಾಗುವುದು. ಇದನ್ನು ಸ್ಮರಿಸಲೂ ಕೂಡ ಮನಸ್ಸು ಹಿಂಜರಿಯುತ್ತದೆ. ಅಯ್ಯೋ, ಇಂಥ ನರಕವಾಸವನ್ನು ಈ ಮೂರ್ಖರು ಅನುಭವಿಸುವರು. ಈ ಆಸುರಿ ಸಂಪತ್ತಿನಿಂದ ಇಂತಹ ಘೋರ ಪತನವಾಗುವುದು. ಹಾಗಿರುವಾಗ ಇದನ್ನು ವ್ಯರ್ಥವಾಗಿ ಏಕೆ ಬೆಳೆಸಬೇಕು? ಅರ್ಜುನನೇ, ಇಂತಹ ಆಸುರಿ ಸಂಪತ್ತಿನ ಜನರಿಗೆ ಹೀಗೆ ನರಕವಾಸವನ್ನು ಅನುಭವಿಸಬೇಕಾಗುವುದು. ನೀನು ಆ ಮಾರ್ಗದತ್ತ ಹೋಗಬೇಡ. ಈ ಆಸುರಿ ಸಂಪತ್ತಿನ ಶರೀರದಲ್ಲಿ ದಂಭವೇ ಮೊದಲಾದ 6 ದೋಷಗಳು ತುಂಬಿರುವವು. ಅವುಗಳನ್ನು ತ್ಯಾಗ ಮಾಡು ಎಂದು ನಿನಗೆ ಬೇರೆ ಹೇಳಬೇಕೇ? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ, ಕ್ರೋಧ ಹಾಗೂ ಲೋಭ ಇವು ಮೂರು ಪ್ರಕಾರವಾದ ನರಕದ ದ್ವಾರಗಳು.
ಆತ್ಮನನ್ನು ನಾಶ ಮಾಡುವ, ಅರ್ಥಾತ್ ಅವನನ್ನು ಅಧೋಗತಿಗೆ ಕೊಂಡೊಯ್ಯುವಂತಹವುಗಳಾಗಿವೆ. ಆದುದರಿಂದ ಈ ಮೂರನ್ನು ತ್ಯಜಿಸಿ ಬಿಡಬೇಕು. ಆದರೆ ಕಾಮ, ಕ್ರೋಧ, ಲೋಭ ಈ ಮೂರರ ಬೇರು ಗಟ್ಟಿಯಾಗುವಲ್ಲಿ ಅಶುಭಗಳೇ ಬೆಳೆಯುವವು ಎಂದು ತಿಳಿ. ಎಲೈ ಧನಂಜಯನೇ, ನಮಗೆ ಎಲ್ಲ ದುಃಖಗಳ ಅನುಭವಗಳು ಬರಲು ಇವರು ದಾರಿಯ ಸಂಗಡಿಗರಾಗುವರು, ಅಥವಾ ಪಾಪೀ ಜನರಿಗೆ ನರಕ ಭೋಗವನ್ನು ದೊರಕಿಸಿಕೊಡಲು ಪಾತಕಗಳ ಇದೊಂದು ಮಹಾಸಭೆಯೇ ಆಗಿದೆ. ಪುರಾಣಗಳಲ್ಲಿ ಕೇಳಿರುವ ರೌರವ ನರಕದ ಪ್ರತಿಷ್ಠೆಯು ಅಂತಃಕರಣದಿಂದ ಈ ಮೂರು ದೋಷಗಳು ಹೊರಟು ಹೋಗುವವರೆಗೆ ಇರುತ್ತವೆ. ಅವುಗಳಿಂದ ಅಪಾಯಗಳು ಬಹುಬೇಗನೆ ಎದುರಾಗುವವು. ಯಾತನೆಗಳು ಬಹಳ ಸೋವಿಯಾಗುವವು. ಹಾನಿ ಎಂದು ಕರೆಯಲ್ಪಡುವುದು ಹಾನಿಯಾಗಿರದೆ ಈ ಮೂರು ದೋಷಗಳೇ ಹಾನಿ ರೂಪವಾಗಿವೆ. ಅರ್ಜುನನೇ, ಇವುಗಳ ಅತಿ ನಿಕೃಷ್ಟವಾದ ಅವಸ್ಥೆಗಳನ್ನು ಹೇಳಿರುವೆನು. ಇದಕ್ಕಿಂತ ಹೆಚ್ಚು ಏನೆಂದು ವರ್ಣಿಸಲಿ, ಹೆಚ್ಚೇನು ಹೇಳಲಿ? ಈ ಮೂರು ದೋಷಗಳ ಸಮುದಾಯವು ನರಕದ ಬಾಗಿಲಿನ ಹೊಸ್ತಿಲು ಆಗಿವೆ. ಕಾಮ, ಕ್ರೋಧ, ಲೋಭ ಇವುಗಳಿಗೆ ಮನಃಪೂರ್ವಕವಾಗಿ ಅನುಕೂಲವಾದವನು ನರಕಪುರಿಯ ಸಭೆಯಲ್ಲಿ ಸಮ್ಮಾನಕ್ಕೆ ಪಾತ್ರನಾಗುವನು. ಆದ್ದರಿಂದ ಎಲೈ ಕಿರೀಟಿಯೇ, ಈ ಕಾಮ, ಕ್ರೋಧ, ಲೋಭ ಇವುಗಳ ತ್ರಿಪುಟಿಯು ಸರ್ವ ವಿಷಯಗಳಲ್ಲಿ ಅತಿ ಕೆಟ್ಟದಾಗಿದೆ. ಅದನ್ನು ತ್ಯಾಗ ಮಾಡಬೇಕೆಂದು ನಿನಗೆ ಪುನಃ ಪುನಃ ಹೇಳುತ್ತಿರುವೆನು. ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಹೇ ಅರ್ಜುನ, ಈ ಮೂರೂ ನರಕದ ದ್ವಾರಗಳಿಂದ ಮುಕ್ತನಾದ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆಯನ್ನು ಮಾಡುತ್ತಾನೆ. ಅದರಿಂದ ಅವನು ಪರಮಗತಿಗೆ ಹೋಗುತ್ತಾನೆ, ಅರ್ಥಾತ್ ನನ್ನನ್ನು ಪಡೆಯುತ್ತಾನೆ. ಈ ಕಾಮ, ಕ್ರೋಧ ಮತ್ತು ಲೋಭಗಳ ಸಮುದಾಯವನ್ನು ಬಿಟ್ಟಾಗ ಆಗ ಮಾತ್ರ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಮಾತು ಆಡಲು ಬರುವುದು. ಕಾಮ, ಕ್ರೋಧ, ಲೋಭ ಇವು ಅಂತಃಕರಣದಲ್ಲಿ ವಾಸವಾಗಿರುವವರೆಗೆ ಜೀವಿಯ ಕಲ್ಯಾಣವಾಗುವ ಮಾತು ನನ್ನ ಕಿವಿಗಳು ಕೇಳಲಾರವು ಎಂದು ಭಗವಾನ್ ಶ್ರೀಕೃಷ್ಣನು ಕೂಡ ಹೇಳುತ್ತಾನೆ. ತನ್ನ ಕಲ್ಯಾಣದ ಅಂದರೆ ಶ್ರೇಯಸ್ಸಿನ ಇಚ್ಛೆಗಿರುವವನು ಅಥವಾ ತನ್ನ ನಾಶವಾದೀತು ಎಂಬ ಭಯವಿರುವವನು ಎಚ್ಚರಗೊಂಡು ಈ ಮೂರರ ಸಂಗತಿಯನ್ನು ಮಾಡಬಾರದು. ಹೊಟ್ಟೆಗೆ ಕಲ್ಲು ಕಟ್ಟಿಕೊಂಡು ಸಮುದ್ರವನ್ನು ಈಜಿ ಪಾರಾಗುವುದು, ಅಥವಾ ಬದುಕಬೇಕೆಂದು ಕಾಳಕೂಟ ವಿಷವನ್ನು ಸೇವಿಸುವುದು. ಹೀಗೆ ಈ ಕಾಮ, ಕ್ರೋಧ, ಲೋಭಗಳ ಸಂಗತಿಯಿಂದ ಕಾರ್ಯಸಿದ್ಧಿಯಾದೀತು ಎಂಬ ವಿಚಾರವನ್ನು ಮನಸ್ಸಿನಿಂದ ಕಿತ್ತು ಹಾಕಿಬಿಡು. ಒಂದೊಮ್ಮೆ ಈ ಮುಪ್ಪರಿಯಾದ ಬಲಿಷ್ಠ ಸಂಕೋಲೆಯು ಕಾಲುಗಳಿಂದ ಕಡಿದು ಹೋದಾಗ ತನ್ನ ಹಿತದ ದಾರಿಯನ್ನು ಸುಖವಾಗಿ ನಡೆಯಬಹುದು. ಕಫ, ವಾತ, ಪಿತ್ತ ಈ ತ್ರಿದೋಷಗಳಿಂದ ಬಿಡುಗಡೆಯಾದ ಶರೀರ, ಕಳ್ಳತನ, ಚಾಡಿ, ಹಾದರ ಇವುಗಳಿಂದ ಮುಕ್ತವಾದ ನಗರ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ತ್ರಿತಾಪಗಳಿಂದ ಮುಕ್ತವಾದ ಅಂತಃಕರಣ ಇವು ಸುಖಿಯಾಗುವವು. ಹಾಗೆಯೇ ಕಾಮ, ಕ್ರೋಧ, ಲೋಭ ಇವುಗಳನ್ನು ಬಿಟ್ಟವನಿಗೆ ಈ ಜಗತ್ತಿನಲ್ಲಿ ಸುಖವು ದೊರೆಯುವುದು. ಹಾಗೂ ಸಜ್ಜನರ ಸಂಗತಿಯಿಂದ ಮೋಕ್ಷ ಮಾರ್ಗದ ಪ್ರಾಪ್ತಿಯಾಗುತ್ತದೆ. ಮತ್ತೆ ಅವನು ಸತ್ಸಂಗದ ಬಲದಿಂದ ಮತ್ತು ಸತ್ಶಾಸ್ತ್ರಗಳಿಂದ ಜನ್ಮ ಮರಣವೆಂಬ ಕಡಿದಾದ ಕಾಡುದಾರಿಯನ್ನು ದಾಟಿ ಹೋಗುವನು. ಆಗ ಆತ್ಮಾನಂದವು ಸದಾಕಾಲ ವಾಸಿಸುವಂತಹ ಗುರುಕೃಪೆಯ ಸ್ಥಾನವು ಅವನಿಗೆ ದೊರೆಯುವುದು. ಬಯಕೆಯ ಆಚೆಗಿರುವ ಆತ್ಮರೂಪದ ದರ್ಶನವಾಗಿ ಆತ್ಮನೊಂದಿಗೆ ಆಲಿಂಗನ ಮಾಡಿದಾಗ ಸಂಸಾರ ತಾಪವು ತಾನಾಗಿಯೇ ಇಲ್ಲವಾಗುವುದು. ಹೀಗೆ ಕಾಮ, ಕ್ರೋಧ, ಲೋಭಗಳನ್ನು ತ್ಯಾಗ ಮಾಡಿ ಮುಕ್ತನಾದವನೇ ಆತ್ಮ ಪ್ರಾಪ್ತಿಯನ್ನು ಹೊಂದಲು ಸಮರ್ಥನಾಗುವನು. ಯಶಾಸ್ತ್ರ ವಿಧಿಮತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾವ ಪುರುಷನು ಶಾಸ್ತ್ರವಿಧಿಯನ್ನು ತ್ಯಜಿಸಿ ತನ್ನ ಇಚ್ಛೆಯಿಂದ ಮನಬಂದಂತೆ ಆಚರಣೆ ಮಾಡುತ್ತಾನೋ ಅವನು ಸಿದ್ಧಿಯನ್ನು ಪಡೆಯುವುದಿಲ್ಲ, ಪರಮ ಗತಿಯನ್ನು ಪಡೆಯುವುದಿಲ್ಲ ಮತ್ತು ಸುಖವನ್ನು ಹೊಂದುವುದಿಲ್ಲ. ಇಲ್ಲದಿದ್ದರೆ ಆತ್ಮಪ್ರಾಪ್ತಿಯ ಲಾಭವು ಹಿಡಿಸದೆ ಕಾಮಾದಿಗಳಿಗೆ ತಲೆ ಕೊಡುವವನು ಆತ್ಮಘಾತಿಯಾಗುವನು. ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಮಾನವಾಗಿದ್ದು ಎಲ್ಲರ ಮೇಲೆ ಸಮಾನವಾಗಿ ಕೃಪೆ ಮಾಡುವ, ನಮ್ಮ ಹಿತ ಅಹಿತವನ್ನು ತೋರಿಸಿಕೊಡುವ ದೀಪವೇ ಆಗಿರುವ ಎಲ್ಲರ ಗುರುವಾದ ವೇದವನ್ನು ಇವರು ಮನ್ನಿಸುವುದೇ ಇಲ್ಲ. ಇವರು ಶಾಸ್ತ್ರದಲ್ಲಿ ಹೇಳಿರುವ ವಿಧಿ ನಿಷೇಧಗಳನ್ನು ಮನ್ನಿಸದೆ ತನ್ನ ಹಿತವನ್ನು ನೋಡದೆ ಇಂದ್ರಿಯಗಳ ಎಲ್ಲ ಬಯಕೆಗಳನ್ನು ತೀರಿಸುವರು.
ಕಾಮ ಕ್ರೋಧ ಲೋಭಗಳ ಸಂಗ ಬಿಡುವುದೇ ಇಲ್ಲ. ಅವುಗಳ ಅಣತಿಯನ್ನು ಮುರಿಯುವುದಿಲ್ಲ. ತನ್ನ ಮನಸ್ಸಿಗೆ ಬಂದಂತೆ ವಿಷಯಗಳ ಅರಣ್ಯದಲ್ಲಿ ಅಲೆಯುತ್ತಿರುವರು. ಅವುಗಳಿಂದ ಒಂದು ಕ್ಷಣವೂ ಅಗಲಿರುವುದಿಲ್ಲ. ಸುಖದ ಮಾತಂತೂ ಸ್ವಪ್ನದಲ್ಲಿಯೂ ಅವರಿಂದ ದೂರವಿರುತ್ತದೆ. ಪರಲೋಕದಿಂದ ಅವನು ವಂಚಿತನಾಗುವನು, ಇದರಲ್ಲಿ ಸಂದೇಹವೇ ಇಲ್ಲ. ಆದರೆ ಅವನಿಗೆ ಈ ಲೋಕದಲ್ಲಿಯೂ ಭೋಗಗಳು ಅನುಭವಿಸಲು ಸಿಗುವುದಿಲ್ಲ. ಬ್ರಾಹ್ಮಣನೊಬ್ಬನು ನದಿ ದಂಡೆಯಲ್ಲಿ ಸ್ನಾನ ಸಂಧ್ಯಾವಂದನೆ ಮಾಡುವಾಗ ಮೀನಿನ ಮೇಲೆ ಮನಸ್ಸಾಗಿ ಅದನ್ನು ಹಿಡಿಯಲು ಹೋದನು. ಆಗ ಅದನ್ನು ಕಂಡ ಜನರು ಅವನನ್ನು ನಾಸ್ತಿಕನೆಂದು ಹೇಳುವರು. ಮೀನೂ ಸಿಗಲಿಲ್ಲ, ಇತ್ತ ಬ್ರಾಹ್ಮಣತ್ವವು ಉಳಿಯಲಿಲ್ಲ. ಹೀಗೆಯೇ ವಿಷಯಗಳ ಬೆನ್ನು ಹತ್ತಿ ಪರಲೋಕವನ್ನು ಕಳೆದುಕೊಂಡನು. ಇಹಲೋಕದಲ್ಲಿಯೂ ಮೃತ್ಯುವಿನ ದವಡೆಯಲ್ಲಿ ಸಿಕ್ಕಿ ಹಾಕಿಕೊಂಡನು. ಹೀಗೆ ಅವನಿಗೆ ಪರಲೋಕವೂ ಇಲ್ಲ, ಸ್ವರ್ಗವೂ ಇಲ್ಲ, ಇಹಲೋಕದಲ್ಲಿಯೂ ಭೋಗಗಳು ಅನುಭವಿಸಲು ಸಿಗುವುದಿಲ್ಲ. ಹಾಗಿರುವಾಗ ಮೋಕ್ಷದ ಮಾತನ್ನು ಏಕೆ ಆಡಬೇಕು? ಆದ್ದರಿಂದ ಕಾಮದ ವೃದ್ಧಿಯಿಂದ ಅವನು ವಿಷಯಗಳ ಸೇವನೆ ಮಾಡಬಯಸುವನು. ಆದರೆ ಅವನಿಗೆ ವಿಷಯಗಳೂ ಇಲ್ಲ, ಸ್ವರ್ಗವೂ ಇಲ್ಲ, ಉದ್ಧಾರವಂತೂ ಇಲ್ಲವೇ ಇಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ನಿನಗಾಗಿ ಈ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ ಎಂದು ತಿಳಿದುಕೊಂಡು ನೀನು ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮವನ್ನೇ ಮಾಡಲು ಯೋಗ್ಯನಾಗಿರುವೆ. ಅದಕ್ಕಾಗಿ ಅಯ್ಯ ಅರ್ಜುನನೇ, ತನ್ನ ಕಲ್ಯಾಣವಾಗಬೇಕೆಂಬ ಇಚ್ಛೆಯುಳ್ಳವರು ವೇದಗಳ ಆಜ್ಞೆಯನ್ನು ಮೀರಬಾರದು. ಪತಿಯ ಮತದಂತೆ ಪತಿವ್ರತ ಸ್ತ್ರೀಯು ನಡೆದು ಆಯಾಸವಿಲ್ಲದೆ ತನ್ನ ಹಿತವನ್ನು ಸಾಧಿಸಿಕೊಳ್ಳುವಳು. ಅಥವಾ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿದ ಶಿಷ್ಯನು ಆತ್ಮಪ್ರಾಪ್ತಿಯನ್ನು ಮಾಡಿಕೊಳ್ಳುವನು. ಹೆಚ್ಚೇನು, ತಾನೇ ಇಟ್ಟ ವಸ್ತುವನ್ನು ಕೈಗೆ ಬರಬೇಕಾದರೆ ದೀಪದ ಬೆಳಕನ್ನು ಅಗತ್ಯವಾಗಿ ಮುಂದು ಮಾಡಬೇಕು. ಪಾರ್ಥ, ಎಲ್ಲ ಪುರುಷಾರ್ಥಗಳ ಒಡೆಯನಾಗಬೇಕೆಂದು ಇಚ್ಛಿಸುವವನು ಶ್ರುತಿ ಮತ್ತು ಸ್ಮೃತಿಗಳನ್ನು ಶಿರಸಾವಹಿಸಿ ಮನ್ನಿಸಬೇಕು. ಶಾಸ್ತ್ರಗಳು ನಿಷಿದ್ಧವೆಂದಾಗ ರಾಜ್ಯವನ್ನು ಸಹ ತೃಣ ಸಮಾನವೆಂದು ಬಿಟ್ಟು ಬಿಡಬೇಕು. ಸ್ವೀಕರಿಸಬೇಕೆಂದು ಹೇಳಿದಾಗ ವಿಷವನ್ನಾದರೂ ಸೇವಿಸಬೇಕು. ಎಲೈ ಸುಭಟನೆ, ಹೀಗೆ ವೇದಗಳ ಆಜ್ಞೆಯನ್ನು ಏಕನಿಷ್ಠೆಯಿಂದ ಪಾಲಿಸುವವನಿಗೆ ಅನಿಷ್ಟಗಳು ಹೇಗೆ ತಾನೇ ಗಂಟು ಬೀಳುವವು? ನೋಡು, ಅಹಿತದಿಂದ ಬಿಡುಗಡೆಗೊಳಿಸಿ ಹಿತವನ್ನು ಬೆಳೆಸುವ ಶ್ರುತಿಯಂತಹ ಮಾತೆಯು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಬ್ರಹ್ಮಪ್ರಾಪ್ತಿಯಾಗಿಸುವ ಈ ಶ್ರುತಿಯನ್ನು ಯಾರು ಅವಜ್ಞೆ ಮಾಡಬಾರದು. ನೀನು ವಿಶೇಷವಾಗಿ ಶ್ರುತಿಯ ಆಜ್ಞೆಯನ್ನು ಪಾಲಿಸು. ಅರ್ಜುನನೇ, ಹಿಂದಿನ ಜನ್ಮದಲ್ಲಿ ಧರ್ಮಾಚರಣೆ ಮಾಡಿದ್ದರಿಂದ ಈ ಜನ್ಮದಲ್ಲಿ ಸಚ್ಶಾಸ್ತ್ರಗಳನ್ನು ಯಥಾರ್ಥಗೊಳಿಸಲು ನೀನು ಹುಟ್ಟಿರುವೆ. ನೀನು ಧರ್ಮರಾಜನ ತಮ್ಮನಾದ್ದರಿಂದ ಧರ್ಮಾನುಜನೆಂಬ ಹೆಸರು ನಿನಗೆ ಸಹಜವಾಗಿ ಬಂದಿರುವುದು. ಆದ್ದರಿಂದ ನೀನು ವೇದ ಬಾಹ್ಯವಾಗಿ ವರ್ತಿಸಬೇಡ. ಇದು ಕಾರ್ಯವಾಗಿದೆ, ಇದು ಅಕಾರ್ಯವಾಗಿದೆ ಎಂಬುದನ್ನು ಶಾಸ್ತ್ರದೃಷ್ಟಿಯಿಂದ ನಿರ್ಣಯಿಸಬೇಕು. ಶಾಸ್ತ್ರಗಳು ಅಕಾರ್ಯವೆಂದು ನಿರ್ಣಯಿಸಿದ್ದನ್ನು ಕೆಟ್ಟದೆಂದು ತಿಳಿದು ಬಿಟ್ಟು ಬಿಡಬೇಕು. ಮತ್ತೆ ನಿಜವಾಗಿ ಉತ್ತಮವಾದ ಕರ್ತವ್ಯವನ್ನು ಸ್ವತಃ ಅಗತ್ಯವಾಗಿ ಆಚರಿಸಬೇಕು. ಎಲೈ ಸುಬುದ್ಧಿಯೇ, ನಿನ್ನ ಆಚರಣೆಯು ಜಗತ್ತು ಪ್ರಮಾಣವೆಂದು ಮನ್ನಿಸುವಂತಹ ವ್ಯವಹಾರವಿರುವುದು. ಆದ್ದರಿಂದ ಲೋಕಸಂಗ್ರಹದ ದೃಷ್ಟಿಯಿಂದ ನೀನು ನಿಸ್ಸಂಶಯವಾಗಿ ಯೋಗ್ಯನಾಗಿರುವೆ. ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ, ಹೀಗೆ ಆಸುರ ವರ್ಗದ ಎಲ್ಲ ಲಕ್ಷಣಗಳನ್ನು ಹೇಳಿ ಅವುಗಳ ನಿರ್ಣಯವನ್ನು ಭಗವಂತನು ಅರ್ಜುನನಿಗೆ ಹೇಳಿದನು. ಮುಂದೆ ಆ ಅರ್ಜುನನು ಅಂತಃಕರಣದಲ್ಲಿ ಸದ್ಭಾವವನ್ನಿರಿಸಿಕೊಂಡು ಭಗವಂತನಲ್ಲಿ ಪ್ರಶ್ನಿಸುವನು. ಅದನ್ನು ಎಚ್ಚರಿಕೆಯಿಂದ ಕೇಳಿರಿ. ಶ್ರೀ ವೇದವ್ಯಾಸರ ಆಜ್ಞೆಯಂತೆ ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಅದನ್ನೇ ನಿವೃತ್ತಿ ಮಹಾರಾಜರ ಕೃಪೆಯಿಂದ ನಾನು ನಿಮಗೆ ಹೇಳುವೆನು. ನಿಮ್ಮಂತಹ ಸಂತ ಮಂಡಳಿಯು ನನ್ನ ಮೇಲೆ ಕೃಪೆ ಮಾಡಿದರೆ ನಿಮ್ಮಂತೆಯೇ ನಾನು ಆಗುವೆನು. ಆದ್ದರಿಂದ ನಿಮ್ಮ ಅವಧಾನವನ್ನು ಕೊಟ್ಟು ಶಿಷ್ಯನಿಗೆ ಪ್ರಸಾದವನ್ನು ನೀಡಿರಿ, ಆಗ ನಾನು ಕೃತಕೃತ್ಯನಾಗುವೆನು ಎಂದು ಶ್ರೀ ಜ್ಞಾನೇಶ್ವರರು ಹೇಳುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಇತಿ ಶ್ರೀ ಜ್ಞಾನದೇವ ವಿರಚಿತಾಯಾಂ ಭಾವಾರ್ಥದೀಪಿಕಾಯಾಂ ಷೋಡಶೋಧ್ಯಾಯಃ. ಶ್ರೀ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ 16ನೆಯ ಅಧ್ಯಾಯವು ಮುಗಿಯಿತು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.